ಸಭಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ಶ್ರೀ ಡಿ.ಕೆ. ಬಾಲಕೃಷ್ಣಗೌಡ ಕೋಲ್ಪೆ ಇವರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಶ್ರೀ ವೆಂಕಟರಮಣರಾವ್ ಮಂಕುಡೆ, ಕ್ಷೇತ್ರೀಯ ನೈತಿಕ ಆಧ್ಯಾತ್ಮಿಕ ವಿಷಯ ಪ್ರಮುಖ ವಿದ್ಯಾಭಾರತಿ ಹಾಗೆಯೇ ಸರಸ್ವತಿ ವಿದ್ಯಾಲಯದ ಸಂಚಾಲಕರು ಆಗಿರುವಂತಹ ಶ್ರೀಯುತ ವೆಂಕಟರಮಣರಾವ್ ಮಂಕುಡೆ ಇವರು ದೀಪವನ್ನು ಪ್ರಜ್ವಲಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಜಿ. ಬಾಲಕೃಷ್ಣ, ಪವಿತ್ರ ಕನ್ಸ್ಟ್ರಕ್ಷನ್ನ ಮಾಲೀಕರು, ವೈದ್ಯನಾಥನಗರ ಹತ್ತಾವರ ಮಂಗಳೂರು. ಹಾಗೆ ಶ್ರೀಯುತ ರುಕ್ಮನಾಯ್ಕ, ಆರಕ್ಷಕ ಉಪನಿರೀಕ್ಷಕರು, ಬೆಲ್ಲಾರೆ ಪೊಲೀಸ್ ಠಾಣೆ. ಶ್ರೀಯುತ ರವಿರಾಜ್ ಕಡಬ, ಪ್ರಾಂತ ಸದಸ್ಯರು, ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ. ಶ್ರೀ ಕೆ. ಕೃಷ್ಣ ಪ್ರಸಾದ್ ಭಟ್ ಎಡಪತ್ಯ, ಆಡಳಿತ ಮುಕ್ತೇಶ್ವರರು, ಶ್ರೀ ಮಹಾವಿಷ್ಣು ದೇವಸ್ಥಾನ ಕೋಡಿಂಬಾಲ. ಹಾಗೆ ಶ್ರೀ ಮಾಧವ ಕೋಲ್ಪೆ, ಮುಖ್ಯೋಪಾಧ್ಯಾಯರು, ಸರಸ್ವತಿ ವಿದ್ಯಾಲಯ ಕಡಬ. ಶ್ರೀಯುತ ಬಾಲಕೃಷ್ಣಗೌಡ ಗುಂಡಿಮಜಲು, ಅಧ್ಯಕ್ಷರು, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಾಮನಗರ ಕೋಡಿಂಬಾಲ. ಶ್ರೀ ರವಿ ಪಾದರೆ ಕನ್ಸ್ಟ್ರಕ್ಷನ್. ಹಾಗೆ ಅಧ್ಯಕ್ಷರು, ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ. ಕೇಶವ ಬೇರಿಕೆ, ಪ್ರಧಾನ ಕಾರ್ಯದರ್ಶಿಗಳು, ಭಾರತೀಯ ಜನತಾ ಪಾರ್ಟಿ ಕಡಬ ಮಂಡಲ. ಇವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ರಾಮ್ ಚರಣ್ ಪಾಲಪೆ ಇವರು. ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯಿ ನೆಲವು, ನಮ್ಮಿ ತಾಯಿ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಲವು, ಬಣ್ಣಿಸಲ ಸದಲವು. ಧವಲ ಹಿಮಾಲಯ ಮುಕುಟದ ಮೆರುಗು, ಕಾಲ್ತೊಲೆಯುತ್ತಲಿದೆ ಜಲದಿಯ ಬುರುಗು. ಗಂಗಾ ಬಯಲಿದು ಹಸಿರಿನ ಸೆರಗು, ಕನಕನ ಮಂಗಲವು, ನಮ್ಮಿ ತಾಯಿ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಲವು, ಬಣ್ಣಿಸಲ ಸದಲವು. ಕಾಶ್ಮೀರದಲ್ಲಿ ಸುರಿವುದು ತೊಹಿನ, ರಾಜಸ್ಥಾನದಿ ಸುಡುವುದು ಪುಲಿನ. ಮಲಯಾಚಲದಲ್ಲಿ ಗಂಧದ ಪವನ, ವಿಧ ವಿಧ ಹೂಫಲವು, ನಮ್ಮಿ ತಾಯಿ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಲವು, ಬಣ್ಣಿಸಲ ಸದಲವು. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೋಟ. ಕಾಣಲು ಕಾಮನ ಬಿಲ್ಲಿನ ನೋಟ, ವಿಧ ವಿಧ ಬಗೆ ಬಗೆ ಸಂಕುಲವು, ನಮ್ಮಿ ತಾಯಿ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಲವು, ಬಣ್ಣಿಸಲ ಸದಲವು.
ಪುಣ್ಯವಂತರಿಗೆ ಇದುವೇ ನಾಕ, ಕಲರಿಗೆ ಆಗಿದೆ ಶಿವನ ಪಿನಾಕ. ಶರಣಾಗತರಿಗೆ ಅಭಯದಾಯಕ, ಯುಗ ಯುಗದಿ ನಿಲುವು ನಮ್ಮಿ ತಾಯಿ ನೆಲವು. ಗಂಗೆ ತುಂಗೆಯರ ಅಮೃತ ಸ್ತನ್ಯ, ಕೊಡಿಸುತ್ತ ಮಾಡಿದೆ ಜೀವನ ಧನ್ಯ. ಮುಡಿಪಿದು ಬದುಕು ನಿನಗೆ ಅನನ್ಯ, ಕ್ಷಣ ಕ್ಷಣ ಬಲ ಚಲವು ನಮ್ಮಿ ತಾಯಿ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಲವು, ಬಣ್ಣಿಸಲ ಸದಲವು. ತಾಯಿ ಭಾರತಿಗೆ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಶ್ರೀಯುತ ರಾಮ್ ಚರಣ್ ಪಾಲಪೆ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಸ್ವಾಗತ. ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ಸದಸ್ಯರಾದಂತಹ ಶ್ರೀಯುತ ವಿನೋದ್ ಮಾಸ್ತಿಮನೆ ಇವರು ತಮ್ಮೆಲ್ಲರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಿವಾಜಿ ಟ್ರೋಫಿ 2022 ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಳ ಇದರ ವತಿಯಿಂದ ನಡೆಯುತ್ತಿರುವಂತಹ ಹಗ್ಗ ಜಗಾಟ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಸಭಾ ಉದ್ಘಾಟನೆಯನ್ನು ಮಾಡಲಿರುವಂತಹ ಶ್ರೀ ವೆಂಕಟರಮಣ ರಾವ್ ಮಂಕುಡೆ, ಕ್ಷೇತ್ರೀಯ ನೈತಿಕ ಆಧ್ಯಾತ್ಮಿಕ ವಿಷಯ ಪ್ರಮುಖ್ ವಿದ್ಯಾಭಾರತಿ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ರಘುರಾಮ ನಾಯ್ಕ್ ಕುಕ್ಕರಬೆಟ್ಟು ಇವರು ಪುಷ್ಪ ನೀಡಿ ಹಾಗೆ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಡಿ.ಕೆ. ಬಾಲಕೃಷ್ಣಗೌಡ ಕೋಳ್ಪೆ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರಶಾಂತ್ ರೈ ಗುಂಡಿಮಜಲಿ ಇವರು ಪುಷ್ಪ ನೀಡಿ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳು ಜಿ ಬಾಲಕೃಷ್ಣ, ಪವಿತ್ರ ಕನ್ಸ್ಟ್ರಕ್ಷನ್, ವೈದ್ಯನಾಥ ನಗರ, ಅತ್ತಾವರ, ಮಂಗಳೂರು ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಪುರಂದರ ಅಂಬೆದಡ್ಕ ಇವರು ಪುಷ್ಪ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರುಕ್ಮನಾಯ್ಕ್, ಆರಕ್ಷಕ ಉಪನಿರೀಕ್ಷಕರು, ಬೆಳ್ಳಾರೆ ಪೊಲೀಸ್ ಠಾಣೆ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಯನ ಪಡೆಜ್ಜಾರಿ ಇವರು ಪುಷ್ಪ ನೀಡಿ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರವಿರಾಜ್ ಕಡಬ, ಪ್ರಾಂತ ಸದಸ್ಯರು, ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಜಯಂತ್ ಕೊಠಾರಿ ಇವರು ಪುಷ್ಪ ನೀಡಿ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕೆ. ಕೃಷ್ಣಪ್ರಸಾದ್ ಭಟ್, ಎಡಪತ್ಯ, ಆಡಳಿತ ಮುಕ್ತೇಸರರು, ಶ್ರೀ ಮಹಾವಿಷ್ಣು ದೇವಸ್ಥಾನ ಹಾಗೂ ಉಳ್ಳಾಕ್ಲು ರಾಜನ್ ದೈವಸ್ಥಾನ ಮಜ್ಜಾರು, ಕೋಡಿಂಬಾಳ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರಸಾದ್ ರೈ ಗುಂಡಿಮಜಲಿ ಇವರು ಪುಷ್ಪ ನೀಡಿ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಾಧವ ಕೋಲ್ಪೆ, ಮುಖ್ಯೋಪಾಧ್ಯಾಯರು, ಸರಸ್ವತಿ ವಿದ್ಯಾಲಯ ಕಡಬ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಅಚ್ಚು ರಾಮನಗರ ಅಜ್ಜಿಗಟ್ಟೆ ಇವರು ಪುಷ್ಪ ನೀಡಿ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಶ್ರೀ ಬಾಲಕೃಷ್ಣ ಗುಂಡಿಮಜಾಲು, ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಮಂದಿರ ಕೋಡಿಂಬಾಳ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನವೀನ್ ಪಡೆಜ್ಜಾರಿ ಇವರು ಪುಷ್ಪ ನೀಡಿ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರವಿ ಪಾದರೆ ಕನ್ಸ್ಟ್ರಕ್ಷನ್ ಹಾಗೂ ಅಧ್ಯಕ್ಷರು ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ ಕೋಡಿಂಬಾಳ, ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಚೇತನ್ ಬೇರಿಕೆ ಇವರು ಪುಷ್ಪ ನೀಡಿ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕೇಶವ ಬೇರಿಕೆ ಕೋಡಿಂಬಾಳ, ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರದೀಶ್ ದಿನೇಶ್ ಹರಿಮನೆ ಇವರು ಪುಷ್ಪ ನೀಡಿ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದಿನೇಶ್ ಮಾಸ್ತಿ ಕೋಡಿಂಬಾಳ, ಅಧ್ಯಕ್ಷರು ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಳ, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಗಣೇಶ್ ರಾಮನಗರ ಅಜ್ಜಿಗಟ್ಟೆ ಇವರು ಪುಷ್ಪ ನೀಡಿ ಶಾಲು ಓದಿಸಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಆಗಮಿಸಿದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರನ್ನು ಸ್ವಾಗತಿಸಿದ ತಮಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದೆ ದೀಪ ಪ್ರಜ್ವಲನೆಯನ್ನು ಶ್ರೀಯುತ ವೆಂಕಟರಮಣರಾವ್ ಮಂಕುಡೆ, ಕ್ಷೇತ್ರೀಯ ನೈತಿಕ ಆಧ್ಯಾತ್ಮಿಕ ವಿಷಯ ಪ್ರಮುಖ, ವಿದ್ಯಾಭಾರತಿ ಹಾಗೆಯೇ ಸರಸ್ವತಿ ಸಮೂಹ ಸಂಸ್ಥೆಗಳ ಸಂಚಾಲಕರು ಆದಂತಹ ಶ್ರೀಯುತ ವೆಂಕಟರಮಣರಾವ್ ಮಂಕುಡೆ ಇವರು ದೀಪ ಪ್ರಜ್ವಲನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೀಪಂ ಜ್ಯೋತಿ ಪರಂ ಜ್ಯೋತಿ ದೀಪಂ ಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಾ ದ್ವೇಷಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ ಆತ್ಮಜ್ಯೋತಿ ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತುತೆ ಬ್ರಹ್ಮಜ್ಯೋತಿ ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೆ. ಎಲ್ಲ ಅತಿಥಿಗಳು ಒಂದಾಗಿ ದೀಪವನ್ನು ಪ್ರಜ್ವಲನೆ ಮಾಡಿದ್ದಾರೆ. ಆ ಮೂಲಕ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಕಾರ್ಯಕ್ರಮದ ಉದ್ಘಾಟಕರ ಮಾತು. ಕ್ಷೇತ್ರೀಯ ನೈತಿಕ ಆಧ್ಯಾತ್ಮಿಕ ವಿಷಯ ಪ್ರಮುಖ, ವಿದ್ಯಾಭಾರತಿ ಹಾಗೆ ಸರಸ್ವತಿ ಸಮೂಹ ವಿದ್ಯಾಸಂಸ್ಥೆಯ ಸಂಚಾಲಕರು ಆಗಿರುವಂತಹ ಶ್ರೀಯುತ ವೆಂಕಟರಮಣರಾವ್ ಮಂಕುಡೆ ಇವರು ಉದ್ಘಾಟನೆಯ ಮಾತುಗಳೊಂದಿಗೆ ನಮ್ಮ ಮುಂದೆ. ರತ್ನಾಕರ ಧೂತಪದಾಂ ಹಿಮಾಲಯ ಕ್ರೀಟಿನಿಂ ಬ್ರಹ್ಮರಾಜ ಋಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಳ ಇದರ ವತಿಯಿಂದ ನಡೀತಿರುವಂತಹ ಹಗ್ಗ ಜಗ್ಗಾಟ ಈ ಕಾರ್ಯಕ್ರಮದ ಸಭಾಧ್ಯಕ್ಷರು ನನ್ನ ಆತ್ಮೀಯರು ಆದಂತಹ ಬಾಲಕೃಷ್ಣ ಗೌಡ್ರೆ,
ವೇದಿಕೆಯಲ್ಲಿರುವ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸದಸ್ಯರಾದಂತಹ ರವಿರಾಜ್ ಶೆಟ್ರೆ, ಬೆಳ್ಳಾರೆ ಆರಕ್ಷಕ ಠಾಣೆಯ ನಿರೀಕ್ಷಕರಾದಂತಹ ರುಕ್ಮಾ ಎಸ್ ಅವರೇ, ವೇದಿಕೆಯಲ್ಲಿರುವಂತಹ ನಮ್ಮ ಆತ್ಮೀಯರು, ಬಾಲಕೃಷ್ಣರು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಮಹಾವಿಷ್ಣು ದೇವಸ್ಥಾನದ ಆಡಳಿತ ಮುಕ್ತೇಶ್ವರರೇ, ಸೇರಿರುವಂಥ ಎಲ್ಲ ಶ್ರದ್ಧೆಯ ಹಿಂದೂ ಬಾಂಧವರೇ, ಇವತ್ತು ಶಿವಾಜಿ ಹೆಸರಿನಲ್ಲಿ ಹಗ್ಗ ಜಗ್ಗಾಟ. ನನ್ನೆಲ್ಲ ಆತ್ಮೀಯ ಯುವಕರಿಗೆ ಶಿವಾಜಿ ಪ್ರೇರಣೆ ಆಗಬೇಕು. ಆದರೆ ಶಿವಾಜಿಯ ನಿಜವಾದ ಜೀವನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶಿವಾಜಿ ದೇಶಕ್ಕೋಸ್ಕರ ಬದುಕಿದ, ಸಮಾಜಕ್ಕೋಸ್ಕರ. ಮೊಘಲ್ ಸಾಮ್ರಾಜ್ಯದ ಇಡೀ ದೇಶವನ್ನು ಆವರಿಸಿರುವಂಥ ಸಂದರ್ಭದಲ್ಲಿ ಶಿವಾಜಿಯಂತಹ ಒಬ್ಬ ಮಗು ಆ ರೀತಿ ಆಗಬೇಕಿದ್ದರದಕ್ಕೆ ಕಾರಣ ಏನು ಅಂತೇಳಿದರೆ ಶಿವಾಜಿಯ ತಾಯಿ. ಗೊತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ಗೊತ್ತಿದೆ ಇದು ಅಂತ. ಶಿವಾಜಿಯ ತಾಯಿ ಭಾರತದ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರೆ ಕಾಣ್ತಾ ಇದ್ದಂಥ ದೃಶ್ಯವನ್ನು ಕಂಡು ಅವಳು ಯೋಚನೆ ಮಾಡಿತ್ತು, ನನ್ನ ಗರ್ಭದಲ್ಲಿ ಒಬ್ಬ ಮಗ ಹುಟ್ಟಬೇಕು, ಅವ ದೇಶದ ಎಲ್ಲ ಕಡೆ ಕೇಸರಿಯನ್ನು ಹಾರಿಸಬೇಕು ಅಂತ ಸಂಕಲ್ಪ ಮಾಡಿದಂಥ ತಾಯಿ. ಅದಕ್ಕೋಸ್ಕರ ಅವಳು ರಾಮಾಯಣ, ಮಹಾಭಾರತ ಇರ್ಬೋದು, ಮಹಾಪುರುಷರ ಜೀವನದ ಚರಿತ್ರೆಯನ್ನು ಓದಿ ಅಂಥ ಮಗುವನ್ನು ಪಡೆದು, ಹುಟ್ಟಿದಂಥ ಮಗುವಿಗೆ ತನ್ನ ಹಾಲನ್ನು ಕೊಡುವಾಗ ಕಣ ಕಣದಲ್ಲೂ ದೇಶಭಕ್ತಿಯನ್ನು ತುಂಬಿದ್ರಿಂದ ಬಾಲಕನಿದ್ದಾಗಲೇ ಅವನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂಥ ಹುಡುಗರನ್ನೆಲ್ಲ ಸೇರಿಸಿಕೊಂಡು ಕಬಡ್ಡಿ ಆಡಿ, 2 ತಂಡ, ಒಂದು ಮರಾಠರು ಇನ್ನೊಂದು ಮೊಘಲರು, 2 ತಂಡಗಳ ಮೂಲಕ ಕಬಡ್ಡಿ ಆಡಿ ಮರಾಠರ ತಂಡ ಯಾವಾಗಲೂ ಗೆಲ್ಲಬೇಕು ಅಂತ ಹೇಳುವಂಥ ದೃಷ್ಟಿಕೋನವನ್ನು ಮಕ್ಕಳಿಗೆ ಕೊಟ್ಟು, ಕಾಡಿನಲ್ಲಿರುವಂತಹ ಇವತ್ತು ನಾವು ಏನು ಹೇಳ್ತೇವ ಸಮಾಜದಲ್ಲಿ ಮುಟ್ಟಬಾರದು ಅಂತ ಹೇಳುವಂಥ ಒಂದು ಜನಾಂಗ ಅಂತ ಹೇಳ್ತೇವ ನಾವು, ಆ ಜನಾಂಗದ ಮಕ್ಕಳನ್ನು ಹಿಡ್ಕೊಂಡು ಅವನು ಆಟ ಆಡಿ, ಮೊಘಲರು ಅಂತ ಹೇಳಿದರೆ ಯಾವಾಗಲೂ ಸೋಲುವವರು, ಮರಾಠರು ಅಂತ ಹೇಳಿದ್ರೆ ಗೆಲ್ಲುವವರು ಅಂತ ಹೇಳುವಂಥ ಮನೋಸ್ಥಿತಿಯನ್ನು, ಆತ್ಮವಿಶ್ವಾಸವನ್ನು ತುಂಬಿ, ಅದಾದ ನಂತರ ಆ ಕಬಡ್ಡಿ ಆಡಿದ ತಂಡದ ಮೂಲಕವೇ ಅವನು ಒಂದೊಂದೇ ಕೋಟೆಯನ್ನು ಗೆಲ್ತಾ ಬರ್ತಾ ಬರ್ತಾ ಇಡೀ ಕೋಟೆಗಳನ್ನು ಗೆದ್ದು ಭಾರತದಲ್ಲಿ ಮತ್ತೆ ಹಿಂದುವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಆ ಶಿವಾಜಿ. ನಾನು ಕೇಳ್ತೇನೆ, ಏನು ಇವತ್ತು ನಾವು ನಮ್ಮ ದೇಶದಲ್ಲಿ ಅನುಭವಿಸ್ತಿರುವಂಥ ಸಮಸ್ಯೆ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲಿ ಇಲ್ವಾ? ಯಾಕೆ ಅಫ್ಘಾನಿಸ್ತಾನದಲ್ಲಿ ಯಾಕೆ ಆಯಿತು? ಯಾಕೆ ಶ್ರೀಲಂಕಾದಲ್ಲಿ ಈಗ ಆಗ್ತಾ ಇರುವ ಘಟನೆಗಳು? ಯಾಕೆ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಘಟನೆಗಳು? ಪ್ರಪಂಚದಲ್ಲಿ 2 ಜನಾಂಗ ಇರುವಂಥ ದೇಶಗಳಲ್ಲೂ ಸಹ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಆದರೆ ಈಗ ಹಾಡು ಹೇಳಿದ್ರಲ್ಲ, ವಿವಿಧ ತೋಟಗಳಿಂದ ಬಂದಂಥ ಹೂಗಳು ಅಂತ, ಅಂಥ ದೇಶ ಭಾರತ ಇವತ್ತು ನೆಮ್ಮದಿಯಿಂದ ಇರುವುದಕ್ಕೆ ಕಾರಣ ಏನು? ಈ ದೇಶದ ಸಂಸ್ಕೃತಿ. ಅಂಥ ಸಂಸ್ಕೃತಿಯನ್ನು ಉಳಿಸಲಿಕ್ಕೋಸ್ಕರ ಭಾರತದಲ್ಲಿ ಹುಟ್ಟಿದಂಥ ಒಬ್ಬ ಶಿವಾಜಿ, ಇವತ್ತು ನಾವೇನಾದರೂ ನಮ್ಮ ಸಮಾಜ, ಭಾರತ ದೇಶ ಹೀಗೆ ಇರಬೇಕಿದ್ರೆ ಹೇಳ್ತಾರೆ, ಶಿವಾಜಿ ಇಲ್ಲದಿದ್ದರೆ ಈ ದೇಶ ಯಾವಾಗಲೂ ಏನೋ ಆಗ್ಬೋದಿತ್ತು ಅಂತ. ಇದನ್ನೆಲ್ಲವನ್ನು ಸಹ ನಮ್ಮ ಹುಡುಗರು ಅರ್ಥ ಮಾಡಿಕೊಂಡು ಶಿವಾಜಿ ಗೆದ್ದಂಥ ಕೋಟೆಗಳಿಂದ ಶಿವಾಜಿಯ ಮುಂದೆ ತಂದು ನಿಲ್ಲಿಸ್ತಾರೆ. ಒಂದು ಮೊಘಲ್ ದೊರೆಯ ಕೋಟೆಯನ್ನು ಗೆದ್ದ ನಂತರ ಒಂದು ಸುಂದರವಾದ ಹುಡುಗಿಯನ್ನು ಬುರುಕ ಹಾಕೊಂಡು ಬಂದು ನಿಲ್ಲಿಸ್ತಾರೆ ಶಿವಾಜಿ ಎದುರು. ಶಿವಾಜಿ ಖಡ್ಗದಿಂದ ಅವಳ ಮುಖದ ವಸ್ತ್ರವನ್ನು ತೆಗೆದು ಹೇಳ್ತಾನೆ ಶಿವಾಜಿ, ನಿನ್ನಂಥ ಸುಂದರ ತಾಯಿ ನನ್ನ ತಾಯಿ ಆಗ್ತಿದ್ರೆ ನಾನು ಇನ್ನಷ್ಟು ಸುಂದರನಾಗಿ ಹುಟ್ಟುತ್ತಿದ್ದೆ ಅಂತ. ಹಾಗಾದರೆ ಶಿವಾಜಿಯಲ್ಲಿದ್ದಂತಹ ಗುಣಗಳು ಏನು? ಒಬ್ಬ ಅನ್ಯ ಧರ್ಮೀಯ ಹೆಂಗಸನ್ನು ಸಹ ಅವನು
ತನ್ನ ತಾಯಿಯಂತೆ ಕಂಡಂಥ ಶಿವಾಜಿ. ಆದ್ದರಿಂದ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಭಾರತದಲ್ಲಿ ಈ ಸಂಸ್ಕೃತಿ ಇರುವುದರಿಂದ ನಾವೆಲ್ಲರೂ ಸಹ ಒಟ್ಟಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಮ್ಮ ಹುಡುಗರು ಈ ದೇಶವನ್ನು ಮತ್ತೆ ಈ ಭಾರತ ಮಾತೆಯ ರಥದ ಹಗ್ಗವನ್ನು, ಇವತ್ತು ನೀವು ಹಗ್ಗ ಜಗ್ಗಾಟ ಮಾಡ್ತಿದ್ದೀರಿ, ನಾವೆಲ್ಲರೂ ಸಹ ಸೇರಿ ಭಾರತದ ರಥವನ್ನು ಮತ್ತೆ ಜಗತ್ತಿನ ಅತ್ಯಂತ ಶ್ರೇಷ್ಠ ದೇಶವನ್ನಾಗಿ ಮಾಡುವುದಕ್ಕೋಸ್ಕರ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ. ಏನು ಅಂತ ಹೇಳಿದರೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳಿದಂಥ ದೇಶ ಇದ್ರೆ ಅದು ಭಾರತ. ಇದರಲ್ಲಿ ಸರ್ವರು ಅಂತ ಹೇಳಿದರೆ ಅದರಲ್ಲಿ ಯಾವ ಜಾತಿಯವರು ಅಂತಿಲ್ಲ, ಸರ್ವರು. ಈ ದೇಶದಲ್ಲಿರುವಂತಹ ಜನಗಳಿರ್ಬೋದು, ಪ್ರಪಂಚದಲ್ಲಿರುವಂಥ ಎಲ್ಲ ಜನಗಳು. ಅದು ಅಲ್ಲದೆ ಸಹ ಶನ್ ಚತುಷ್ಪತೆ, ಶನ್ ದ್ವಿಪದೇ ಶನ್ ಚತುಷ್ಪತೆ ಅಂತ ಹೇಳಿದ್ದಾರೆ ವೇದ ಮಂತ್ರದಲ್ಲಿ. 2 ಕಾಲಿನದು, 4 ಕಾಲಿನದು, ಅಂದರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಬಯಸಿದಂಥ ದೇಶ ಇದ್ರದ್ದು ಭಾರತ. ಇವತ್ತು ಹಿಂದೆ, ಇವತ್ತು ಮುಂದೆ. ಆದ್ದರಿಂದ ಅಂಥ ದೇಶದಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಸಹ ಈ ದೇಶದ ರಥವನ್ನು, ಹಿಂದೆ ನಮ್ಮನ್ನು 75 ವರ್ಷಗಳಿಂದ ಆಳಿದಂಥ ಎಲ್ಲರೂ ಸಹ ಈ ಭಾರತ ಮಾತೆಯ ರಥದ ಹಗ್ಗವನ್ನು ಆ ಕಡೆಗೆ ಅವರ ಮನೆ ಕಡೆಗೆ ಎಳಿತಾ ಇದ್ರು. ಯಾರ್ಯಾರು ಬೇಕೋ ಅವರವರ ಮನೆಗಳ ಕಡೆಗೆ. ಆದರೆ ಇವತ್ತು ನಾವೆಲ್ಲರೂ ಸಹ ಸೇರಿ ಭಾರತೀಯರು, ಮತ್ತೆ ನಾನು ಹೇಳ್ತೇನೆ, ಭಾರತೀಯರೆಲ್ಲರೂ ಸೇರಿ ಭಾರತದ ಮಾತೆಯ ರಥದ ಹಗ್ಗವನ್ನು ಪ್ರಪಂಚದಲ್ಲಿರುವಂಥ ಎಲ್ಲ ದೇಶಗಳ ಸುಖ ಶಾಂತಿ ನೆಮ್ಮದಿಗೋಸ್ಕರ ಸುಮ್ಮನೆ ಬರುವುದಿಲ್ಲ. ರವಿಶಂಕರ ಗುರೂಜಿಯವರಲ್ಲಿ ಬರ್ತಾರೆ, ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಭಾರತೀಯ ಉಡುಗೆಗಳನ್ನು ತೊಡ್ತಾರೆ, ಭಾರತಕ್ಕೆ ನಮಸ್ಕಾರ ಮಾಡ್ತಾರೆ. ಮಾತಾ ಅಮೃತಾನಂದಮಯಿ ಮಠಕ್ಕೆ ಬರ್ತಾರೆ, ಪ್ರಪಂಚದ ಎಲ್ಲ ದೇಶಗಳಿಂದ ಅವರೆಲ್ಲರ ಸಂಸ್ಕೃತಿಯನ್ನು ಬಿಟ್ಟು ಭಾರತೀಯ ಸಂಸ್ಕೃತಿಗೆ ತಲೆಬಾಗ್ತಾರೆ. ಭಾರತದಲ್ಲಿರುವಂತಹ ಎಲ್ಲ ಗುರು ಪರಂಪರೆಗೆ ಇವತ್ತು ಪ್ರಪಂಚದಲ್ಲಿರುವಂಥ ಎಲ್ಲ ದೇಶಗಳಿಂದ ಬಂದು ನಮಸ್ಕಾರ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಆಗಲೇಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಸಲ 16 ಸಲ ದಂಡೆತ್ತಿ ಬಂದಂತಹ ಗಜನಿ ಮಹಮ್ಮದ್ ಆ ಊರಿನಿಂದ ಬಂದು ಇಲ್ಲಿ ನಮ್ಮ ಸೋಮನಾಥ ದೇವಸ್ಥಾನವನ್ನು 16 ಬಾರಿ ಬಂದು 100 ಒಂಟೆಗಳಲ್ಲಿ ಇಲ್ಲಿರುವಂಥ ದೇವಸ್ಥಾನದಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡಿ ಕೊಂಡೋಗಿ ಅವನ ದೇಶಕ್ಕೆ ಕೊಂಡೋಗಿದ್ದಾನೆ. ಅದಕ್ಕೋಸ್ಕರ ಒಂದು ಸಲ ಗಜನಿಯನ್ನು ನೋಡಬೇಕು ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೋಗ್ತಾರೆ. ಆದರೆ ಅಲ್ಲಿ ಇವತ್ತು ಬಡತನದಿಂದ ಇದ್ದಾರೆ, ಅವತ್ತಿನಿಂದ ಇವತ್ತಿನವರೆಗೆ ಬಡತನದಲ್ಲಿದ್ದಾರೆ. ಯಾಕೆ? ಈ ದೇಶದಲ್ಲಿದ್ದಂತಹ ಸಂಪತ್ತನ್ನು ಲೂಟಿ ಮಾಡಿದಂಥ ಪ್ರಪಂಚದ ಎಲ್ಲ ದೇಶಗಳು ಮುಂದಿನ ದಿನಗಳಲ್ಲಿ ಭಾರತವೇ ನಮಗೆ ಗತಿ ಅಂತ ಹೇಳುವಂಥ, ಇವತ್ತು ಶ್ರೀಲಂಕಾವು ಹೇಳ್ತಿದ್ದೆ, ಮುಂದಿನ ದಿನದಲ್ಲಿ ಎಲ್ಲ ದೇಶಗಳು, ಉಕ್ರೇನ್ ಹೇಳ್ತಾ ಇದೆ, ಇವತ್ತು ಪ್ರಪಂಚದ ಬೇರೆಲ್ಲ ದೇಶಗಳು ಭಾರತದ ಕಡೆಗೆ ನೀವೇ ನಮ್ಮ ಗತಿ ಅಂತ ಹೇಳ್ತಾ ಇದ್ದಾರೆ. ಆ ಸ್ಥಿತಿ ನಿರ್ಮಾಣ ಆಗಬೇಕಿದ್ರೆ ನಾವೆಲ್ಲರೂ ಸಹ ಸೇರಿ ಭಾರತದ ರಥದ ಹಗ್ಗವನ್ನು ಪ್ರಪಂಚದಲ್ಲಿರುವಂಥ ಎಲ್ಲ ದೇಶದ ಜನರ ಸುಖ ಶಾಂತಿ ನೆಮ್ಮದಿಗೋಸ್ಕರ ಎಳೆಯುವಂಥ ಯುವಕ ಯುವತಿಯರು ಈ ದೇಶದ ಜನತೆ ನಿರ್ಮಾಣ ಆದರೆ ಆಗ ಇವತ್ತು ಮಾಡಿದಂಥ ಹಗ್ಗ ಜಗ್ಗಾಟಕ್ಕೆ ಸಾರ್ಥಕತೆ. ಶಿವಾಜಿಯ ಮುಂದೆ ಪ್ರಾರ್ಥನೆ ಮಾಡಿದ್ದೇವೆ, ಭಾರತ ಮಾತೆಯ ಮುಂದೆ ಪ್ರಾರ್ಥನೆ ಮಾಡಿದ್ದೇವೆ, ಭಾರತಕ್ಕೋಸ್ಕರ ಜೀವನ ಮಾಡುತ್ತೇವೆ ಅಂತ. 75 ವರ್ಷಗಳಿಂದ ಭ್ರಷ್ಟಾಚಾರ ನಿಲ್ಲಬೇಕು ಅಂತ ಹೇಳುವಂಥ ವಿಷಯವನ್ನು, ಭಾಷಣವನ್ನು ಕೇಳಿದ್ದೇವೆ. ಆದರೆ ಭ್ರಷ್ಟಾಚಾರ ನಿಂತಿದೆ, ಇವತ್ತು ನಿಲ್ಲಿಲ್ಲ. ಯಾಕೆ? ಅದು ನಿಲ್ಲಬೇಕಿದ್ರೆ ಅಂಥ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡಬೇಕು. ಅದಕ್ಕೋಸ್ಕರ ಇದನ್ನು ಅರಿತುಕೊಂಡು ಭಾರತವನ್ನು ಮತ್ತೆ ಅತ್ಯಂತ ಜಗತ್ತಿನ ಶ್ರೇಷ್ಠ ದೇಶವನ್ನಾಗಿ ಮಾಡುವುದಕ್ಕೋಸ್ಕರ ನಾವೆಲ್ಲರೂ ಸಹ ಸಂಕಲ್ಪ ಮಾಡ್ತಾ ಇವತ್ತಿನ ಹಗ್ಗ ಜಗ್ಗಾಟದಲ್ಲಿ ಅತ್ಯಂತ ಶಾಂತಿಯಿಂದ ಎಲ್ಲರೂ ಪರಸ್ಪರ ಹೊಂದಾಣಿಕೆಯಿಂದ ಅಷ್ಟು ಜನ ಒಟ್ಟಾಗಿ ಸೇರಿ ಮಾತ್ರ ನಿಶ್ಚಯ ಮಾಡಿದರೆ ಗೆಲ್ಲಲಿಕ್ಕೆ ಸಾಧ್ಯ. 8 ಜನ ಅಲ್ವಾ? 8 + 1 9 ಜನ ಸೇರಿ ಹಗ್ಗ ಜಗ್ಗಾಟದಲ್ಲಿ ಸಂಕಲ್ಪ ಮಾಡಿದರೆ ಮಾತ್ರ ನಮ್ಮ ತಂಡದ ಗೆಲ್ಲುವುದು, ಮುಂದಿನ ಎದುರಿನ ತಂಡ ಸೋಲುವುದು. ಆದ್ದರಿಂದ ಹೇಗೆ ಅಲ್ಲಿ ಗೆಲ್ಲಬೇಕು ಅಂತ ನಾವು ಎಳಿತೇವ, ಅದೇ ರೀತಿ ಭಾರತದ ರಥದ ಹಗ್ಗವನ್ನು ಮುಂದಿನ 2025ರ ಹೊತ್ತಿಗೆ ನಾವೆಲ್ಲರೂ ಸಹ ಸೇರಿ ಪ್ರಪಂಚದ ಅತ್ಯಂತ ಶ್ರೇಷ್ಠ ದೇಶವನ್ನಾಗಿ ಮಾಡುವುದಕ್ಕೋಸ್ಕರ ಇವತ್ತಿನ ಈ ಹಗ್ಗ ಜಗ್ಗಾಟ ನಡೀಲಿ ಅಂತ ಹೇಳ್ತಾ ನನ್ನನ್ನು ಕರೆದು ಇಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭೋಲೋ ಭಾರತ್ ಮಾತಾ ಕಿ. ಶಿವಾಜಿ ಮಹಾರಾಜರ ಪ್ರೇರಣೆಯಂತೆ, ಶಿವಾಜಿ ತಾಯಿಯ ಪ್ರೇರಣೆಯಂತೆ
ಈ ನಮ್ಮ ಯುವ ಪೀಳಿಗೆಯು ಅವರ ಪ್ರೇರಣೆಯನ್ನು ಆದರ್ಶವಾಗಿಟ್ಟುಕೊಂಡು ಈ ದೇಶದ ಈ ಭಾರತ ಮಾತೆಯ ರಥವನ್ನು ಮತ್ತೆ ಪರಂ ವೈಭವದ ಕಡೆಗೆ ಕೊಂಡೊಯ್ಯಲು ನಾವೆಲ್ಲರೂ ಕಟಿಬದ್ಧರಾಗೋಣ ಎನ್ನುವ ಸಂದೇಶದೊಂದಿಗೆ ಉದ್ಘಾಟನೆಯ ಮಾತನಾಡಿದಂತಹ ಶ್ರೀಯುತ ವೆಂಕಟರಮಣರಾವ್ ಮಂಕುಡೆ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂತಹ ಬೆಲ್ಲರೆಯ ಪೊಲೀಸ್ ಠಾಣೆಯ ಉಪನಿರೀಕ್ಷಕರು ಆದಂತಹ ಶ್ರೀಯುತ ರುಕ್ಮನಾಯ್ಕ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಿವಾಜಿ ಫ್ರೆಂಡ್ಸ್ ಕೋಡಿಂಬಾಳ ಇದರ ವತಿಯಿಂದ ಈ ದಿನ ನಮ್ಮ ಕೋಡಿಂಬಾಳದಲ್ಲಿ ಮಹಿಳೆಯರ ಮತ್ತು ಪುರುಷರ ಹಗ್ಗ ಜಗ್ಗಾಟ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಪುರುಷ ಮಹಿಳಾ ಕ್ರೀಡಾಪಟುಗಳೇ, ಪ್ರೇಕ್ಷಕ ಬಂಧುಗಳೇ, ನಾನೇನು ಜಾಸ್ತಿ ಮಾತಾಡಲ್ಲ, ಎಲ್ಲ ಮಾತಾಡಿದ್ದಾರೆ. ನಮ್ಮ ಇಂದಿನ ಕಾಲದಲ್ಲಿ ಊರು ಕೇರಿಗಳಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಕ್ರಿಕೆಟ್ಗೆ ಮಾತ್ರ ಪ್ರೋತ್ಸಾಹ ಕೊಡ್ತಾರೆ. ಸರ್ಕಾರ ಆಗಲಿ ಇನ್ಯಾವುದೇ ಆಯೋಜಕರಾಗಲಿ ಕ್ರಿಕೆಟ್ಗೆ ಮಾತ್ರ ಪ್ರೋತ್ಸಾಹ ಕೊಡ್ತಾರೆ. ಇಂತಹ ಒಂದು ಹಗ್ಗ ಜಗ್ಗಾಟಕ್ಕಾಗಲಿ, ವಾಲಿಬಾಲಿಗಾಗಲಿ, ಇನ್ನಿತರ ಕ್ರೀಡೆಗೆ ಯಾರೂ ಒತ್ತು ಕೊಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಕೋಡಿಂಬಾಳದ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಇದರ ಸದಸ್ಯರು ಉತ್ತಮವಾಗಿ ಈ ವೇದಿಕೆಯನ್ನು ನಿರ್ಮಿಸಿ ಬಹಳಷ್ಟು ಕಷ್ಟಪಡದಿಂದ ಕಾಣುತ್ತೆ. ಈ ಒಂದು ಸ್ಟೇಜನ್ನು ನೋಡಿದರೆ ಇವರು ಈ ಒಂದು ಆಯೋಜನೆ ಮಾಡಿ ಈ ಊರಿನ ಜನಗಳಿಗೆ ಒಂದು ಮನೋರಂಜನೆ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳನ್ನು ಮುಂದಕ್ಕೆ ಕೂಡ ಅಲ್ಲದೆ ಇತರ ಕ್ರೀಡೆಗಳನ್ನು ಈಗ ನಾಡ್ದು ಅಮರ ಜ್ಯೋತಿ ಸಂಘಟನೆಯವರು ಅಮರಪುಟ್ನಲ್ಲಿ ಲಗೋರಿ ಆಟ ಒಣಲು ಬೆಳಕಿನ ರಾತ್ರಿ ಕ್ರೀಡಾಟಗಳನ್ನು ಆಯೋಜನೆ ಮಾಡಿದರೆ ನನ್ನಲ್ಲಿ ಬಂದರು, ಒಂದು ರಿಕ್ವೆಸ್ಟ್ ಮಾಡಿದರು ಬರಬೇಕಂತೇಳಿ, ನಾನು ಒಪ್ಪಿಕೊಂಡಿದ್ದೇನೆ. ಅದೇ ರೀತಿ ಈ ಸಂಘಟನೆಯವರು ಮುಂದಕ್ಕೆ ಕೂಡ ಬೇರೆ ಬೇರೆ ಈಗ ಅಲಿಸಿ ಹೋಗುವಂತಹ ಹಳ್ಳಿಯ ಆಟಗಳನ್ನು ಪುನಃ ಮಕ್ಕಳಿಗೆ ಒಂದು ತಿಳಿಸುವ ಒಂದು ಕೆಲಸವನ್ನು ಮುಂದಕ್ಕೆ ಮಾಡಲಿ ಎಂದು ನಾನು ಹಾರೈಸ್ತಾ ಈ ಹಗ್ಗ ಜಗ್ಗಾಟ ಇಂದಿನ ಹಗ್ಗ ಜಗ್ಗಾಟ ಯಶಸ್ವಿಯಾಗಲಿ ನಡೆಯಲೆಂದು ಹಾರೈಸ್ತಾ ನನಗೆ ಈ ವೇದಿಕೆಗೆ ಆಹ್ವಾನಿಸಿ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ಈ ಸಂಘಟನೆಯ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇಶೀಯ ಕ್ರೀಡೆಗಳನ್ನು ಮತ್ತೆ ಬೆಳೆಸೋಣ. ನಶಿಸಿ ಹೋಗುತ್ತಿರುವ ಈ ಎಲ್ಲ ಇಂತಹ ಕಾರ್ಯಕ್ರಮಗಳು ಇನ್ನು ಮುಂದೆಯೂ ಯಶಸ್ವಿಯಾಗಿ ನಡೆಯಲಿ ಎಂಬ ಶುಭ ಹಾರೈಕೆಯನ್ನು ಮಾಡಿದಂತಹ ಶ್ರೀಯುತ ರುಕ್ಮನಾಯ್ಕ್ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಇನ್ನೋರ್ವ ಅತಿಥಿಯಾದಂತಹ ಶ್ರೀಯುತ ರವಿರಾಜ್ ಕಡಬ, ಪ್ರಾಂತ ಸದಸ್ಯರು, ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ ಹಾಗೆ ಸರಸ್ವತಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಆದಂತಹ ಶ್ರೀಯುತ ರವಿರಾಜ್ ಶೆಟ್ಟಿ ಕಡಬ. ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಳ ಗೆಳೆಯರ ಬಳಗದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಪುರುಷ ಮತ್ತು ಮಹಿಳೆಯರ ಹಗ್ಗ ಜಗ್ಗಾಟದ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ದೀಪ ಪ್ರಜ್ವಲನ ಮೂಲಕ ಉದ್ಘಾಟನೆಗೊಳಿಸಿದಂಥ ಸರಸ್ವತಿ ವಿದ್ಯಾಲಯದ ಕಾರ್ಯದರ್ಶಿಗಳಾದ ವೆಂಕಟರಮಣರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಮಿತ್ರರಾಗಿರ್ತಕ್ಕಂಥ ಡಿ.ಕೆ. ಬಾಲಕೃಷ್ಣರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ತಾಯಂದಿರೇ ಹಾಗೂ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಹೋದರರೇ, ಇವತ್ತು ಸಾಮರಸ್ಯದಿಂದ ಮತ್ತೊಮ್ಮೆ ಕೋಡಿಂಬಾಳದಲ್ಲಿ ಹಗ್ಗ ಜಗ್ಗಾಟದ ಯೋಚನೆ ಆಗಿದೆ.
1947ರಿಂದ ಇತ್ತೀಚಿನ ತನಕ ಸಾಮರಸ್ಯವೇ ನಮ್ಮ ಪಾಠ ಆಗಿತ್ತು. ಯಾವಾಗ ಇತ್ತೀಚಿನ ದಿನಗಳಲ್ಲಿ ಗಂಗೊಳ್ಳಿಯಲ್ಲಿ ಹಿಂದೂಗಳಿಗೆ ಅಪಾರವಾದಂಥ ಪಾವಿತ್ರ್ಯತೆ ಹೊಂದಿರತಕ್ಕಂಥ ಗೋಮಾತೆಯನ್ನು ಅತ್ಯಂತ ಭೀಕರ ರೀತಿಯಲ್ಲಿ ಹತ್ಯೆ ಮಾಡಿ ಅದನ್ನು ವಿಡಿಯೋ ಮೂಲಕ ಚಿತ್ರೀಕರಿಸಿ ಅದನ್ನು ಪ್ರಚಾರ ಮಾಡ್ತಕ್ಕಂಥ ದುಷ್ಟ ದುರುಳರಿಂದಾಗಿ ಇವತ್ತಿನ ಏನೇನು ಬೆಳವಣಿಗೆ ಆಗಿದೆ ಅನ್ನುವಂಥ ನಾವು ನೋಡ್ಕೊಳ್ಬೇಕಾಗಿದೆ. ಅಲ್ಲಿಂದ ಪ್ರಾರಂಭ ಆದಂತಹ ಆ ಒಂದು ಕೃತ್ಯವನ್ನು ಖಂಡಿಸುವ ಸಲುವಾಗಿ ಗಂಗೊಳ್ಳಿಯಲ್ಲಿ ನಡೆದಂತಹ ಪ್ರತಿಭಟನಾ ಸಭೆಯಲ್ಲಿ ಆ ಒಂದು ಸಭೆಗೆ ಪ್ರತಿಭಟನೆಗೆ ಬಂದಂತಹ ಅಲ್ಲಿಯ ಮೀನುಗಾರ ಮಹಿಳೆಯರಿಂದ ಮೀನನ್ನು ಖರೀದಿಸಬಾರದು ಅನ್ನುವಂತ ಒಂದು ತತ್ವ ಹೊರಡಿಸಿ ಆ ಒಂದು ಮಹಿಳೆಯರ ಜೀವನವನ್ನು ದುಸ್ತರ ಮಾಡಬೇಕೆಂದು ಕನಸುಗೊಂಡಂತ ಆ ವ್ಯಕ್ತಿಗಳಿಗೆ, ಆ ಸಮುದಾಯಕ್ಕೆ ಅಲ್ಲಿಯ ಹಿಂದೂಗಳು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡ್ಕೊಳ್ಬೇಕಾಗಿತ್ತು. ಮುಂದುವರಿದ ಭಾಗವಾಗಿ ಉಡುಪಿಯಲ್ಲಿ ನಡೆದಂತಹ ಹಿಜಾಬ್ ಪ್ರಕರಣ, ಈ ಎಲ್ಲ ವ್ಯವಸ್ಥೆಗಳ ಹಿಂದೆ ಅತ್ಯಂತ ವ್ಯವಸ್ಥಿತವಾಗಿ ದೇಶದ್ರೋಹಿಗಳು ಸೇರಿದ್ದಾರೆ ಅನ್ನುವಂಥ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮೊನ್ನೆ ತನಕ ಹಿಜಾಬ್ ಪ್ರಕರಣಕ್ಕೆ ತೀರ್ಪು ಬರುವ ಹಿಂದಿನ ದಿನ ತನಕ ಈ ದೇಶದ ಸಂವಿಧಾನಕ್ಕೆ, ಈ ರಾಜ್ಯದ ಕಾನೂನಿಗೆ, ಹೈಕೋರ್ಟಿನ ತೀರ್ಪಿಗೆ ತಲೆಬಾಗ್ತೆ ಅಂತ ಹೇಳ್ತಂತ ವ್ಯಕ್ತಿಗಳು ತೀರ್ಪು ಬಂದ ತಕ್ಷಣ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಕ್ರಿಯೆಗೆ ಸರಿಯಾಗಿ ಪ್ರತಿಕ್ರಿಯೆ ಆಗ್ಬೇಕನ್ನುವಂಥದ್ದು ಹಿಂದೂ ಸಮಾಜದ ಒಂದು ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥದ್ದು. ಈ ವಿಚಾರದಿಂದಾಗಿ ಮೊನ್ನೆ ನಡೆದಂತ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಎಲ್ಲ ಕಡೆಗಳಲ್ಲಿ ಇವತ್ತು ಪ್ರತಿಕ್ರಿಯೆಯನ್ನು ಕಾಣ್ತಾ ಇದ್ದೇವೆ. ಅದೇ ರೀತಿ ಕಳೆದ ವಾರ ನಡೆದಂತ ಕಡಬದಲ್ಲಿ ನಡೆದಂತ ಅತ್ಯಂತ ಅದ್ದೂರಿಯಲ್ಲಿ ನಡೆದಂತ ಏಕಭಜನೆ ಸಂದರ್ಭದಲ್ಲಿ ಕಡಬದ ಏಕಭಜನೆ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಮಾಜ ಯಾವ ರೀತಿ ಜಾಗೃತಿ ಆಗಿದೆ ಅಂತ ಹೇಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಇಂಥ ಕಾರ್ಯಕ್ರಮಗಳು ಮಾಡುವುದೇ ಉದ್ದೇಶ ಹಿಂದೂ ಸಮಾಜ ಜಾಗೃತ ಆಗಬೇಕು. ಆ ಜಾಗೃತಿ ಮೂಲಕ ತನ್ನ ಮೇಲೆ ಬರ್ತಕ್ಕಂಥ ಸವಾಲುಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಈ ಕಾರ್ಯಕ್ರಮದಲ್ಲೂ ನಾವು ಇಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ. ಮೊನ್ನೆ ನಡೆದಂತಹ ಏಕಭಜನೆ ಸಂದರ್ಭದಲ್ಲಿ ಅಲ್ಲಿಯ ಒಂದಷ್ಟು ಸಮಾಜ, ಹಿಂದೂ ಸಮಾಜ ಜಾಗೃತಗೊಂಡು ತಮ್ಮ ವಾಹನಗಳಿಗೆ, ರಿಕ್ಷಾಗಳಿಗೆ, ಆಟೋ ರಿಕ್ಷಾಗಳಿಗೆ ಭಗವಧ್ವಜವನ್ನು ಹಾಕುವ ಮೂಲಕ ಒಂದು ಆಕ್ರೋಶವನ್ನು ಸಹ ಹೊರಹಾಕಿತು. ಕಾರಣ ಅದೇ ಒಂದು 4 ದಿವಸದ ಹಿಂದೆ ಎಲ್ಲ ಬೇರೆ ಬೇರೆ ಸಮುದಾಯದಿಂದ ಇರ್ತಕ್ಕಂಥ ಆಟೋಗಳು ಹಿಜಾಬ್ ಪ್ರಕರಣದ ತೀರ್ಪಿನಿಂದಾಗಿ ಬಂದ್ಗೆ ಕರೆ ಕೊಟ್ಟ ಕಾರಣದಿಂದ ಅವರೆಲ್ಲ ಬಂದ್ ಮಾಡಿಸಿದ್ರು. ಹಾಗಾಗಿ ಹಿಂದೂ ಆಟೋ ಡ್ರೈವರ್ಗಳು, ಮಾಲಕರು, ಚಾಲಕರು ಎಲ್ಲ ಯೋಚನೆ ಮಾಡಿದ್ರು, ನಾವು ಸಹ ಇದಕ್ಕೆ ಪ್ರತಿಯಾಗಿ ನಮ್ಮ ಪ್ರತಿಕ್ರಿಯೆಯನ್ನು ತೋರಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರು ಜಾಗೃತರಾದರು. ಇದೇ ರೀತಿ ಎಲ್ಲ ಕಡೆಗಳಲ್ಲಿ ನಾವು ಜಾಗೃತರಾಗುವಂಥದ್ದು ಅತ್ಯಂತ ಅವಶ್ಯಕ ಇದೆ. ಕಾರಣ ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಬದುಕುಗಳನ್ನು ಕಲಿಬೇಕಾಗಿದೆ. ನಾವು ಹೇಗೂ ಅತ್ಯಂತ ಸ್ವತಂತ್ರವಾಗಿ ಯಾವ ಹಂಗೂ ಇಲ್ಲದೆ ಅತ್ಯಂತ ಚೆನ್ನಾಗಿ ಜೀವನ ಸಾಗಿಸಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು, ಮುಂದಿನ ಪೀಳಿಗೆ ಈ ಸಮಾಜದಲ್ಲಿ ಬದುಕಬೇಕಾಗಿದೆ. ಹಾಗಾಗಿ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಸಹ ಅದೇ ರೀತಿಯಲ್ಲಿ ಅವರ ಜೊತೆ ವ್ಯವಹಾರ ಮಾಡುವ ಮೂಲಕ ಹಿಂದೂ ಸಮಾಜ 1947ರ ಹಿಂದೂ ಸಮಾಜ ಅಲ್ಲ, 2020ರ ಹಿಂದೂ ಸಮಾಜ ಹೇಗೆ ಪ್ರತಿಕ್ರಿಯೆ ಕೊಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವಂಥ ಕೆಲಸ ಎಲ್ಲ ಜಾಗೃತ ಹಿಂದೂ ಸಮಾಜ ಮಾಡ್ತದೆ. ಅದಕ್ಕೆ ನಾವು ಸಹ ಸೇರ್ಕೊಳ್ಬೇಕನ್ನುವಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ವಂದನೆಗಳು ರವಿರಾಜ್ ಶೆಟ್ಟಿ ಇವರಿಗೆ. ಮಳೆಯ ಅಡಚಣೆಗೆ ಕ್ಷಮೆಯನ್ನು ಕೋರುತ್ತಾ ಕಾರ್ಯಕ್ರಮವನ್ನು ವೇದಿಕೆಯನ್ನು ಬಿಟ್ಟು ಕೆಳಗಡೆಯಿಂದಲೇ ಮುಂದುವರಿಸುವಂತ ಕೇಳುತ್ತಾ ಈ ಕಾರ್ಯಕ್ರಮದ ಬಗ್ಗೆ 2 ಶುಭ ನುಡಿಗಳನ್ನು ಶ್ರೀ ಮಹಾವಿಷ್ಣು ದೇವಸ್ಥಾನದ ಆಡಳಿತ ಮುಕ್ತೇಸರರು
ಆಗಿರುವಂತಹ ಶ್ರೀಯುತ ಕೃಷ್ಣ ಪ್ರಸಾದ್ ಭಟ್ ಎಡಪತ್ತಿ ಇವರು ಈ ಕಾರ್ಯಕ್ರಮದ ಬಗ್ಗೆ ಶುಭ ಹಾರೈಕೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲಾಗಿ ಮಹಾಗಣಪತಿ ಮಹಾವಿಷ್ಣು ದೇವರು ಸ್ಥಳೀಯ ಅಯ್ಯಪ್ಪ ದೇವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದು ಇಲ್ಲಿಗೆ ಆಗಮಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ ನನ್ನ ವಂದನೆಗಳು. ಕ್ರೀಡೆಗಳಿಂದ ವ್ಯಕ್ತಿ ದೈಹಿಕ ಮತ್ತು ಮಾನಸಿಕವಾಗಿ ವಿಕಸನಗೊಳ್ಳುತ್ತಾನೆ. ಇದು ಸ್ಪರ್ಧೆಯೊಂದಿಗೆ ಮನೋರಂಜನೆಯನ್ನು ನೀಡುತ್ತದೆ. ಕ್ರೀಡೆಗಳು ಆರೋಗ್ಯದ ಗುಟ್ಟು ಹೌದು. ಇಂದು ಇಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಶಿವಾಜಿ ಫ್ರೆಂಡ್ಸ್ ಕ್ಲಬ್ಬಿನವರು ಏರ್ಪಡಿಸಿರುತ್ತಾರೆ. ಎಲ್ಲರೂ ಉತ್ತಮ ಪ್ರದರ್ಶನ ನೀಡುವಂತಾಗಲಿ ಎಂದು ನಾನು ಹಾರೈಸುತ್ತೇನೆ. ಸ್ಪರ್ಧೆಯೊಂದಿಗೆ ಸ್ನೇಹ ಸೌಹಾರ್ದತೆ ಬೆಳೆಯಲಿ ಎಂದು ನನ್ನ ಆಶಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. ಶುಭ ಹಾರೈಕೆಯನ್ನು ಮಾಡಿದಂತಹ ಶ್ರೀಯುತ ಕೃಷ್ಣ ಪ್ರಸಾದ್ ಎಡಪತ್ಯ ಇವರಿಗೆ ವಂದನೆಗಳು. ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದಂತಹ ಶ್ರೀಯುತ ಬಾಲಕೃಷ್ಣ ಗೌಡ ಕೋಲ್ಪೆ ಇವರು ಅಧ್ಯಕ್ಷೀಯ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುರುಕಾದ ಗ್ರಾಮದ ಸಾನ್ನಿಧ್ಯ ದೇವದೇವರನ್ನು ಪ್ರಾರ್ಥನೆ ಮಾಡ್ತಂದು ಈ ಶಿವಾಜಿ ಫ್ರೆಂಡ್ಸ್ ಕೋಡಿಂಬಾಲ ಘಟಕದ ಜವಣೇರನ ಆಶ್ರಯ ಮಾಲ್ಪಂಚಿನ ಶಿವಾಜಿ ಟ್ರೋಫಿ 2022 ಇಂದಿನ ಸಭಾ ಕಾರ್ಯಕ್ರಮದ ವೇದಿಕೆ ಆಸನಗಳನ್ನು ಮಂತ ಗಣ್ಯರೇ ಅತಿಥಿಗಳೇ ಅಂಚನೆ ವೇದಿಕೆ ಮುಂಭಾಗಡಿದ್ದ ಹಿಂದೂ ಬಾಂಧವ್ಯರೇ, ವಿಶ್ವ ಹಿಂದ್ ಪರಿಷತ್ ಬೊಕ್ಕ ಬಜರಂಗ್ ದಳ ಮುಗುಲ ಜವಣೇರು ಕ್ರೀಡಾಭಿಮಾನಿ ಜವಣೇರು ಕ್ರೀಡಾಪಟುಗಳಿಗೆ ಬೋಡಾತ್ ನಡಪಂಚಿನ ಒಂದು ಹಗ್ಗ ಜಗ್ಗಾಟ ಪಂದ್ಯಾಟಗೂ ಮಲ್ಪಂಚಿನಕ್ಕೆ ಎನ್ನೊಂಜಿ ಪ್ರೀತಿಪೂರ್ವಕ ಅಭಿನಂದನೆ ಮಾಡ್ತಂದುಲ್ಲೆ. ನಮ್ಮ ದೇಶದ ನಿಖಲೆ ಮಾತ ಗೊತ್ತಿದ್ದ ಪ್ರಕಾರ ಸಾಧಾರಣ ಒಂದು 50 ವರ್ಷದ್ದು ನಮ್ಮ ದೇಶದ ಧರ್ಮ ರಕ್ಷಣೆ ಮಾತ್ರ ಉಂಟ ವಿಶ್ವ ಹಿಂದೂ ಪರಿಷತ್ ಬುಕ್ಕ ಬಜರಂಗ ದಳ ಪಾತ್ರವನ್ನು ನಾನು ಹೆಮ್ಮೆಟ್ಟು ಪಂಡೋದಿಲ್ಲ ಬಂದಲೆ. ನಮ್ಮ ಇತ್ತದ ಪರಿಸ್ಥಿತಿ ಇದೆ, ಇತ್ತದ ನಮ್ಮ ದೇಶ ವಾ ರೀತಿ ಉಂಡು ಅಂಚನೆ ಬೇತೆ ದೇಶದಾಗಲ ಅವನತಿ ಎಂಚ ಅವಂತುಂಡು ಪಂಡ ವಿಚಾರ ನಿಗಲಿ ಮಾತ ತೆರಿತುಂಡು ಮಾಧ್ಯಮ ಮಾತ ತೂತಾರು ಬಂದಲೆ. ಏಪೋ ನಮ್ಮ ಧರ್ಮ ರಕ್ಷಣೆ ಆಪುಂಡ ಅಪಗ ನಮ್ಮ ಸಮಾಜದ ರಕ್ಷಣೆ ಆಪುಂಡು. ನಮ್ಮ ಸಮಾಜದ ರಕ್ಷಣೆ ಏಪೋ ಆಪುಂಡ ಅಪಗ ನಮ್ಮ ದೇಶದ ರಕ್ಷಣೆ ಎಲ್ಲ ಆಪುಂಡ ಆಪುಂಡು. ನಮ್ಮ ದೇಶದ ಭದ್ರತೆ ಏಪೋ ಇಪ್ಪುಂಡ ಅಪಗ ನಂಕು ಭದ್ರತೆ ಬರಪುಂಡು ಹೊರತು ನಮ್ಮ ಇಲ್ಲರದ ಒಂಜಿ ಗಟ್ಟಿ ಗೋಡೆ ಇತ್ತಂಟ ನಮ್ಮ ಒಂಜಿ ಭದ್ರತೆ ಉಳ್ಳ ಪಂಡ ಪಾತ್ರ ಅವು ಸರಿಯಾತು. ಏಪ ನಮ್ಮ ದೇಶದ ಭದ್ರತೆ ಸರಿಯಾತು ನಮ್ಮ ದೇಶ ಮಲ್ತ ಬಂಟ ಅವು ನಮ್ಮ ಇಲ್ಲಾಟ ಒಂಜಿ ಸರಿಯಾತು ನಿದ್ರೆ ಮಲ್ಪೊಲಿ ನಮ್ಮ ಭದ್ರತೆ ಸರಿಯಾಪುಣ ಪಾತ್ರನು ನಮ್ಮ ಮಾಂತ ಒಂಜಿ ಮನದಟ್ಟು ಮಾಲ್ತವನು. ಹಿಂದೂ ಬಾಂಧವರೇ, ನಮ್ಮ ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಅಂತಿನ ನಮ್ಮ ಈ ಜವಣೇರು ಭಾರಿ ಒಂಜಿ ಕಷ್ಟಪಟ್ಟು ಒಂಜಿ ಸುಮಾರು 2-3 ನೋಡ್ತೀವಿ ಅನ್ನೋ ತೊಗೊಂದಿಲ್ಲ ಅಗಲ ಒಂಜಿ ಅಭಿಮಾನ ನಮ್ಮ ಈ ಕೆಲಸ ಒಂಜಿ ಪೊರ್ಲುಟ ಆವಡು ಒಂಜಿ ವಿಚಾರ. ನಮ್ಮ ಈ ಕೋಡಿಂಬಾಲ ಗ್ರಾಮಕ್ಕೆ ಒಂಜಿ ಪರ್ಬತ ಒಂಜಿ ಲಕ್ಷಣ ಕೊಂಡದ್ದು ಬರ್ತಾರೆ ನಮ್ಮ ಜವಣೇರು, ನಮ್ಮ ಶಿವಾಜಿ ಫ್ರೆಂಡ್ಸ್ ಜವಣೇರು. ಅವರು ಇಂಚಿನ ಒಂಜಿ ಕಾರ್ಯಕ್ರಮ ಈತನೇಟ ನಮ್ಮ ಕೋಡಿಂಬಾಲ ಗ್ರಾಮ ನಡತುಜಿ ಅಂಚಿನ ಒಂಜಿ ಪೊರ್ಲದ ಒಂಜಿ ಪರ್ಬನ್ನು ಕೊಂಡತ್ರ ಅಂಚೆ ನಮ್ಮ ಜವಣೇರಿಗೆ ಏನೋ ಒಂಜಿ ಅಭಿನಂದನೆ ಅಂಚನೆ ಬಂದಿಲ್ಲ. ನಮ್ಮ ಈ ಭಾರತ ದೇಶದ ಬುಕ್ಕಂಜಿ ರಕ್ಷಣೆದ ವಿಚಾರ ಮಾಡ್ಕೊಂಡ ನಮ್ಮ ಏಪೋ ರಕ್ಷಣೆ ನಮ್ಮ ಭಾರತ ದೇಶವನ್ನು ಎಂಚೆ ಮಾಡ್ಬೋದು ವಿಚಾರ ಬಂಟ ನಮ್ಮ ದೇಶಕ್ಕೂ ನಂಗೆ ರಕ್ಷಣೆ ಒಯ್ಕಬೋದು. ನಮ್ಮ ದೇಶಟ್ಟು ನಮ್ಮ ಇಂಚಿನ ವಿಚಾರ ಉಂಟ ಆನಿ ರಾಮಾಯಣಟು ರಾವಣರ ಯುದ್ಧಟು ರಾವಣರ ಯುದ್ಧರು ಸೋತರು ಐದು ಬುಕ್ಕ ವಿಭೀಷಣರ ಪಂಡರಿಗೆ ರಾಮದೇವರಿಗೆ ರಾಮರಾಜರೇ ಎಂಕಲ್ನ
ಲಂಕೆಟ್ ಬೋಡೇನಾಥ ಬಂಗಾರ ಉಂಡು ಬೋಡೇನಾಥ ಐಶ್ವರ್ಯ ಉಂಡು ಇರು ಮೂಲೆ ರಾಜ ತಿಪ್ಲೆ ಇರು ಅಯೋಧ್ಯೆ ಪೋರ್ಚಿ ಎಂಕಲಿಗೆ ರಾಜ ತಿಪ್ಲೆ ಅಂತ ಪಂಡರಿಗೆ ವಿಭೀಷಣರು ಐಕ್ ರಾಮದೇವರು ಪಂಡರಿಗೆ ವಿಭೀಷಣರೇ ನಮ್ಮ ಈ ಐಶ್ವರ್ಯ ನಂಕದಾಯಿ ನಮ್ಮ ಪುಟ್ನ ಊರು ನಮ್ಮ ಪುಟ್ನ ಬೇರೆ ಭೂಮಿ ಐವತ್ತು ಮಲ್ಲ ಸ್ವರ್ಗದಾಯ್ತು ನಂಗೆ ಇಂಕ್ ಪೋರ್ಚಿಂಗ್ಲ ಐಶ್ವರ್ಯ ಪಂಡದ ಅರಸಿದ ಅಯೋಧ್ಯೆ ಪತ್ತರಿಗೆ ಅಂಚಂದ ಪಂಟ ನಮ್ಮ ಈ ಭಾರತ ದೇಶ ಪಂಟ ಏತು ಒಂಜಿ ಇಂಪಾರ್ಟೆಂಟ್ ಏತು ನಮ್ಮ ಪುಟ್ನ ಊರು ಪಂಟ ಐನೊಂಜಿ ಅಭಿಲಾಷಣಕ್ಕೆ ಏತಿ ಪುನಃ ವಿಚಾರ ನಮ್ಮ ಅಂತ ತೆರಿ ನೋಡಿ ಬಂದಿಲ್ಲ ನಮ್ಮ ದೇಶದ ಬಗ್ಗೆ ಏಬೋಲ ಒಂಜತ್ತು ಪಾತ್ರ ತಪ್ಪು ಪಾತ್ರ ಬರಲಿ ನಮ್ಮ ಭಾರತ ಮಾತಿಗೆ ಏಬೋಲ ನಮ್ಮ ಮರ್ಯಾದೆ ಕೊರಂತು ಬರುವ ವಿಚಾರವನ್ನು ಈ ಸಂದರ್ಭದಲ್ಲಿ ಪಂಡೋದಿಲ್ಲ ಅಂಚನೆ ಕ್ರೀಡೆ ಬುಕ್ ಆರೋಗ್ಯ ಪಂಡದು ಕ್ರೀಡೆಲ್ಲ ಆರೋಗ್ಯ ಒಂದೊಂದು ನಾಣ್ಯದ ಒಂಜಿ ರಡ್ಡು ಮೋನೆ ಎತ್ತಲೇಗ ಓಳು ಕ್ರೀಡೆ ಉಂಡು ಅಲ್ಲ ಆರೋಗ್ಯ ಉಂಡು ಓಳು ಆರೋಗ್ಯ ಉಂಡು ಅಗ್ಲಂತ ಕ್ರೀಡೆಟ್ ಅದನ್ನು ಬೇತೆ ಕೆಲಸ ಹೂವಂಟ ವ್ಯಾಯಾಮ ಇಪ್ಪಣಂಚಿನ ಸಂದರ್ಭ ಇಪ್ಪಣ ಪಂಡದು ಆರೋಗ್ಯ ಪಂಟ ನಂಗೆ ಮತ್ತೆ ಗೊತ್ತಿಪ್ಪು ಆರೋಗ್ಯ ಪಂಟ ಒಂದು ಸಂಪತ್ತು ಪಂಡದು ಸಂಪತ್ತು ಪಂಟ ಈ ಸಂಪತ್ತು ಪಂಟ ಒರಿ ಆರೋಗ್ಯ ಪಂಟ ಒರಿ ರೋಗ ಜೊತೆ ಮಾತ್ರ ಒಂದು ಆರೋಗ್ಯವಂತ ಪಣೆ ರಬಜಿ ಏರು ಧಾರ್ಮಿಕ ಸಾಮಾಜಿಕ ಬೊಕ ಆಧ್ಯಾತ್ಮಿಕ ಪಂಟ ದೈಹಿಕವಾಗಿ ಏರು ಸ್ಥಿತಿವಾದ ಆಗ್ಲೇನು ಒಂಜಿ ಆರೋಗ್ಯವಂತ ಮನುಷ್ಯರಿಂದ ನಮ್ಮ ಒಂಜಿ ಬಂದಲ್ಲಿ ಬಂದಿಲ್ಲ ಈ ಒಂದು ಕ್ರೀಡೆ ಒಂದು ದೃಢ ಸಂಕಲ್ಪ ನಂಗೆ ಮಾತಾ ಕೊಡ್ಬೋದು ನಮ್ಮ ಈ ಪಂಚಾಟಕ್ಕೆ ಬತ್ತನಚ ಬೇತೆ ಬೇತೆ ತಂಡಲಿದ್ದ ಬತ್ತುಳ್ಳಾರು ನಮ್ಮ ಮಾಂತ ನಮ್ಮ ಈ ಪಂದೋಟು ನಮ್ಮ ಎಪ್ಪಲ ಸೋಲು ಗೆಲು ಪನ್ಪಣ ನಂಗೆ ಮಾತಾಡಲಿಲ್ಲ ಇಪ್ಪ ನಾವು ಸ್ವಾಮಿ ವಿವೇಕಾನಂದರು ಪನ್ಲೆಕೊನೆ ಗೆಲ್ತುಡ ಸಂತೋಷ ಸೋತರು ಪಂಟ ಒಂದು ಅನುಭವ ಪಂಪ ಪಾತ್ರನು ನಮ್ಮ ಮಾಂತ ತೆರೆಯೋಡು ನಮ್ಮ ಗೆಲ್ತುಂಡ್ಲ ಸೋಲ್ತುಂಡ್ಲ ರಟ್ಟೆಲ್ನ ಸಮಾನ ಮನಸ್ಕ ತೆರೆಯೋಡು ಒಳ್ಳೆ ಒಂಜಿ ಏಟೊಂಜಿ ಗಲಾಟೆದಳ ಬರಂತಲೇಕ ನಮ್ಮ ತೂರು ಪಾತ್ರವನ್ನು ಈ ಸಂದರ್ಭ ಪನ್ನೋದಿಲ್ಲ ಅಂಚನೆ ಬಂದಿಲ್ಲ ಒಂಜಿ ಆಯೋಜನೆ ಮಾಡ್ತಾನಂಚ ನಮ್ಮ ಶಿವಾಜಿ ಫ್ರೆಂಡ್ಸ್ ಕೋಟಿಂಬಳದಾಗಲೂ ಮುಗ್ಲೇಗೆ ನಮ್ಮಲ್ಲ ನಾನೆಲ್ಲ ಇಂಚಿನ ಒಂಜಿ ಎಡ್ಡೆಡ್ಡೆ ಕಾರ್ಯಕ್ರಮ ಮಲ್ಪಡಂಟ ಮುಗ್ಲೇಗೆ ನಮ್ಮ ಮಾತು ಹಿಂದೂ ಸಮಾಜಕ್ಕೆ ನಮ್ಮ ಬೆರಿಸಾಯ ತುಂತರ ಪಾತ್ರವನ್ನು ಏನು ಈ ಸಂದರ್ಭ ಪನ್ನೋದಿಲ್ಲ ಆಗ್ಲಿಗೆ ವಾನಮ್ಮನದ ಆರ್ಥಿಕ ಸಹಾಯ ಇಪ್ಪು ಆ ಜನ ಬೇತ ಒಂಜಿ ಕೆಲಸ ಸಹಾಯ ಇಪ್ಪು ಐನ್ಮಾಂತ ಒಂಜಿ ನಮ್ಮ ಹಿಂದೂ ಬಾಂಧವರು ನಮ್ಮ ಸಮಾಜದ ನಮ್ಮ ಜವಣಿಯರು ಮಾಲ್ತೊಳ್ಳಿರೋ ಒಂಜಿ ಸ್ಫೂರ್ತಿ ಆಗಲಿ ಕೊರೋಡುದಂಟ ನಮ್ಮ ಮಾಂತ ಆಗಲಿ ಬೆರೀತಾ ಉಂಟೋಡು ಆಗಲಿ ಪಡ ಸಹಾಯನೂ ಮಾಲ್ತದ್ದು ನನ್ನೆಲ್ಲ ನನ್ನ ದುಂಬಕ್ಲ ಇಂಚಿನ ಕಾರ್ಯಕ್ರಮ ಆಗಲಿ ಮಾಲ್ಪಡ ಆಗ್ಲ ಮಾಲ್ಪಡ ಆಗ್ಲ ಒಂಜಿ ಸ್ಫೂರ್ತಿ ನಮ್ಮ ಒಂಜಿ ಸಪೋರ್ಟ್ ಮಾಡ್ಕೊಂಡು ವಿಚಾರವನ್ನು ಇಲ್ಲಿ ಸಂದರ್ಭ ಪಡ್ತೊಳ್ಳೆ ಬಂದಿಲ್ಲ ಅಂಚನೆ ಈ ಅಯ್ಯಪ್ಪ ಮಂದಿರ ಎದುರು ನಡಪನಂಚಿನ ಈ ಒಂಜಿ ಪಂದ್ಯಾಟಗೂ ದಾಲ ಒಂಜಿ ವಿಘ್ನ ಬರಂತ ಲೆಕ್ಕ ಒಂಜಿ ಪಂದ್ಯಾಟವನ್ನು ನಡಪದೊಂದು ಆ ದೇವರ ಪ್ರಾರ್ಥನೆ ಮಾಡ್ತಂತು ಅಂಚನೆ ಈ ಕ್ಲಬ್ ಆಗಲಿ ಇಂಕ ಒಂಜಿ ಎರಡು ಪಾತೆರ ಒಂಜಿ ಅನುಮತಿ ಕೊಡಲಿಕ್ಕೆ ಆಗಲಿ ಧನ್ಯವಾದ ಪಣ್ಣದು ಇನ್ನೊಂದು ಎರಡು ಪಾತೆರನ್ನು ಮುಗಿತೋನ್ಲೆ ಜೈ ಹಿಂದ್ ಜೈ ಕರ್ನಾಟಕ. ಸೋಲೆ ಗೆಲುವಿನ ಮೆಟ್ಟುಲು ಅಂಚನೆ ಈ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಲ ಒಂದು ಸದಸ್ಯರು ನನ್ನ ದುಂಬುಗಳ ಒಂಜಾತು ಇಂಚಿನ ಎಡ್ಡ ಕಾರ್ಯಕ್ರಮಗಳು ನಡಪಡುವ ಪಾತ್ರ ಮೂಲಕ ಪಾತೆರನಂಚಿನ ಅಧ್ಯಕ್ಷರು ಆಯ್ನಂಚಿನ ಶ್ರೀ ಬಾಲಕೃಷ್ಣ ಗೌಡ ಕೋಲ್ಪೆ ಎಂಬರಿಗೆ ವಂದನೆಗಳು ಇತ್ತೆ ಅತಿಲೇಗ ಮಾಂತ್ರಿಗಳ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಲ ಒಂದು ಅಧ್ಯಕ್ಷರು ಆಯ್ನಂಚಿನ ಶ್ರೀ ದಿನೇಶ್ ಮಾಸ್ತಿ ಮೇರೆ ಸ್ಮರಣಿಕೆ ಕೊರತು ಗೌರವಿಸುವುದು ಏನೊಂದೊಲ್ಲೆ ಸುರತಾತ್ ಸಭೆತ ಅಧ್ಯಕ್ಷರಾಗಿ ಸ್ಮರಣಿಕೆ ಕೋರುತು ಗೌರವಿಸುವರು ಅಂಚನೆ ಈ ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲನೆ ಮಲ್ತನಂಚನ ಶ್ರೀಯುತ ವೆಂಕಟರಮಣರಾವ್ ಮಂಕುಡೆ ಇಂಬರಿಗೆ ಸ್ಮರಣಿಕೆ ಕೋರುತು ಗೌರವಿಸುವುದು ಏನೊಂದೊಲ್ಲೆ ಅಂಜನೆ ರವಿರಾಜ್ ಕಡಬ ಪ್ರಾಂತ ಸದಸ್ಯರು ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ ಅಂಜನೆ ಶ್ರೀಯುತ ರುಕ್ಮ ನಾಯ್ಕ್ ಆರಕ್ಷಕ ಉಪನಿರೀಕ್ಷಕರು ಬೆಲ್ಲಾರೆ ಪೊಲೀಸ್ ಠಾಣೆ ಅಂಜನೆ ಇನ್ನಿತ ಮುಖ್ಯ ಅತಿಥಿ ಅಂಜನೆ ಈ ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನ ರು 10,555 ಕೊರತು ಸಹಕಾರ ಮಲ್ತನಂಚಿನ ಬಾಲಕೃಷ್ಣ ಜಿ ಮೇರೆಗಳ ಸ್ಮರಣಿಕೆಯನ್ನು ಕೊರತು ಗೌರವಿಸುವುದು ಕೇನೊಂದುಲ್ಲೆ ಅಂಜನೆ ಈ ಕಾರ್ಯಕ್ರಮದ ಕೊಡೋರಿ ಅತಿಥಿ ಶ್ರೀ ರವಿ ಪಾದರೆ ಕನ್ಸ್ಟ್ರಕ್ಷನ್ ಅಂಜನೆ ಅಧ್ಯಕ್ಷರು ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ ಕೋಡಿಂಬಾಲ ಅಂಜನೆ ಎಂಬೆರ್ಲ ಈ
ಹಗ್ಗ ಜಗ್ಗಾಟದ ದ್ವಿತೀಯ ಬಹುಮಾನ 7,555 ಗುರುತು ಸಹಕಾರ ಮಲ್ತೇರು ಇಂಬೆರೆಗುಲ ಸ್ಮರಣಿಕೆ ಗುರುತು ಗೌರವಿಸುವುದೊಂದು ಕೇನೊಂದುಲ್ಲೆ. ಅಂಜನೆ ಈ ಕಾರ್ಯಕ್ರಮದ ಕೂಡರಿ ಅತಿಥಿ ಶ್ರೀಯುತ ಮಾಧವ ಕೋಲ್ಪೆ, ಮುಖ್ಯೋಪಾಧ್ಯಾಯರು ಸರಸ್ವತಿ ವಿದ್ಯಾಲಯ ಕಡಬ ಇಂಬೆರೆಗುಲ ಸ್ಮರಣಿಕೆ ಗುರುತು ಗೌರವಿಸುವುದೊಂದು ಕೇನೊಂದುಲ್ಲೆ. ಅಂಜನೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಾಮನಗರ ಕೋಡಿಂಬಲ ಉಂದೇತ ಅಧ್ಯಕ್ಷರಾಯಿನಂತಿನ ಶ್ರೀಯುತ ಬಾಲಕೃಷ್ಣಗೌಡ ಗುಂಡಿಮಜಲುಳ್ಳೇರು ಇಂಬೆರೆಗುಲ ಸ್ಮರಣಿಕೆಯನ್ನು ಗುರುತು ಗೌರವಿಸುವುದೊಂದು ಕೇನೊಂದುಲ್ಲೆ. ಅಂಜನೆ ಬಿಜೆಪಿ ಕಡಬ ಮಂಡಲದ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ಬಿಜೆಪಿ ಕಡಬ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಯಿನಂಚಿನ ಶ್ರೀಯುತ ಕೇಶವ ಬೇರಿಕೆ ಇಂಬೆರೆಗುಲ ಸ್ಮರಣಿಕೆಯನ್ನು ಗುರುತು ಗೌರವಿಸುವುದೊಂದು ಕೇನೊಂದುಲ್ಲೆ. ಅಂಚನೆ ಈ ಕಾರ್ಯಕ್ರಮದ ಮೂಜನೆ ಬಹುಮಾನನು ಕೊರ್ನಂಚಿನ ಸಂತೋಷ್ ಕುಮಾರ್ ಶ್ರೀ ಗುರು ಆಗ್ರೋ ಏಜೆನ್ಸೀಸ್ ಕಡಬ ಇಂಬೆರ್ಲ ವೇದಿಕೆಗೆ ಬರ್ತದೆ ಸ್ಮರಣಿಕೆಯನ್ನು ದಿತ್ತ ನೋಡಿಕೊಂಡು ವಿನಂತಿ ಮಾಡ್ತೊಂದುಲ್ಲೆ. ಅಂಚನೆ ವೇದಿಕೆ ನಿಪುಣ ನಾನೂರಿ ಅತಿಥಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ಮುಕ್ತೇಶ್ವರ ರಾಯಿನಂಚಿನ ಶ್ರೀ ಕೃಷ್ಣ ಪ್ರಸಾದ್ ಎಡಪತ್ಯ ಇಂಬೆರೆಗುಲ ಸ್ಮರಣಿಕೆಯನ್ನು ಗುರುತು ಗೌರವಿಸುವುದೊಂದು ಕೇನೊಂದುಲ್ಲೆ. ಅಂಜನೆ ಈ ಕಾರ್ಯಕ್ರಮದ ಮೂಜನೆ ಬಹುಮಾನ 5,555 ಮುಂದಿನ ಕುರಿತು ಸಹಕಾರ ಮಲ್ತನಂಚಿನ ಸಂತೋಷ್ ಕುಮಾರ್ ಶ್ರೀ ಗುರು ಏಜೆನ್ಸೀಸ್ ಕಡಬ ಇಂಬೆರೆಗುಲ ಸ್ಮರಣಿಕೆಯನ್ನು ಗುರುತು ಗೌರವಿಸುವುದೊಂದು ಕೇನೊಂದುಲ್ಲೆ. ಅಂಚನೆ ಮಹಿಳೆಯರನ್ನ ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನ ರು 2022 ಮುಂದಿನ ಕುರಿತು ಸಹಕಾರ ಮಲ್ತನಂಚಿನ ಶರತ್ ಪಂಜೋಡಿ ಶ್ರೀದೇವಿ ಟೈರ್ಸ್ ಆ್ಯಂಡ್ ವೀಲ್ ಅಲೈನ್ಮೆಂಟ್ ಸಂತಕಟ್ಟ ಕಡಬ ಇಂಬೆರಿತ್ತಲ್ನ ಬತ್ತದು ಸ್ಮರಣಿಕೆ ದತ್ತ ನೋಡುವಣ್ಣದು ವಿನಂತಿ ಮಲ್ತೊಂದುಲ್ಲೆ. ಅಂಚನೆ ಮಹಿಳೆಯರನ್ನ ದ್ವಿತೀಯ ಬಹುಮಾನ 1,111 ಮುಂದಿನ ಪ್ರವೀಣ್ ರೈ ಸಂಚಾಲಕರು ಬಜರಂಗದಳ ಎಡಮಂಗಲ ಘಟಕ ಇಂಬೆರು ಕೊಡ್ತೇರು ಇಂಬೆರುಲ್ಲ ಬತ್ತದು ಸ್ಮರಣಿಕೆ ದತ್ತ ನೋಡೊಂದು ಕೇನೊಂದುಲ್ಲೆ. ಅಂಚನೆ ಪುರುಷರನ್ನ ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನದ ಫಲಕನ ಗುರುತು ಸಹಕರಿಸದಿರು ಸುರೇಶ್ ಕೋಟೆಗೊಡ್ಡೆ ಇಂಬೆರ್ಲ ಬತ್ತದು ಸ್ಮರಣಿಕೆಯನ್ನು ದಿತ್ತ ನೋಡೊಂದು ಕೇನೊಂದುಲ್ಲೆ. ಅಂಚನೆ ದ್ವಿತೀಯ ಬಹುಮಾನದ ಫಲಕನ ಹರೀಶ್ ಕೋಡಿಬೇಲು ಇಂಬೆರು ಕೊಡ್ತೇರು ಇಂಬೆರ್ಲ ಬತ್ತದು ಸ್ಮರಣಿಕೆಯನ್ನು ದಿತ್ತ ನೋಡೊಂದು ಕೇನೊಂದುಲ್ಲೆ. ಮೂಜನೆ ಬಹುಮಾನದ ಫಲಕ ಕೊಡುಗೆನ ವಿಘ್ನೇಶ್ ಕೊಟ್ಟಾರಿ ಇಂಬೆರು ಕೊಡ್ತೇರು ಇಂಬೆರ್ಲ ಬತ್ತದು ಸ್ಮರಣಿಕೆಯನ್ನು ದಿತ್ತ ನೋಡೊಂದು ಕೇನೊಂದುಲ್ಲೆ. ಅಂಚನೆ ಮಹಿಳೆಯರನ್ನ ಟ್ರೋಫಿ ಯತೀಶ್ ಹೊಸಮನೆ ಪ್ರಥಮ ಬಹುಮಾನದ ಟ್ರೋಫಿನಿ ಯತೀಶ್ ಹೊಸಮನೆ ಇಂಬೆರು ಕೊಡ್ತೇರು ಇಂಬೆರ್ಲ ಬತ್ತದು ಸ್ಮರಣಿಕೆಯನ್ನು ದಿತ್ತ ನೋಡೊಂದು ಕೇನೊಂದುಲ್ಲೆ. ಅಂಚನೆ ಮಹಿಳೆಯರನ್ನ ದ್ವಿತೀಯ ಬಹುಮಾನದ ಟ್ರೋಫಿನ ಶಿವಪ್ರಸಾದ್ ಅಮೃತ ಜ್ಯೂಸ್ ಸೆಂಟರ್ ಇಂಬೆರ್ಲ ಬತ್ತದು ಸ್ಮರಣಿಕೆಯನ್ನು ದಿತ್ತ ನೋಡಿಕೊಂಡು ಕೇನೊಂದುಲ್ಲೆ. ವಂದನೆಲು ಕಾರ್ಯಕ್ರಮದ ಅಧ್ಯಕ್ಷರಿಗೆ, ಒಂದು ಶಿವಾಜಿ ಫ್ರೆಂಡ್ಸ್ ಕ್ಲಬ್ದ ಅಧ್ಯಕ್ಷರಿಗೆ, ಕಾರ್ಯಕ್ರಮದ ದುಂಬುಗು ವಂದನಾರ್ಪಣೆ ಶ್ರೀಯುತ ರಘುರಾಮ್ ನಾಯ್ಕ್ ಕುಕ್ಕರಬೆಟ್ಟು ಬೇರೆ ಆದರಣೀಯ ಕ್ರೀಡಾಭಿಮಾನಿಗಳೇ, ಶಿವಾಜಿ ಫ್ರೆಂಡ್ಸ್ ಕಡಬ ಕ್ಲಬ್ ಕೋಡಿಂಬಾಳ ಇದರ ಆಶ್ರಯದಲ್ಲಿ ಜರುಗಿದ ಹಗ್ಗ ಜಗ್ಗಾಟ ಸಭಾ ಕಾರ್ಯಕ್ರಮ ಮತ್ತು ಉದ್ಘಾಟನೆ ನೆರವೇರಿಸಿದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಶಿವಾಜಿ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ದುಂಬುಗು ಕ್ರೀಡಾಂಗಣ ಉದ್ಘಾಟನೆ ಅವರುಂಡು. ಕ್ರೀಡಾಂಗಣದ ಉದ್ಘಾಟನೆಯನ್ನು ಶ್ರೀಯುತ ಕೃಷ್ಣ ಪ್ರಸಾದ್ ಭಟ್ ಎಡಪತ್ಯ, ಶ್ರೀ ಮಹಾವಿಷ್ಣು ದೇವಸ್ಥಾನ ಅಂಚನೆ ಮಜ್ಜಾರು ಉಲ್ಲಾಕುಳು ರಾಜಸ್ಥಾನ ಉಂದೆತ ಮುಕ್ತೇಶ್ವರ ರಾಯಿನಂಚನ ಶ್ರೀ ಕೃಷ್ಣ ಪ್ರಸಾದ್ ಎಡಪತ್ಯ ಮೇರೆ ಈ ಕ್ರೀಡಾಂಗಣ ಉದ್ಘಾಟನೆ ಮಲ್ಪಡು. ಅಂಚನೆ ಮಾಂತ ಅತಿಥಿ ಇಲ್ಲ ಈ ಕಾರ್ಯಕ್ರಮ ಭಾಗವಹಿಸುವ ನೋಡೊಂದು ವಿನಂತಿ ಮಲ್ತೊಂದುಲ್ಲೆ.
ಶಿವಾಜಿ ಫ್ರೆಂಡ್ಸ್ ಕ್ಲಬ್ ತ ಮಾಂತ ಸದಸ್ಯರಲ್ಲ ಗ್ರೌಂಡ್ಗೆ ಬರಡು. ದಯವಿಟ್ಟು ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ನ ಸರ್ವ ಸದಸ್ಯರನ್ನ ಒಂದೊಂದು ಮ್ಯೂಸಿಕ್ನೊಂದಿಗೆ ಅಂಕಣಕ್ಕೆ ಬರಮಾಡಿಕೊಂಡು ಹೋಗೋಣ. ಹಲೋ ಭಾರತ್ ಮಾತಾ ಕಿ, ಹಲೋ ಭಾರತ್ ಮಾತಾ ಕಿ. ಪೂರ್ಣದ ಕಾರ್ಯಕ್ರಮದ ಕಾಲೈನರ್ತದೆ ಉದ್ಘಾಟನೆ ಮಲ್ಪುರಂಜಿನ ಪುಣ್ಯದ ಸಮಯದಲ್ಲ ಶ್ರೀ ಕೆ ಕೃಷ್ಣ ಪ್ರಸಾದ್ ಭಟ್ ಎಡಪತ್ಯ ಅನಂತ ಮುಕ್ತ ಶ್ರೀ ಮಹಾವಿಷ್ಣು ದೇವಸ್ಥಾನ ಉಳ್ಳಕ್ ರಾಜಸ್ಥಾನ ರಾಜೇಂದ್ರ ದೇವಸ್ಥಾನ ಮಜ್ಜಾರು ಕೋಡಿಮಾಲ. And very thanks to Ukmay Naik, Hageshita, ಬಾಲಕೃಷ್ಣ, ಪವಿತ್ರ ಕನ್ಸ್ಟ್ರಕ್ಷನ್ ಎಲ್ಲ ಸಂಘಟನೆಯ ಮಿತ್ರರು ವಿಶೇಷವಾಗಿ ಸೇರ್ತಕ್ಕಂಥ ಎಲ್ಲರನ್ನ ಕೂಡ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಇಡೀ ಕಾರ್ಯಕ್ರಮದ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಪುತ್ತೂರು ಬೆಳ್ತಂಗಡಿ ಸುಳ್ಯ ಭಾಗದ ಪ್ರಚಲಿತ ಸುದ್ದಿ ಸಂಸ್ಥೆ ಸುದ್ದಿ ಪುತ್ತೂರು ಶ್ರೀಯುತ ವಿಜಯ್ ಇವರ ನೇತೃತ್ವ ತಂಡ ಇವತ್ತು ಇಡೀ ಕಾರ್ಯಕ್ರಮವನ್ನು ಲೈವ್ ಟೆಲಿಕಾಸ್ಟ್ ನೊಟ್ಟಿಗೆ LED ಪರದೆಯಲ್ಲಿ ಕೂಡ ಅದನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆಲ್ ದ ಸ್ಪಾನ್ಸರ್ಸ್ ಆಫ್ ದಿಸ್ ಟೂರ್ನಮೆಂಟ್ ಒಡಿ ಚಪ್ಪಾಳೆ ಅವರನ್ನು ಅಭಿನಂದಿಸ್ತಾ ಇದ್ದಾವೆ. ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ಈಗ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ನ ಸರ್ವ ಸದಸ್ಯರನ್ನ ಅಂಕಣಕ್ಕೆ ಬರಮಾಡಿಕೊಳ್ಳುವ ಸಮಯದಲ್ಲಿ ನಾವಿದ್ದಾವ. ಬನ್ನಿ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಈ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅಮ್ಮ ಸೌಂಡ್ಸ್ ನ ಮ್ಯೂಸಿಕ್ ನೊಂದಿಗೆ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವ. ಬಲೆ ನಾಚಿಗೆ ಅಲ್ಪೋಚಿ ಬಲೆ ಅಟವನ್ನ ಮುಂದುವರಿಸುವ ಸಮಯದಲ್ಲಿ ಈಗ ಅತಿಥಿಗಳು ಮತ್ತು ಈ ಭಾಗದ ಎಲ್ಲ ಸಂಘಟನೆ ಯುವಕರನ್ನ ವಿಶೇಷವಾಗಿ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ನ ಸರ್ವ ಸದಸ್ಯರು ಅಂಕಣಕ್ಕೆ ಬರಬೇಕು. ಚಾರ್ ಅಣ್ಣ ಎಸ್ ಬಂಧುಗಳೇ, ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಮಾಳ ಕಡಪ ತಾಲೂಕು ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ 8+1 ವಿಭಾಗದ 525 kg ವಿಭಾಗದ ಸಿಂಗಲ್ ಗ್ರಿಪ್ ಪಂದ್ಯಾಟಕ್ಕೆ ಬಂದಿರತಕ್ಕಂತಹ ಎಲ್ಲ ಧರ್ಮದ ಹಗ್ಗ ಜಗ್ಗಾಡ್ದ ಕ್ರೀಡಾಪಟುಗಳನ್ನ ಸ್ವಾಗತ ಮಾಡಿಕೊಳ್ತಾ ಇದ್ದಾವೆ. ಈಗ దానండి ఇక నద్దు కోడింబలకు భారీ అమస్సార ఒటార బల్లో ఇప్పుడు ಈಗ ಒಂದೊಡ್ಡ ಚಪ್ಪಾಳೆಯೊಂದಿಗೆ ಸಂಘದ ಎಲ್ಲ ಕಾರ್ಯಕರ್ತರನ್ನ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವ. ಭಲೆ ಭಲೆ ಸುರೇಶ್ ಕೋಡಿಮಾಲ, ನಿಮ್ಮೆಲ್ಲ ಮೋಹನ್, ನಿಧಿ ಮೋಹನ್, ಜಯಂತ್, ನಿತಿನ್, ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ಎಲ್ಲರೂ ಬನ್ನಿ ಒಳಗಡೆ. ಬಲೆ ಬಲೆ ಚೂರಿಂಜಿ ಬಲೆ. ಎಸ್ ಎಲ್ಲರೂ ಬನ್ನಿ.
ಬನ್ನಿ, ದಯವಿಟ್ಟು ಬನ್ನಿ, ಈ ಕಡೆ ಬನ್ನಿ. ಬಲ್ಲ ಇಪ್ಪಿರತ್ತೆ, ಬಲ ಇಂಚಿ ಬಲೆ. ಇಷ್ಟೇನಾ? ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ನವರು ಇಷ್ಟೇಯಾ? ದಿನೇಶ್ ಮಾಸ್ತಿ ಬನ್ನಿ ಎಲ್ಲ. ಬಲ್ಲಿ ಎಲ್ಲ ನಮ್ಮ ಅತಿಥಿಗಳು ಕೂಡ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಿ. ಈ ಭಾಗದ ವಿಶ್ವ ಹಿಂದೂ ಪರಿಷತ್ ಇರಬಹುದು, ಬಜರಂಗ ದಳ ಇರಬಹುದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರಬಹುದು, ಬಜರಂಗ ದಳ ಇರಬಹುದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಈ ಭಾಗದ ಎಲ್ಲ ದೇವಸ್ಥಾನ ಭಜನಾ ಮಂದಿರದ ಉಸ್ತುವಾರಿಗಳು ಕೂಡ ಅಂಕಣವನ್ನು ಪ್ರವೇಶ ಮಾಡಬೇಕು. ಬಲೆ ಪ್ಲೀಸ್ ಬನ್ನಿ. ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಯೋಗ್ಯತೆ ಇರುವಂತಹ, ತಾಕತ್ತಿರುವಂತಹ ಯುವಕರನ್ನು ಸೇರಿಸಿಕೊಳ್ಳುವಂತಹ ಯೋಗ್ಯತೆ ಇರಬೇಕು. ಸ್ಟಾಪ್ ಮ್ಯೂಸಿಕ್. ಬಂಧುಗಳೇ, 2022ರ ಶಿವಾಜಿ ಟ್ರೋಫಿ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅತಿ ಕಡಿಮೆ ಅವಧಿಯಲ್ಲಿ ಇಲ್ಲಿ ಒಂದು ಹಗ್ಗ ಜಗ್ಗಡ ಮಲ್ಪೊಂದು ಯೋಚನೆ ನೆಂಚನಿಗ್ಲೆ ಸುಲಭಂಡೊಂದು ಗೊಬ್ಬ ಮಲ್ಪಗಂದ ಆಂಡ ಅಂದೆ ಟೀಮುಲು ಬತ್ತಿಜ್ಜ ಬರತ್ತ ವಿಶ್ವಾಸ ಇದೆ. ಯಾವುದೇ ತಂಡ ಇಲ್ಲ ಇವರೊಟ್ಟಿಗೆ. ಒಂದು ತಂಡ ಒಂದು ಪಂದ್ಯಾಟವನ್ನು ಮಾಡುವಾಗ ಆ ಒಂದು ತಂಡ ಅದರಲ್ಲಿ ಆಡಬೇಕು ಅಲ್ವಾ? ಏನು ಗೊತ್ತಿಲ್ಲ, ಆದರೂ ಕೂಡ ಇವತ್ತು ಸಂಘಟನೆ ದೃಷ್ಟಿಯಿಂದ ಸರ್ವೇ ಜನ ಸುಖಿನೋ ಭವಂತ ಅನ್ನುವಂತ ಏಕೈಕ ಇದ್ರೆ ಅದು ಹಿಂದೂಗಳಲ್ಲಿ ಮಾತ್ರ. ಎಲ್ಲರನ್ನ ಸೇರಿಸಿಕೊಳ್ಬೇಕು ನಾವು. ಎಲ್ಲರನ್ನ ಸೇರಿಸಿಕೊಳ್ಳುವಂತ ಯೋಗ್ಯತೆ ಇರುವಂತಹ ಸಮಾನ ಮನಸ್ಕರನ್ನು ಹೊಂದಿರತಕ್ಕಂತಹ ನಾವೆಲ್ಲರೂ. ನಮ್ಮ ಏಪಲ ನಮಕ್ಕೆ ಮಾತ್ರ ಎಡ್ಡೆ ಅಲ್ಲಂದಿಗೆ ಎನ್ನಜ್ಜ ನಮ್ಮ ಧರ್ಮನೇ ಪಂಡದು ಗೊತ್ತನ ಸರ್ವೇ ಜನ ಸುಖಿನೋ ಭವಂತು ಲೋಕ ಎಡ್ಡೆಡಿ ಪಡ ನಮ್ಮ ಮಾತಿರಲ್ಲ ಒಂದೇ ರೀತಿ ಇಪ್ಪುಗಲ್ಪಡ ಭಾವನೆ ಉಳ್ಳೇರೈ ಕೊಂಚೂರು ವ್ಯತ್ಯಾಸಗಳು ಇಪ್ಪಡ. ಆದರೂ ಕೂಡ ಈ ಭಾರತದಲ್ಲಿ ಇರುವಂತ ಎಲ್ಲ ನಾಗರಿಕರು ಕೂಡ ಏಕ ಮನೋಭಾವನಿದ್ದಾಗ ಮಾತ್ರ ಈ ದೇಶ ಸದೃಢಗೊಳ್ಳಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೀನಿ, ಇಸ್ ನರೇಂದ್ರ ಮೋದಿ ಇಸ್ ದ ಪ್ರೈಮ್ ಮಿನಿಸ್ಟರ್ ಇಸ್ ಆಬಲ್ ದ ಕೆಪಾಸಿಟಿ. ಈ ದೇಶವನ್ನ ವಿಶ್ವಗುರು ಮಾಡಬೇಕು, ಈ ದೇಶವನ್ನ ಶ್ರೇಷ್ಠವಾಗಿರಬೇಕು. ಈ ದೇಶ ಒಂದು ಕಣ ಕಟ್ಟದಿತ್ತು. ನಮ್ಮ 50 ವರ್ಷ ಹಿಂದೆ ಮಹಾತ್ಮ ಗಾಂಧಿ ಒಂದು ಕನಸನ್ನು ಕಟ್ಟಿದ್ರು. ಏನಂದ್ರೆ ಈ ದೇಶ ಸ್ವಚ್ಛ ಬೋರ್ಡ್ ಒಂದು ಅಲ್ವಾ, ಸ್ವಚ್ಛ ಇರಬೇಕು. ವಾ ಮಗಕ್ಕಳ ಇನ್ನು ಮಲ್ಪಿರಾಯ್ಸ್ ಇನಿ ಒಂಜಿ ತುಂಡು ಕಜ ಉಂಡು ಪೇಟೆ ತಕ್ಕನಗಳ ಅಂಚಿಂಚಿ ತೂಪೆ ಅದನ್ನ ಮಾಡಲಿಕ್ಕೆ ಸಾಕಾರಗೊಳಿಸಿದವರು ಈ ದೇಶದ ಮಣ್ಣಿನ ಮಗ ಅಂದ್ಕೊಳ್ಳಿ ಹೆಮ್ಮೆಯಿಂದ ಹೇಳ್ತಾರೆ. ಇಸ್ ದ ಮ್ಯಾನ್ ನರೇಂದ್ರ ಮೋದಿ ಇವರಿಗೆ ದೊಡ್ಡ ಚಪ್ಪಾಳೆ ಒಂದಿಗೆ ಅಭಿನಂದಿಸ್ತಾ ಇದ್ದಾವೆ. ಈ ದೇಶ ವಿಶ್ವಗುರು ಆಗಬೇಕು, ಈ ದೇಶ ಶ್ರೇಷ್ಠವಾಗಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಎಲ್ಲ ಜನಾಂಗದವರನ್ನು ಸೇರಿಸಿಕೊಂಡು ಹೋಗುವಂತಹ ವ್ಯಕ್ತಿಯೊಟ್ಟಿಗೆ ನಿಮ್ಮಂತ ಯುವಕರಿದ್ದಾಗ ಮಾತ್ರ ದೇಶ ಬಲಾಢ್ಯ ಆಗಲಿಕ್ಕೆ ಸಾಧ್ಯ. ನಿಮ್ಮೆಲ್ಲರನ್ನ ಪರಿಚಯವನ್ನು ಮಾಡಿಕೊಳ್ತಾ ಹೋಗ್ತಾರೆ ನೇರವಾಗಿ. ಪ್ಲೀಸ್ ಸರ್ ಇರಪ್ಪುದಾರೆ ಕೇಶವ ಸಂಘಟನೆ ಜವಾಬ್ದಾರಿ ಇದ್ರೆ ತಿಳಿಸಿ. ಕೇಶವ ಕೃಷ್ಣ ಪ್ರಸಾದ್ ಎಡಪಟ್ಯ ಒಂಜಿ ದೇವಸ್ಥಾನದ ಎಡ್ಡ ಬೇಲೆ ಮಲ್ಪುಣಂಚಿನ ಯಾನು ಮಾತ್ರ ಸಂಘಟನೆ ಜವನಕ್ಕೆ ಅನ್ನು ನಿಗಲಡೈತೆ ಗೊಬ್ಬು ಮಾತ್ರ ಅತ್ತು ಶಾಲು ಮಾತ್ರ ಬಾಡ್ಡತ್ತು ನಿಗಲ ಊರ್ದ ಭಜನಾ ಮಂದಿರದ ಕಾರ್ಯಕ್ರಮಗ ವಾರಟು ವರ 15 ನಿಲ್ತವರ ಭಜನಾಗ ಜಸ್ಟ್ ಪೋಯಿನ ಮಾಡು ಅದು ಹೋಗ್ಬೇಕು. ನಾವು ಆ ಕೆಲಸವನ್ನು ಮಾಡಬೇಕು. ಎಲ್ಲ ನನ್ನ ವಿನಂತಿ, ನನ್ನ ಎಲ್ಲ ಸಂಘಟನೆ ಬಂಧುಗಳ ವಿನಂತಿ, ನಮ್ಮ ಊರುಟಿ ಯಾರಲ್ಲ ಸೈನಿಕರಿಪ್ಪಡು ಆ ಧರ್ಮದ ಎಲ್ಲ ಇಪ್ಪಡು ಆಯನ ಇಲ್ಲಡೆಗಾಯ ಜೂವಪ್ಪನ ಹೊರ ಪೋಯಿ ತಿಂಗೊಟ್ಟು ಹೊರ ಕೇಳ್ಕ ನಿಕ್ಲ ನೆಂಚಿನ ಬೇಲೆ ಅವರದ್ದು ಕೇಳ್ಕ ಆಯ ಹುತಾತ್ಮ ಆಯ್ನಿರ್ತು ಕಾರಣ 11 ವರ್ಷ ಪೋಪಣತ್ತ ಜೀವ ಮಾಡಿ ಪ್ರಯತ್ನ ನಿಕ್ಲ ಮಾಡ್ಕೊಡ ನೀವು ಮಾಡಬೇಕಂತ ವಿಶ್ವಾಸ ಇದೆ. ಈ ಊರಿನಲ್ಲಿ ಸೈನಿಕರಾಗಿ ಸೇವೆ ಸಲ್ಲಿತಕ್ಕಂತಹ ಮನೆ ಇದ್ರೆ ಅಕ್ಲ ಅಲ್ಲಿ ಪುನತೆ ನಮ್ಮ ತಿಂಗಳಿಗೊರಗ್ಲಿ ಇಲ್ಲಡಿ ವಿಸಿಟ್ ಕೊರಕ ಅಕ್ಲ ಇಲ್ಲದಾಗಲೇ ಖುಷಿ ಆಗೋದು. ಆ ರೀತಿಯ ವ್ಯವಸ್ಥೆಯಲ್ಲಿ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ಕೆಲಸವನ್ನು ಮಾಡಬೇಕು. ಪ್ಲೀಸ್ ಸೀತಾರಾಮ್ ದಯಂತಾರ್ ಅದ್ದು
ಕೋಡಿಂಬಾಲ ಬಾಲಕೃಷ್ಣ, ಮಾಧವ ಕೋಲ್ಪೆ ಬಾಲಕೃಷ್ಣ ಪವಿತ್ರ ಕನ್ಸ್ಟ್ರಕ್ಷನ್ ಅನ್ನುವಂತ ಸಂಸ್ಥೆ ಪವಿತ್ರವಾಗಿದೆ. ಗೊತ್ತಾ, ಯಾವುದೇ ರೋಡ್ ಅನ್ನ ಮಾಡುವಾಗ ಅಲ್ಲಿ ಒವ್ವೆ ಡಬ್ಬಿ ಪಡೆ, ಒವ್ವೆ ವ್ಯವಸ್ಥೆ ಪಡೆ, ಅದನ್ನ ಪುನರ್ ನಿರ್ಮಾಣ ಮಾಡಿಕೊಳ್ಳುವಂತ ಯೋಗ್ಯತೆ ಬೇಕ್ರಿ. ಸರ್ಕಾರದವರು ಹೇಳ್ತಾರೆ ಹೊರದು ಬಿಸಾಕಿ ಅಂತ, ಅಂಡ್ ಆ ಜನಂಚತ್ ಅದನ್ನ ವಾಪಸ್, ಅದು ಯಾವುದೇ ಧರ್ಮ ನೋಡೋದಿಲ್ಲ ಪಾರ್ಟಿ. ಸಮಾಜಕ್ಕೆ ಕೇಳುವಾಗ ಸಮಾಜದಲ್ಲಿ ದುಡ್ಡಿದಾಗಲುಳ್ಳೇರು ಮಾತಿರಲ್ಲ, ಆಂಡ ದಾನಿಗಳು ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡವರು, ಸಮಾಜಕ್ಕೆ ಮತ್ತು ಸಂಘಟನೆಗೆ ತನ್ನನ್ನು ತೊಡಗಿಸಿಕೊಳ್ಳುವವರು ಮಿಸ್ಟರ್ ಪವಿತ್ರ ಬಾಲಕೃಷ್ಣ ವೀರಶಂಕರ್ ಅವರಿಗೆ ಅವರನ್ನು ಎಲ್ಲ ಧರ್ಮದ ವತಿಯಿಂದ ಅಭಿನಂದಿಸಿದ್ದೇವೆ. ವಿಘ್ನೇಶ್, ಗಣೇಶ್ ಕೋಡಿಂಬಾಲ, ಚರಣ್, ಬಾಲಕೃಷ್ಣ ಡಿಕೆ. ಎಸ್ ಬಂಧುಗಳ, ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇರತಕ್ಕಂತಹ ಸ್ವಾಮಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿರ್ತಕ್ಕಂತಹ 150ಕ್ಕಿಂತ ಶಾಲೆಗಳು ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತ ಶಾಲೆಗಳಿದೆ. ಆ ಶಾಲೆ ಎಲ್ಲ ಶ್ರೀಮಾನ್ ಮತ್ತು ಮಾತಾಜಿಗಳಿಗೆ ದೊಡ್ಡ ಚಪ್ಪಾಳೆ ಬರಲಿ ಬಿಡು. 50,000 ಸಂಬಳದ ಪುಣಜಿನ ಮಾಸ್ಟರ್ಗಳು ಎಲ್ಲ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದ್ದಾರೆ. ಆದ್ರೆ 50,000 ಅಲ್ಲ, 1,00,000ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುವಂತಹ ರಾಷ್ಟ್ರಾಭಿಮಾನ ಮತ್ತು ಸಂಸ್ಕೃತಿಯನ್ನು ಉಳಿಸುವಂತಹ ವ್ಯವಸ್ಥೆ. ಎಸ್, ಹಿಂದೂ ಜಾಗರಣ ವೇದಿಕೆಯ ಪುತ್ತೂರು ಜಿಲ್ಲೆಯ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಜಯಂತ್ ರಾಮಚಂದ್ರ ಅಂಡ್ ಮಿಸ್ಟರ್ ರಾಜೇಶ್. ಒಂದು ಸಮಯದಲ್ಲಿ ಕೋಡಿಮಾಲ ಅನ್ನುವ ಹೆಸರನ್ನು ಹಗ್ಗ ಜಗ್ಗಡ ರಾರಾಯಿಸಿದ ವ್ಯಕ್ತಿ ಜೈ ಶ್ರೀರಾಮ್ ಕೋಡಿಮಾಲ, ಸುರೇಶ್ ಕೋಡಿಮಾಲ ಮತ ಬಲ್ಲದಕ್ಕಲೆ. ಎಸ್, ರಘುರಾಮ್ ಕುಕ್ಕರಬೆಟ್ ಇರಕ್ಕೆ ಬೊಟ್ಟು ಬೇರೆ ಬಾತಿರಲ್ಲ. ಒಬ್ಬ ವ್ಯಕ್ತಿ ಅಂದಾಗ ತನ್ನ ಮನೆಯನ್ನ ಚೂರಂಚಿದ್ದೀತು ದಿನದ 24 ಗಂಟೆ. ನಾನು ನೋಡಿದ ಪ್ರಕಾರ ಸಾಧಾರಣ 14 ಗಂಟೆ ಸಮಾಜದೊಟ್ಟಿಗೆ ಇರುವಂತ ವ್ಯಕ್ತಿ ಅಲ್ವಾ? ಹೌದಾದ್ರೆ ಹೊಡೀರಿ ಅವ್ರಿಗೆ ಚಪ್ಪಾಳೆ. ಥ್ಯಾಂಕ್ ಯು ರಘುರಾಮ್ ಕುಕ್ಕರಬೆಟ್ಟು. ಎಸ್, ದಿನೇಶ್ ಮಾಸ್ತಿ ಬಲ್ಲ ಅಪಗ ಹೋಯ್ತೊಂದಿತ್ತ ಒಂದು ಸಂಘಟನೆ ವ್ಯವಸ್ಥೆಯನ್ನು ತೊಡಗಿಸಿಕೊಳ್ಳುವವರು. ಜಯಂತ್, ದಿನೇಶ್, ಪ್ರಜಿತ್, ಚೇತನ್, ಅವಿನ್, ನಯನ್, ಪ್ರಶಾಂತ್ ಮುರಂತಕ ಪುಡೇರನೇ ಪುರಂದರ ಒಡಿ ಚಪ್ಪಾಳೆ ಬರಬೇಕು. ಈ ರೀತಿಯ ವ್ಯವಸ್ಥೆಯನ್ನು ತೊಡಗಿಸಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಆಟವನ್ನು ಮುಂದುವರಿಸಲಿಕ್ಕಿದ್ದಾವ. ವಿನೋದ್ ಮಾಸ್ತಿ, ರಾಮ, ಗಣೇಶ್ ಚೋಜ್ಜಿಕಟ್ಟ. ಬಂಧುಗಳೇ, ಒಂದು ಪೊರ್ಲದ ಕಾರ್ಯಕ್ರಮ ಈ ತಕ್ಷಣ ಮಹಿಳೆಯರ ಗಜಗಡ ಪ್ರಾರಂಭ ಆಗತ್ತ. ಎಲ್ಲ ತಂಡಗಳು ನನಗೆ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಎಂಟ್ರಿ ಫೀಸ್ ಇರೋದಿಲ್ಲ, 8+1 ಇರುತ್ತೆ. ಅಂಕಣದ ಪುಂಜನಗಲ ನೆನೆತಲೆಕ ಗೊಬ್ಬು ಗ್ರೌಂಡ್ ಇಜ್ಜಿ ಇತ್ತೇನೆ ಪಂತ ಆ ರೀತಿಯ ವ್ಯವಸ್ಥೆಯಲ್ಲಿ ಇಲ್ಲ. ಸಹಜನಿಗಳೇ ಮಾತಿರೆಗಳ ಬಡಾತ್ರ ನೆಂಕು ವಿಶ್ವಾಸ ಆ ರೀತಿಯ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ತಾ ಎಲ್ಲ ದ ಬ್ರೈಂಡ್ ಸ್ಪಾನ್ಸರ್ ಆಫ್ ದಿಸ್ ಟೂರ್ನಮೆಂಟ್ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ಇದ್ದಾವೆ. ವಿಶೇಷವಾಗಿ ಹಗ್ಗ ಜಗ್ಗಡದ ಈ ಒಂದು ಅಂಕಣಕ್ಕೆ ಪ್ರಪ್ರಥಮ ಬಾರಿಗೆ ಬರ್ತಾ ಇದೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ತಂಡಕ್ಕೆ ಹೊಡಿ ಚಪ್ಪಾಳೆ. ಮಹಿಳೆಯರ ಹಗ್ಗ ಜಗ್ಗಾಟ ನಾಳೆ ಸುಮಾರು 4 ಲಕ್ಷ ವೆಚ್ಚದಲ್ಲಿ ಒಂದು ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಅದು ಜೈ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ಕೊಕ್ಕಡ ಒಂದೇ ಅಂಕಣದಲ್ಲಿ 6 ವಿಧದ ಹಗ್ಗ ಜಗ್ಗಾಟ ಬಂಧುಗಳು ಗೇಮ್ ಇದೆ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಜೈ ಶ್ರೀರಾಮ್ ಮಹಿಳಾ ಹಗ್ಗ ತಂಡಕ್ಕೆ ಸ್ವಾಗತವನ್ನು ಬಯಸ್ತದೆ. ಒಂದು ತಂಡ ಇತ್ತೀಚೆಗೆ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ರಾಮನಗರದಲ್ಲಿ ಅಸ್ತಿತ್ವಕ್ಕೆ ಬಂದು ಮಹಿಳೆಯರ ಹಗ್ಗ ಜಗ್ಗಾಟ ಪ್ರಪ್ರಥಮ ಪಂದ್ಯಾಟದಲ್ಲಿ ರನ್ನರ್ಸ್ ಬಹುಮಾನವನ್ನು ಪಡೆದಂತ ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಯಾರು ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಶ್ರೀರಾಮ ಯುವಕ ಮಂಡಲ ಕಡಬದ ಎಲ್ಲ ಸದಸ್ಯರಿಗೆ ನಾನು ಶಿರವಾಗಿ ನಮಿಸ್ತಾ ಇದ್ದೇನೆ. ನನ್ನನ್ನು ಈ ಹಂತಕ್ಕೆ ಮೇಲ್ಗಡೆ ತರಲಿಕ್ಕೆ ಕಾರಣ ಅದು ನೀವು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು
ದೊಡ್ಡ ಚಪ್ಪಲೆಯಿಂದ ಬೀಳ್ಕೊಡೋ ಮೊದಲು ನಮ್ಮೊಂಜಿ ಬಲ್ಲು ಹೋಯ್ತಿದೆ ಹೋಗೋಣ ಸರಿಯಾ. ಎಲ್ಲ ಗೆಸ್ಟ್ಗಳು ಈ ಕಡೆ. ಪವಿತ್ರ ಬಾಲಕೃಷ್ಣ, ಯು ಆರ್ ದ ಕ್ಯಾಪ್ಟನ್. ಎಡಬತ್ಯ ನಿಗ್ಲು ಪೂರ ಬಲ್ಲು ಬತ್ತೋಡು ಬತ್ತ ತೂಕ ನಿಗ್ಲು ಪೂರ ಇಂಚಿ ನಮ್ಮ ಅಂಚಿ ಕುಕ್ಕರ ಬೆಟ್ಟಿ ಇಂಚಿ ಬರೋಡಿ. ಎಸ್ ಐಟ್ ಬರ್ಚಿ ಗ್ರಿಪ್ಪುಡು ಬರ್ಚಿ ಐಟ್ ಗುಂಡಿ ಎಣ್ಮ ಇಪ್ಪುಣ ಐಟ್ ಗುಂಡಿ ಎಣ್ಮನೆ ಇಪ್ಪುಣ ನಮ್ಮ ಅಂಚು ವೈಪುಗ ಐಕ್ ಮುಟ್ಟೋರ್ಚಿ ಅಂಚು ಜಾಸ್ತಿ ಉಂಟಾ? ಎರಡು 4 6 8 9 2 4 6 8 9 ಮೋಹನಣ್ಣ ಪೋಲಂಚಿ ಪೋಲ್ ಸಾರಿ ರಾಜೇಶ್ ಏತಲಾಪಡು 2 4 6 8 10 12 2 4 6 8 10 ಯಾವ ಮುಲ್ಪ 11 ಅಲ್ಲಿ 10 ಎಸ್ ಒಂಚೂರು ಇಡೀ ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಾ ಇದ್ದ ಸುದ್ದಿ ಸಮೂಹ ಸಂಸ್ಥೆ ಪುತ್ತೂರು ಮಿಸ್ಟರ್ ವಿಜಯ್ ನೇತೃತ್ವ ತಂಡ. ಎಸ್ ಎಸ್ ಚೆನ್ನಮ್ಮನ ಮಕ್ಕಳಿಗರ ಗಿಜಿ ಗಿಜಿ ಲೈಟ್ ಮಾಡೋಡಿಗೆ ಮಕ್ಕಳಿಗೆ ಅವು ಭಾರಿ ಮಲ್ಲ ಟೀಮ್ ಮಾಡ್ತಾ ಒರ ಪಾಡ್ಲಾಗಲಿಗೆ ಆಪುಂಡ ಡಿಜೆನಾ ಎಸ್ ರೆಡಿ ರೆಡಿ ಸ್ಟಾರ್ಟ್ ಹೊಡಿರಿ. ಅಲ್ಲೇ ಉಂಟಲ್ಲ ಅಲ್ಲೇ ಉಂಟಲ್ಲ ಅವರ ನಿಗಲಿಂಚಿ ಬಲೆ ನೀರಜ್ಜಿ ಬೋಲಿ ನಿಧಿ. ಎಸ್ ಬನ್ನಿ ಈ ಕಡೆ ಬನ್ನಿ. ನೀವು ಈ ಕಡೆ ಬನ್ನಿ, ಅವ್ರು ಈ ಕಡೆ ಬರಲಿ, ಅಲ್ಲಿಗೆ ಗೇಮ್ ಖತಮ್ ಆಗತ್ತೆ. ಈಗ ನಮ್ಮ ನಿಧಿ ಮೋಹನ್ ಇರ್ಲ ರಾಜೇಶ್ ಬುಕ್ಕ ಮೂಚಿರಲ್ಲ ಇಂಚಿ ಬಲೆ ಅಂಚಿ ಸಾರಿ ಅಗಲೊಟ್ಟು. ಎಸ್ ಯೂಟ್ಯೂಬ್ ಚಾನಲ್ ಬತ್ರ ಹಿಡ್ದು ಇಲ್ಲಲ್ ತಗಲಿತ್ತ ತೂ ಒಂದು ಇಪ್ಪೇರು ಅದ ಬೇಗ ಇಲ್ಲಲ್ಲ ಒಂಜಿ ಗಂಟೆ ನೀರು ವೈಪರ ಸಣ್ಣಿ ಅಲ್ಲ ಝೋ ಆತುಜಿ 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 ರೆಡಿ ಅದ್ದು ಅದ್ದು ಮೋಹನ್ ಇಡಬಲೆ ಎಸ್ ಅದ್ದು ಈರು ಬಲ್ಲು ವೈಪೊಂದಿಜ್ಜಿ ಈರು ನೇಲೊಣ್ಣಾಂಡು ಎಸ್ ರೆಡಿ ರೆಡಿ ಸ್ಟಾರ್ಟ್. ಎಸ್ ಅಭಿನಂದನೆಗಳು ಎಲ್ಲ ಅತಿಥಿಗಳಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾವ. ಈಗಲೇ ಪ್ರೈಸ್ ಕೊರ್ಪ್ಯಾಡ್ ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾವ. ಮುಂದಕ್ಕೆ ಮಹಿಳೆಯರ ಜಗ್ಗಾಟ ಪ್ರಾರಂಭ ಆಗಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲ ತಂಡವನ್ನು ಸ್ವಾಗತ ಮಾಡಿಕೊಳ್ದ. ಎಸ್ ಎಲ್ಲ ಅಂಕಣವನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈ ಕಾರ್ಯಕ್ರಮ ಮನ ಸೇರೊಂದರೆ ಅಂತಾರಾಜ್ಯ ಮಟ್ಟದ ಬಲ್ಲುತ ತೀರ್ಪುಗಾರ ಇನ್ನೊಂಚಿನ ಶ್ರೀಯುತ ರಾಜೇಶ್ ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡಿದ್ದಾರೆ. ಎಸ್
2019 ಮುರಾಣಿ ಮುಟ್ಟಲ ಕೊರೋನಾ ಪನ್ಪುಣಂಚಿನ ಒಂಜಿ ಕಾಯಿಲೆ ಮ್ಯೂಸಿಕ್ ನಾವು ಉಂಡೊಂದು ಏನಿತ್ತಲ ಅಧಿಕೃತ ಫಂಡ್ರೇಜ್ ಇಜ್ಜಿಂದಿಲ ಫಂಡ್ರೇಜ್ ಅಂಡ ಕೊರೋನಾ ಪನ್ಪುಣಂಚಿನ ಮಹಾಮಾರಿ ಪೋಯಿನಿರ್ದು ಬುಕ್ಕ ಸತತವಾದ ಕರಿಣ 2-3 ತಿಂಗಳ ದಿಂಚಿ ಬೇತೆ ಬೇತೆ ಕಡಿಟ್ಟು ಪಂದ್ಯಾಟಲ ಒಂದುಂಡು ಸಿಂಗಲ್ ಗ್ರಿಪ್ಗೆ ಸರಿ ಲೆವೆಲ್ ಮಾದರಿ ಹಗ್ಗ ಜಗ್ಗಾಟಕ್ಕೆ ಹೆಸರು ಕೊಟ್ಟಂತಹ ತಂಡಗಳು ದಯವಿಟ್ಟು ತಂಡದ ಕಪ್ತಾನರು ನನ್ನ ಹತ್ರ ಬರಬೇಕು ಮತ್ತು ನಮ್ಮ ರಾಜೇಶ್ ಕಡಬ ತಾವುಗಳು ಕೂಡ ಅಂಕಣವನ್ನು ಪ್ರವೇಶ ಮಾಡಬೇಕು. ರವಿ ಪಾದರೆ 8 ವರ್ಷದಿಂದ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ದಾನಿಗಳಾಗಿ ಸಹಕಾರವನ್ನು ಕೊಡ್ತಾ ಇರುವವರ ಆತ್ಮೀಯರು ಕೂಡ ನಿಮ್ಮನ್ನು ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಂಡಿದ್ದಾವ. ರಾಜೇಶ್ ಕಡಬ ಮಹಿಳಾ ಗಜಗ್ಗಾಟ ತಂಡದ ಬರ್ಸೆ ಕಡೆ ಬಿಡ್ತೀನಿ ಅಲ್ವಾ ಪ್ರವೀಣ್, ಬನ್ನಿ. ಎಲ್ಲ ಮಹಿಳಾ ತಂಡದ ಎಷ್ಟು ತಂಡಗಳಿವೆಯೋ ಅದರ ಕಪ್ತಾನರು ನೇರವಾಗಿ ನನ್ನ ಹತ್ರ ಬರಬೇಕು. ಮಹಿಳಾ ಗಜಗ್ಗಾಟ ತಂಡದ ಕ್ಯಾಪ್ಟನ್ಸ್ ಎಷ್ಟೇ ತಂಡ ಇರಲಿ ಆ ತಂಡದ ಮುಖ್ಯಸ್ಥರು ದಟ್ ಮೀನ್ಸ್ ಕ್ಯಾಪ್ಟನ್ಸ್ ನನ್ನ ಹತ್ರ ಬರಬೇಕು. ಬನ್ನಿ. ಶಾಸ್ತಾರ ಫ್ರೆಂಡ್ಸ್ ಒಂದು ಟೀಮ್ 2 ಇದೆಯಾ? 2 ಜನ ಕ್ಯಾಪ್ಟನ್ಸ್ ಬರಬೇಕು, ಇನ್ನೊಬ್ರು ಬರಬೇಕು. ಎರಡು ಬಲಾಢ್ಯ ತಂಡಗಳು ಇವತ್ತಿನ ಸಾಕ್ತಾ ಇವೆ. ಹಗ್ಗ ಜಗ್ಗಾಟದ ಮಹಿಳಾ ತಂಡಗಳನ್ನು ಕೂಡ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದೆ. ಕಿರುಮನಿ ಚೊಂಬು ಸಂಪಾಜ, ಮಯೂರಿ ಚಕ್ಕಾಡಿ, ಪರಿವಾರ ಪಂಜ, ಹಗ್ಗ ಜಗ್ಗಾಟವನ್ನು ಆಳಿದಂತ ಆಟಗಾರ್ತಿಯರ ಪರಿವಾರ ಪಂಜ, ಉಲ್ಲಲ್ತಿ, ಪುತ್ತೂರು ಎಲ್ಲ ತಂಡಗಳಿಗೆ ಕೂಡ ಶಿವಾಜಿ ಫ್ರೆಂಡ್ಸ್ ಕಪ್ ಕೋಡಿಂಬಲ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇವೆ. ಇವತ್ತು ನಮ್ಮನ್ನ ಸೇರ್ತಾ ಇಲ್ಲ, ಆದರೂ ಕೂಡ ಹಗ್ಗ ಜಗ್ಗಾಟದಲ್ಲಿ ಆಡುವಂತ ಯೋಗ್ಯತೆ ಇರುವಂತ ಆಟಗಾರ್ತಿಯರು ಶಾಸ್ತಾರ ಬನ್ನಿಲಿ. ಜೈ ಶ್ರೀರಾಮ್ ಕೊಕ್ಕಡ ಇನ್ನೊಂದು ಬನ್ನಿ ಮೇಡಮ್. 3 ತಂಡಗಳು ಇವತ್ತು ಅಧಿಕೃತವಾಗಿ ನೋಂದಾವಣೆಗೊಂಡಿವೆ. ನಂಗೆ ಎಂಟ್ರಿ ಫೀಸ್ ಇಜ್ಜಿ ನಾನು ಏರಲ್ಲ ಪೊಂಜನಗಳ ಟೀಮ್ ರಚನೆ ಮಲ್ಪೆರ ಉಂಡೈತೆ ಮುಲ್ಪಣೆ ಮಲ್ಪಳಿ 8 ಜನ ಏರ್ಲಾಪುನು ಒಂಜೆ ಇಲ್ಲ ತಗಲು ಪಕ್ಕದಿಲ್ಲ ಸೇರನ್ನು ಬರ್ಪುನು ಒಯ್ಪುನು ಬೋಪು 8 ಜನ ಬಡಿ ಗಿರೀಶಣ್ಣ ಮಲ್ಪಳೆ ಬರ್ಪೆರಾ? ಎಸ್, ಅವರ ಪರವಾಗಿ ಒಬ್ರು ನಿಲ್ಬೇಕು ಒಳಗಡೆ ಯಾರಾದ್ರು. ಹಗ್ಗ ಜಗ್ಗಾಟ ಅನ್ನುವ ಹೆಸರನ್ನು ಅದು ಕಡಬದಲ್ಲಿ ಪ್ರಚಾರ ಮಾಡಲಿಕ್ಕೆ ಮತ್ತು ಇವತ್ತಿನವರೆಗೆ 90ಕ್ಕಿಂತ ಜಾಸ್ತಿ ಬಹುಮಾನ ಪಡೆದಂತಹ ನಿಮ್ಮ ಊರಿನ ತಂಡ ಶ್ರೀರಾಮ ಯುವಕ ಮಂಡಲ ಕಡಬ ಕೃಷ್ಣನಗರ ಆಪರೇಷನ್, ಅದರೊಟ್ಟಿಗೆ ಶ್ರೀರಾಮ ಕೋಡಿಂಬಾಲ ಬನ್ನಿ
4 ತಂಡಗಳು ಇದು ನಿಮ್ಮ ಊರಿನ ಗಣೇಶಣ್ಣ ಶಿವಾಜಿ ಫ್ರೆಂಡ್ಸ್ ಕೋಡಿಮಾಲ ಹೊಡೀರ್ ಚಪ್ಪಾಳೆ ಅವರಿಗೆ ಏತು ಬರ್ತು ಟೀಮು ರಚನೆ ಮಾಡ್ತಾನೆ ಇಡೇ ಬತ್ತ ನಡೆದಬೇಕು. ಎಸ್ ಮೇಡಮ್. ಶ್ರೀರಾಮ ಜೈ ಶ್ರೀರಾಮ್ ಕೊಕ್ಕಳ ನಾಳೆ ಅಂತಾರಾಜ್ಯ ಮಟ್ಟದ ಕೇರಳ ಶೈಲಿಯ ಲೆವೆಲ್, ಅದರಲ್ಲಿ ಕೆಜಿ 650 ಕೆಜಿ ಸಿಂಗಲ್ ಗ್ರಿಪ್ ಕೆಜಿ ವಲಯ ಮಟ್ಟ ಮತ್ತು ಮಹಿಳೆಯರ ಅಂತಾರಾಜ್ಯ ಮಟ್ಟದ ವಿಶೇಷವಾಗಿ ಹಿಂದೂ ಬಾಂಧವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಪಂದ್ಯಾಟ ನಾಳೆ ಅದು ಕೊಕ್ಕಡದಲ್ಲಿ ನಡೆಯುತ್ತೆ. ನಿಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡಿಕೊಳ್ತಾ ಇದ್ದಾವೆ. ಶೇಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಬಲ ಅನ್ನುವ ಹೊಸ ತಂಡ ಇವತ್ತು ಈ ಒಂದು ಪಂದ್ಯಾಟಕ್ಕೆ ನಮ್ಮನ್ನು ಸೇರಿಕೊಂಡಿದೆ. ಎ ಅಂಡ್ ಬಿ ಈ 2 ತಂಡಗಳನ್ನು ಸೇರಿಕೊಂಡು ನಮ್ಮೊಟ್ಟಿಗೆ ಬಂದ ಒಂದು ಯೋಚನೆ ಒಲ್ಪಡು. ನಮ್ಮ ಅಣ್ಣನಗಳು ಮಾತೆಲ್ಲ ಬನ್ನಿರಿ. ಎಬೇ 4 ಟೀಮ್ 4 ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತಿನವರೆಗೆ ಬಂದದ್ದೇ 8. ಕಾಲೇಜ್ ಗೇಮಲ್ಲಿ ಹೇಳ್ತಾ ಇಲ್ಲ, ನಾನು ಅಂತಾರಾಜ್ಯ ಮಟ್ಟದ ಮಹಿಳೆಯರ ಹಗ್ಗ ಜಗ್ಗಾಟದಲ್ಲಿ ಇವತ್ತಿನವರೆಗೆ ಹಗ್ಗ ಜಗ್ಗಾಟದಲ್ಲಿ ಗ್ರೇಡ್ ಮಾದರಿ ಹಗ್ಗ ಜಗ್ಗಾಟದಲ್ಲಿ ಮ್ಯೂಸಿಕ್ ಫುಲ್ ಮ್ಯೂಟ್. ಬಂಧುಗಳೇ, ಶಿವಾಜಿ ಫ್ರೆಂಡ್ಸ್ ಕೋಡಿಮಾಲ ಅನ್ನುವ ಸಂಘಟನೆ ಇವತ್ತು ಒಂದು ರಾಜ್ಯ ಮಟ್ಟದ ಪಂದ್ಯಾಟವನ್ನು ಆಯೋಜನೆ ಮಾಡಿದೆ. ಎಸ್ ಜೋಕುಲ ಕಾರಿಂಜ ಫ್ರೆಂಡ್ಸ್ ಹೊಡೀರಿ ಚಪ್ಪಾಳೆ ಅವರಿಗೆ. ಈಗ ಲೇಟ್ ಆದ ಮಾತ್ರ ಇಡೇ ಮಾತ್ರ ಅಂತ ಬೇಗ ಸ್ಕೇಲ್ ಆಗಿದೆಯಾ? ಕಾರಿಂಜ ಫ್ರೆಂಡ್ಸ್ ಅನ್ನುವ ಸಂಘಟನೆ ಬಗ್ಗೆ ಹೇಳಲೇಬೇಕು. ಮುರಣಿ ಉರುಡಿ ಜನ ಬರ್ಸ ಮಾತ ಇಡೀ ನಮ್ಮ ಜಿಲ್ಲೆಗೆ ಬತ್ತನ ಒಂಜಿ ದಿನ. ಯಾವ ತಾರೀಕದು? 9 ತಾರೀಕು ದಾನಿ 7:30 ಗಂಟೆಗೆ ಪಂದ್ಯಾಟ ಪ್ರಾರಂಭ ಆಗಬೇಕಾಗಿತ್ತು. 7:30 ಗಂಟೆಗೆ ಹೋದಾಗ ನೋಲೆಜ್ಜಿ ಒಂಜಿ ಸೋಲಾರ್ ಲೈಟ್ ಮಾತ್ರ ಗವರ್ಮೆಂಟ್ದಾಗ ಕೊರ್ನು ಅದು ಮಾತ್ರ ಇತ್ತು. ಆದ್ರೆ ಸಂಘಟನೆ ಅನ್ನುವ ಧ್ಯೇಯದೊಂದಿಗೆ 8 ಗಂಟೆಗೆ ಪಂದ್ಯಾಟವನ್ನು ಮ್ಯಾಚ್ ಇದೆ ಅಂತ ಡಿಕ್ಲೇರ್ ಮಾಡಿದ್ರು. 10:30 ಗಂಟೆಗೆ 24 ತಂಡಗಳು ಬಂದಿದೆ. ಅದು ನಿಮ್ಮ ಮೇಲಿನ ಪ್ರೀತಿಗೆ ಬಂದಿತ್ತು. ಒಡೀರ್ ಚಪ್ಪಲ ಇಮ್ಮನ್ನು ಅಭಿನಂದಿಸಿ ಇರುವತ್ತ ಆಜ್ ಎಸ್
26 ತಂಡಗಳು. ದಯವಿಟ್ಟು ದೇಹ ತೂಕವನ್ನು ಮಾಡಿಕೊಳ್ಳಿ. ಕಾರಿಂಜ ಫ್ರೆಂಡ್ಸ್ ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇವೆ. ಈಗ ಬರ್ಸಪುರ್ತು ನಮ್ಮ ಮಾತವರ ಪಿದೈ ಬೋರ್ಡ್ ಒಂದು ಸಂಘಟಕರ ಸೂಚನೆ ಆಗಿದೆ. ದಯವಿಟ್ಟು ಅಂಕಣವನ್ನು ಬಿಟ್ಟು ಅವರು ಮಾಡಿದ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಲ್ಲ ದಯವಿಟ್ಟು ಎಲ್ಲರೂ ಕೂಡ ಈ ಅಂಕಣವನ್ನು ಬಿಟ್ಟು ತೆರಳಬೇಕು. ಅತಿಥಿಗಳು ಬಿಟ್ಟು ದಯವಿಟ್ಟು ಅಂಕಣವನ್ನು ಬಿಟ್ಟು ತೆರಳಬೇಕು. ಅತಿಥಿಗಳು ಬಿಟ್ಟು ದಯಮಲ್ತದ್ದು ಮಾಂತೇರ್ಲ ಬೇಲಿತ ಉಲಾಯಿತ್ತಿನ ಚೈರ್ಲೇನು ಪೂರ ಪಿದಾಯಿ ಬಾಡ್ದು ಪಿದಾಯಿ ಉಂತುಲೆ ಸಂಘಟಕರನೊಟ್ಟಿಗೂ ಸಹಕಾರ ಮಲ್ಪಡೊಂದು ವಿನಂತಿ ಮಲ್ತೊಂದುಲ್ಲ. ಬೇಲಿತ ಪಿದಾಯಿ ಪೂರ ಉಂತೋಡು ಬೇಲಿತ ಉಲಾಯಿ ಏರ್ಲ ಚೈರ್ ಬಾಡ್ದು ಕೊಳ್ಳೋಡ್ಚಿ ನನ್ನ ಕೆಲವೇ ಪೋರ್ತುಡು ಮಹಿಳೆಯರನ್ನ ಹಗ್ಗ ಜಗ್ಗಾಟ ನಡಪೇರುಂಡು ಅಂಚಾದಿ ಪುಣಗ ಬೇಲಿತ ಉಲಾಯಿ ಏರ್ಲ ಚೈರ್ ಬಾಡ್ದು ಕೊಳ್ಳೋಡ್ಚಿ ಬೇಲಿಡ್ತ ಪಿದಾಯಿ ಚೈರ್ ಬಾಡ್ದು ಕೊಳ್ಳೋಡು ಏನೊಂದುಲ್ಲ. ಅಂಚನೆ ಬತ್ತನಂಚನ ತಂಡಲು ಪುರ ತಮ್ಮ ಪುದರ್ನಲ್ಲು ಕೊರತು ದೇಹ ತೂಕವು ರೆಡಿ ಆವೋಡು ಅನ್ನೋದು ವಿನಂತಿ ಮಲ್ತೊಂದುಲ್ಲ.
ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ಫ್ರೆಂಡ್ಸ್ ಕ್ಲಬ್ ಕೋಡಿಮಾಲ. ನಿಮಗೆಲ್ರಿಗೂ ಖುಷಿ ಆಗ್ಬೇಕು. ಇವತ್ತು ಹಗ್ಗ ಜಗ್ಗಾಟದಲ್ಲಿ ಹೊಸ ತಂಡ ಪಾದಾರ್ಪಣೆ ಮಾಡ್ತಾ ಇದೆ. ಅದು ಈ ಮಣ್ಣಿನಿಂದ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಲಿಕ್ಕೆ ದ ಒನ್ ಅಂಡ್ ಓನ್ಲಿ ಕಾಮಿಡಿ ಬಾಯ್ಸ್ ಬಲ್ಯ. ಪುದರೆಡ್ಡು ಕಾಮಿಡಿ ಬಾಯ್ಸ್ ಬಲ್ಯ ಅಲ್ವಾ ಕುಶಲಪ್ಪನ್ನ? ಖ್ಯಾತ ಸೊಂಟದ ಆಟಗಾರ ಜಯಂತ್ ಅವರ ಮಾರ್ಗದರ್ಶನದ ತಂಡ. ದಯವಿಟ್ಟು ದೇಹ ತೂಕವನ್ನು ಮಾಡಿಕೊಳ್ಳಿ. ನಾಲ್ಕು ತಂಡಗಳು. ರಾಜೇಶ್ ಕಡಬ ಇಲ್ಲಿ ಇದ್ದಾರೆ, ಬನ್ನಿ. ಎಸ್ ರಾಜೇಶ್ ಕಡಬ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನ ಪಿಕ್ಚರ್ ಸ್ಲಾಟ್ಸ್ಗೆ ಬರಮಾಡಿಕೊಳ್ತಾ ಇದ್ದಾವ. ನಾಲ್ಕು ತಂಡ ಕಪ್ತಾನ್ರು ಇಲ್ಲಿ ಬನ್ನಿ. The 4 teams captain should be here. ಬನ್ನಿ ಬಲೆ. ನಾಲ್ಕು ಕಪ್ಟನ್. ಶಾಸ್ತಾರ ಎಬಿ ಕೊಕ್ಕಡ 1, ಕೋಡಿಮಾಲ 1. ಬನ್ನಿ ಲಾರ್ಡ್ಸ್ಗೆ. ಓಪನ್ ಲಾರ್ಡ್ಸ್. ನಿಮ್ಮ ಎದುರುಗಡೆ ತಂಡದ ಆಯ್ಕೆ ನಡೀಲಿಕ್ಕಿದೆ. ಕ್ಯಾಪ್ಟನ್ಸ್, 4 ತಂಡಗಳ ಕಪ್ತಾನರು ಅಂಕಣಕ್ಕೆ ಪ್ರವೇಶವಾಗಿದೆ. ಈಗ ಮಹಿಳಾ ಗಜಗ್ಗಾಟ ಪ್ರಾರಂಭ ಆಗಲಿಕ್ಕಿದೆ. 4 ತಂಡಗಳು 2 ಬಹುಮಾನ, 3 ಪಂದ್ಯಾಟ. ಇದು ನಾಕ್ಔಟ್ ಮಾದರಿಯ ಪಂದ್ಯಾಟ ಅಂದ್ಕೊಳ್ತಾ ಇದ್ದಾವೆ. ಏಪಲ ಒಂಜಿ ಲಾರ್ಡ್ಸ್ ಮಲ್ಪುನಾಗ 4 ಜನತ ಎದುರು ತಂಡದ ಕಪ್ತಾನ್ ಎದುರು ಲಾರ್ಡ್ಸ್ ಮಲ್ಪುಡು. ಆ ರೀತಿಯ ವ್ಯವಸ್ಥೆಯಲ್ಲಿ ಇವತ್ತು ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಮಾಲ ಅಣಿಯಾಗ್ತಾ ಇದ್ದ. ನಿಮ್ಮನ್ನು ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಮಹಿಳಾ ಗಜಗ್ಗಾಟದ ಕೆ ಸ್ಪಾನ್ಸರ್ ಬೈ ಶರತ್ ಹಾಗೆ ಯತೀಶ್ ಹೊಸಮನೆ ಕಡಬ. ಯತೀಶ್ ಎಲ್ಲಿದ್ರಿ? ಯತೀಶ್ ಕಡಬ ಅಂದಾಗ ಇವತ್ತಿನವರೆಗೆ ಅದ್ಭುತವಾಗಿರ್ತಕ್ಕಂಥ ಪಂದ್ಯಾಟ ಆಗಿದ್ದು ಅಷ್ಟಮಿಯ ದಿವಸದಲ್ಲಿ ನಡೆದತ್ತ ಅಟ್ಟಿ ಮಡಕೆ ಕಾರ್ಯಕ್ರಮ. ನೆವರಿಂದ ಎಷ್ಟಿ ಒಡಿರಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಸಂಘಟಕರಿಗೆ ಚಪ್ಪಲೆಯನ್ನು ಅಭಿನಂದಿಸ್ತಾ ಇದ್ದಾವೆ. ಅಟ್ಟಿ ಮಡಕೆ ಎನ್ನುವಂಥ ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ರು. ಶಿವಪ್ರಸಾದ್ ಅಮೃತ್ ಜ್ಯೂಸ್ ಸೆಂಟರ್ ಕಡಬ ರೆಡಿ. ಪ್ರಥಮ ಪಂದ್ಯಾಟ ಶಿವಾಜಿ ಫ್ರೆಂಡ್ಸ್ ಕೋಡಿಮಾಲ ಮತ್ತು ಶಾಸ್ತಾರ ಫ್ರೆಂಡ್ಸ್ ಬಿ. ಸೆಕೆಂಡ್ ಮ್ಯಾಚ್ ಜೈ ಶ್ರೀರಾಮ್ ಕೊಕ್ಕಡ ಮತ್ತು ಶಾಸ್ತಾರ ಎ. ಈಗ ಅಂಕಣವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಎಲ್ಲ ತಂಡಗಳು ಅಂಕಣ ಹೊರಗಡೆ ಹೋಗ್ಬೇಕು. ಶಿವಾಜಿ ಫ್ರೆಂಡ್ಸ್ ಕೋಡಿಮಾಲ ಮತ್ತು ಶಾಸ್ತಾರ ಫ್ರೆಂಡ್ಸ್ ಬಿ 2 ತಂಡಗಳು ಕೂಡ
ಪ್ರಥಮ ಪಂದ್ಯಾಟಕ್ಕಾಗಿ ಶಾಸ್ತಾರ ತಂಡ ಮತ್ತು ಕೋಡಿಂಬಾಲ ತಂಡ ಅಂಕಣಕ್ಕೆ ಇಳಿತಾ ಇದೆ. ಓಹೋ, ಒಂದು ಸ್ವಲ್ಪ ಸಮಯವನ್ನು ಕೇಳ್ತಾ ಇದ್ದಾವೆ ಶಾಸ್ತಾರ ಫ್ರೆಂಡ್ಸ್. ನಿಮಗೆ ಕೋಡಿಂಬಾಲ ತಂಡ ಒಂದು ಕಡೆಯಲ್ಲಿ ಭಜನೆಯನ್ನು ಮುಗಿಸಿಕೊಂಡು ಬರ್ತಾ ಇದೆ, ಭಜನೆಯನ್ನು ಮುಗಿಸಿಕೊಂಡು ನಮ್ಮನ್ನು ಸೇರ್ತಾ ಇದೆ. ಬಂಧುಗಳೇ, ಸಂಸ್ಕೃತಿಯನ್ನ ವಿಭಜನೆಯನ್ನ ತಪ್ಪಿಸಲಿಕ್ಕೋಸ್ಕರ ಪ್ರತಿ ಇಲ್ಲದ ಭಜನೆ ಮಲ್ಪುಗ ಆ ಮುಖೇನ ಇವತ್ತು ದುರ್ಗಾಂಬಿಕಾ ಭಜನಾ ಮಂಡಳಿ ಏಕಾಹ ಭಜನೆ ಅಂದ್ರೆ ಇಡೀ ರಾಜ್ಯಕ್ಕೆ ಪ್ರಚಲಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ದುರ್ಗಾಂಬಿಕದ ಸಾನ್ನಿಧ್ಯದ ಪ್ರಪಂಚನ ಏಕಾ ಭಜನೆ. ಇಡೀ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಸುದ್ದಿ ಸಮೂಹ ಸಂಸ್ಥೆ ಯೂಟ್ಯೂಬ್ ಚಾನಲ್ ಮಿಸ್ಟರ್ ವಿಜಯ್ ಇಡೀ ಕಾರ್ಯಕ್ರಮದ ಬ್ರ್ಯಾಂಡ್ ಸ್ಪಾನ್ಸರ್ ಎಲ್ಲ LED ಮುಖಾಂತರ ಮುಂದುವರಿಸ್ತಾ ಇದ್ದಾವ. ಎಲ್ಲ ಯೂಟ್ಯೂಬ್ ಅನ್ನ ವೀಕ್ಷಣೆ ಮಾಡುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕ್ಷಮೆಯನ್ನ ಕೋರುತ್ತಾ 10:30 ಆಗ್ತಾ ಇದೆ. ಮಳೆಯಿಂದಾಗಿ ಈ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾವ. ದಯವಿಟ್ಟು ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಸಂಘಟಕರ ಕಡೆಯಿಂದ ಕ್ಷಮೆಯನ್ನು ಕೋರುತ್ತಾ ಕೆಲವೇ ಸಮಯದಲ್ಲಿ ಪಂದ್ಯಾಟ ಪ್ರಾರಂಭ ಆಗಲಿಕ್ಕಿದೆ. ಒಂಜಿ ಬಲ್ಲುತ್ತ ಪಂಥದ ಗೊಬ್ಬು ಪ್ರಾರಂಭ ಆವರ್ನಂಡ ದೇಹ ತೂಕ ಆಗಬೇಕು. ಹೆಣ್ಮಜರನ್ನು ತೂಕೋಡು ಆಗಲ 520 kg ಬೋರ್ಡು ಜಾಸ್ತಿ ಅಣ್ಣ ಟೀಮ್ ಆಪುಜಿ ಕೂಡ ರೀಸೆಟ್ ಅವಡು. ಓಹೋ, ಸುಳ್ಯ ತಾಲೂಕಿನ ಅತಿ ಬಲಾಢ್ಯ ತಂಡ ಇತ್ತೀಚೆಗೆ ಮೊನ್ನೆ ಒಂದು ಕಡೆ ಬೈಯಗೆ ಪ್ರೈಸ್ ತೆತ್ತರು ನಮ್ಮ ಕತ್ತಲೆಗೆ ಆರ್ಲ ಪದ ಅವಡು ಅಲ್ವಾ. ಹೊಡಿರಿ ಶಿವಶಕ್ತಿ ಹೊಡಿಯಾಲ. ಒಂದು ತಂಡ ಅಂಕಣವನ್ನು ಪ್ರವೇಶ ಮಾಡಲಿಕ್ಕೆ ಕೆಲವೇ ಸಮಯಗಳಿದೆ. ನಮ್ಮ ಹತ್ರ ಇರೋದು 4 ತಂಡಗಳು, 3 ಪಂದ್ಯಾಟ, 2 ಬಹುಮಾನಗಳು. ತಕ್ಷಣ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗತ್ತೆ. ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಲ ಮುಗುಲ ನೇತೃತ್ವದ 520 kg ವಿಭಾಗದ ಹೆಣ್ಮ ಜನರ ಸಿಂಗಲ್ ಗ್ರಿಪ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಇಲ್ಲಿ ಸೇರ್ತಕ್ಕಂಥ ಎಲ್ಲರೂ ಕೂಡ ತಮ್ಮ ಹೆಸರು ನೋಂದಾಯಿಸಿಕೊಂಡು ಆಟವನ್ನು ಮುಂದುವರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಒಂದು ಹಗ್ಗ ಜಗ್ಗಾಟ ಪಂದ್ಯಾಟ ಪ್ರಾರಂಭ ಆದ ನಂತರ 1.5 ಗಂಟೆಯಲ್ಲಿ ಮುಗಿಯುತ್ತೆ. ಇವತ್ತು ಹಗ್ಗ ಜಗ್ಗಾಟ ಈ ರಾಜ್ಯದಲ್ಲಿ ನಾವು ಗಮನಿಸಿದಾಗ ದೆಕ್ಕ ಸಿಂಗಲ್ ಗ್ರಿಪ್ ಉನುವನ್ಪ ನನೊಂಜಿ ಗೊಬ್ಬ ಎಂಚಿನ ಒಂದು ಬಂಡ ಮಲ್ಲ ಗುಂಡಿ ಐಕ ಫುಲ್ ಗ್ರಿಪ್ ಉನುವನ್ಪ ನನೊಂಜಿ ಎಂಚಿನ ಒಂದು ಬಂಡ ಲೆವೆಲ್ ಮಣ್ಣು ಮಲ್ತದ ಲೆವೆಲ್ ಒಂಜಿ ತಿಂಗಳು ಐಕ ರೋಲ್ ಪಾಡ್ದು ಆ ರೀತಿ ಗೊಬ್ಬು ನಾಡ ಅವು ಲೆವೆಲ್ ನಾನು ಎಲ್ಲ ನೆನಪುರಂಚಿನ ಕೊಕ್ಕಡದ ಗೊಬ್ಬು ಅವು ಕಾಂಕ್ರೀಟ್ ಪಿಚ್. ಇನ್ನೊಂದು ಕೆಸರು ಗದ್ದೆ ಹಗ್ಗ ಜಗ್ಗಾಟ ಸಾಧಾರಣ ಒಂದು 5 ವರ್ಷಕ್ಕೂ ತುಂಬ ಕೊಕ್ಕಡ ನಡತನ ಸಾರಿ ಕಡಬಾಡು ನಡತನ ಪಂದ್ಯಾಟ ಎಲ್ಲಿಯೂ ನಡೆದಿಲ್ಲ. ಇಡೀ ಹಗ್ಗ ಜಗ್ಗಾಟದ ಇತಿಹಾಸದಲ್ಲಿ 5-6 ವರ್ಷದಲ್ಲಿ
ಅತಿ ಹೆಚ್ಚು ಹಗ್ಗ ಜಗ್ಗಟ್ಟಾಗಿದ್ರೆ ಇಡೀ ರಾಜ್ಯದಲ್ಲಿ ಆಗಿದ್ರೆ ಅದು ನಿಮ್ಮ ಕಡಬದಲ್ಲಿ, ಅದು ನಿಮ್ಮ ಕಡಬದಲ್ಲಿ. ನೆವರ್, ಇಡೀ ಹಿಸ್ಟ್ರಿಯಲ್ಲೇ ಆಗಲಿಲ್ಲ. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಶ್ರೀರಾಮ ಯುವಕ ಮಂಡಳ ರಾಮನಗರ, ಜೈ ಶ್ರೀರಾಮ್ ಕೋಡಿಂಬಾಲ. ಇದೇ ದಿವಂಗತ ಹರೀಶ್ ಮಜ್ಜ ಅವರನ್ನು ಈ ಸಂದರ್ಭ ನೆನಪು ಮಾಡ್ತದಲ್ಲ. ನಮ್ಮ ಹಿಂದುತ್ವ ಹಾಗೂ ತ್ಯಾಗ ಗೋರ್ನಂಚಿನ ಒಬ್ಬ ಯುವಕನ ಸ್ಮರಣಾರ್ಥ ಇದೇ ಭಜನಾ ಮಂದಿರದಲ್ಲಿ ಅದ್ಭುತವಾಗಿದ್ದ ಸಂಘಟನೆ ಆಯೋಜನೆ ಮಾಡಿದ್ರು. ಹರೀಶ್ ಮಜ್ಜಾರ್, ಒಡೀರ್ ಚಪ್ಪಲಿ ಹರೀಶ್ ಮಜ್ಜಾರ್ ಆತ್ಮಕ್ಕೆ ಇವತ್ತಿಗೂ ಶಾಂತಿ ಸಿಗಬೇಕು, ಇನ್ನು ಮುಂದೆ ಕೂಡ ಸೇವೆ ತೊಡಗಿಸಿಕೊಳ್ಬೇಕು. ಒಂದು ಇತಿಹಾಸದ ಒಂದು ತಾಲೂಕಿನಲ್ಲಿ ಸತತವಾಗಿ 3ನೇ ಬಾರಿಗೆ 10,000 ಮೊತ್ತದ ಬಹುಮಾನ. ಫಸ್ಟ್ ಏತ್ ಮಜ್ಜಾರ್ನಲ್ಲಿ, 2ನೇ ಮಾಲೇಶ್ವರ, ಇವತ್ತು 3ನೇ ಸಲ 10,000 ಮೊತ್ತದ ಬಹುಮಾನ. ಎಸ್ ಏರಾಣ್ಲ ಗೊಬ್ಬರಂಚಿನ ಜೋಕುಳು ಪೊನ್ನುಳು ದಯಮಲ್ತ 5ನೇ ಕ್ಲಾಸ್ ಮಿತ್ತಾಗಲಿ ಗ್ರೌಂಡ್ ಪ್ಲೀಸ್ ಬನ್ನಿ ಬೇಗ. ಒಂಜಿ ಚೂರು ನಂಗೆ ಟೈಮ್ ಪಾಸ್ ಗೇಮ್ ಉಂಡು ಆಗ್ಲಿ ಬತ್ತಿಜ್ಜರು ಕೋಡಿಂಬಾಳದಾಗ. ಅದಕ್ಕೋಸ್ಕರ 5ನೇ ಕ್ಲಾಸಿಂದ ಡಿಗ್ರಿ ತನಕ ಯಾರು ಬೇಕಾದ್ರೂ ಬರ್ಬೋದು, ಶಾಲೆಗೆ ಪೋಡು ಇಜ್ಜಿ. ಬನ್ನಿ 5 to ಎನಿ ಏಜ್ ಲಿಮಿಟ್ ಬನ್ನಿ. 5ನೇ ಕ್ಲಾಸ್ ಮಿತ್ತು ಬೇಗ ಬಲ್ಲೆ. ನಾಳೆ ಕೊಕ್ಕಡದಲ್ಲಿ ಅಂತಾರಾಜ್ಯ ಮಟ್ಟದ ಪಂದ್ಯಾಟ ಇದ್ರ ಬನ್ನಿ ಬೇಗ ಬನ್ನಿ. 5ರಿಂದ ಒಂದು ಆಜಿ ವರ್ಷ ಮಿತ್ತಾಗಲಿ ಏರ್ಲ ಬಲೆ ಅಪ್ಪೇನಾಗಲಿ ಬಲೆ ಪ್ಲೀಸ್. ನಿಂತವನ್ನೇ ಬಲೆ. ಇಡೀ ಕಾರ್ಯಕ್ರಮ ವಿಡಿಯೋ ಟೆಲಿಕಾಸ್ಟ್ ಆಗ್ತಾ ಇದೆ. ಸುದ್ದಿ ಯೂಟ್ಯೂಬ್ ಚಾನಲ್ ಮಿಸ್ಟರ್ ವಿಜಯ್, ಹಾಗೆ ಇವತ್ತಿನ ಸೌಂಡ್ಸ್ ಅಮ್ಮ ಸೌಂಡ್ಸ್ ಮಿಸ್ಟರ್ ಜಗ್ಗ. ಅಂಬೇಡ್ಕರ್ ನಗರ್. 2 ಜನವಾ ಬನ್ನಿ. ಪುಂಜೋಕ್ಲಿಯರ್ ರಜ್ಜಿ ಎಸ್ ಯಾರು ಬರ್ಬೋದು. ಎಕಡೆ ಬಂತೆ ಬನ್ನಿ ಅಮ್ಮ, ಇಲ್ಲಿ ಬನ್ನಿ. ಬೇಗ ಬೇಗ ಬರೋಡು, ಬೇಗ ಬೇಗ ಬರೋಡು ಜೋಕುಲು. ಒಂದು 5ನೇ 10ನೇ ಕ್ಲಾಸ್ ಜೋಕುಲು ಬೇಗ ಬಲೆ ಪೊಣ್ಣ ಒಟ್ಟಿಗೆ ಬೇಗ. ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತ ಮಾಡಿಕೊಳ್ತಾ ಇದ್ದಾವ ಶ್ರೀಯುತ ದೀಪಕ್ ನೆಲ್ಯಾಡಿ, ಬರಹಗಾರ, ನಿರೂಪಕ ಮತ್ತು ಹಗ್ಗ ಜಗ್ಗಾಡದ ಸ್ಪೆಷಲಿಸ್ಟ್ ಅನ್ಕೊಳ್ಬಹುದು. ಕೆಲವೇ ಕ್ಷಣದಲ್ಲಿ ಅವರನ್ನ ಅಂಕಣಕ್ಕೆ ಬರಮಾಡಿಕೊಳ್ಳಿಕ್ಕಿದ್ದೀನಿ ನಾನು. ಒಂದರ್ಧ ಎಸ್ ಅಣ್ಣ, ತಕ್ಷಣ 3 ತಂಡ ರಚನೆ ಮಾಡ್ತೇನೆ. ರೆಡಿಯಾ? ಹೊಡಿ ಚಪ್ಪಾಳೆ, ಮಕ್ಕಳಿಗೆ ಹೊಡಿ ಚಪ್ಪಾಳೆ ಹೊಡಿಯೋರಿಗೆ. ಸ್ಟಾಪ್. ಈಗ 3 ತಂಡವನ್ನು ರಚನೆ ಮಾಡ್ತೇನೆ ನಾನು, ಸರಿಯಾ? ಆ ತಂಡದಲ್ಲಿ ತಾವುಗಳಿರ್ಬೇಕು. ಪಟ ಗೇಮ್ ಕಂಟಿನ್ಯೂ ಆಗತ್ತೆ. ಮತ್ತೆ ಬನ್ನಿ, ನೀನು ಅವಳ ಟೀಮ್ ಅಲ್ಲೋ, ಸ್ವಲ್ಪ ಆ ಕಡೆ ಹೋಗಿ. ನೀವು ಇಲ್ಲಿ ಬನ್ನಿ ಅಮ್ಮ, ಇಲ್ಲಿರು. ಲಾಸ್ಟ್ ಇನ್ನು ಆ ಕಡೆ ಹೋಗಿ ನೀವು. ಎಸ್ ಯು ತೋಡಿಮಾಲ ಬಂದ ತಕ್ಷಣ ತಿಳಿಸಿ ನಮಗೆ. ತೋಡಿಮಾಲ ತಂಡ ಬಂದಾಗ ತಿಳಿಸಿ.
ನೀವೊಂದು ತಂಡ ಅಲ್ವಾ? ನಿಮ್ಮ ತಂಡದ ಹೆಸರು ಶಿವಾಜಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಈ ತಂಡದವರಲ್ಲಿ ಕೂತ್ಕೊಳ್ಳಿ ಆಯ್ತಾ, ನಿಮ್ಮನ್ನು ಮತ್ತೆ ಕರೀತೀನಿ ನಿಮಗೆ ಲಾಸ್ಟ್ ಕುಲ್ಲೋಟಿಗಳು. ಶಿವಾಜಿ ತಂಡ ದಯವಿಟ್ಟು ಅಲ್ಲಿ ಕೂತ್ಕೊಳ್ಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ಇಡೀ ಜೀವನ ಮುಡಿಪಾಪಿತ್ತುನಂಚಿನ ಇಡೀ ಪಠ್ಯ ಪುಸ್ತಕದ ಪಾಠ ನಾವು ತಪ್ಪೊಂದು ಮನ್ಪುನಂಚಿನ ಮೊದಲ ವ್ಯಕ್ತಿ ಈ ದೇಶದ ಗೌರವವನ್ನು ಉಳಿಸ್ತಕ್ಕಂತಹ, ದೇಶವನ್ನು ಪ್ರತಿನಿಧಿಸ್ತಕ್ಕಂತಹ ವೀರ ಸಾವರ್ಕರ್. ಅಲ್ಲಿ ಕೂತ್ಕೊಳ್ಳಿ, ಅಲ್ಪಕೊಳ್ಳಿ. ವೀರ ಸಾವರ್ಕರ್, ನೀವು ಅಲ್ಲಿ ಕೂತ್ಕೊಳ್ಳಿ. ತನ್ನ 30 ವರ್ಷದ ಅವಧಿಯಲ್ಲಿ ಇಡೀ ವಿಶ್ವಕ್ಕೆ ಭಾರತ ಹಿಂದೂ ಸಂಸ್ಕೃತಿ ಏನು ಎನ್ನುವುದನ್ನು ತೋರಿಸಿಕೊಟ್ಟಂತಹ ನಿತ್ಯ ಲೆಕ್ಕದ ಪೂಜೆ ಮಲ್ಪರ ಯೋಗ್ಯ ಎನ್ನಿಸಿದ ವ್ಯಕ್ತಿ ವಿವೇಕಾನಂದ. ಕೂತ್ಕೊಳ್ಳಿ. ಅಲ್ಲಿ ನಿಂತ ಸ್ಟೆಪ್ ಇದ್ದು ಮೂಲೆ. ಎಸ್, ಕೋಡಿಂಬಾಳ ರೆಡಿ. ಮ್ಯೂಸಿಕ್ ಮ್ಯೂಟ್ ಮಾಡ್ಕೊಳ್ಳಿ. ಮುಳು ದ್ವಾರ ಐನಾತ ಬರಿ ಕುಂತುಲೆ ಸಾದಿಡು ತೋಡು ಚೇರಲ್ಲ. ಕೋಡಿಂಬಾಳದಾಗಲ ಬಣ್ಣಗ ನಡೆ ಬಿಡೋದು. ಫುಲ್ ಮ್ಯೂಟ್ ಮಾಡ್ಕೊಳ್ಳಿ. ಅಮ್ಮ ಜನ ಬಣ್ಣ ಸೇಮ್ ಮ್ಯೂಸಿಕ್ ಬೇಕು, ಬಟ್ ಫುಲ್ ಕಟ್ ಮಾಡ್ಬೇಕು. ಈಗ ಬೇಕಾದಾಗ ಮಾತ್ರ. ಯಸ್, 2022 ಶಿವಾಜಿ ಫ್ರೆಂಡ್ಸ್ ಕೋಡಿಂಬಾಲ ಮಾಡುವ ಶಿವಾಜಿ ಟ್ರೋಫಿ 2022ರ ಮಹಿಳಾ ಜಗ್ಗಾಟದ ಪ್ರಥಮ ಪಂದ್ಯಾಟದ ಪ್ರಥಮ ಸುತ್ತಿಗೆ ಬರ್ತಾ ಇದೆ. The one and only East and runners ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಲ ಮ್ಯೂಸಿಕ್ ಪ್ಲೇ. ಕಂಟಿನ್ಯೂ. ಎಸ್, ಕೋಡಿಂಬಾಲ ಅಂದಾಗ ನಮಗೆ ಒಂದು ತಂಡ ಬೇಕು. ಎಂಗೆಲ್ಲ ಏರಿಯಾಗಳ ಕಡಿಮೆ ಇಡೇ ಬತ್ತದೊಂಜಿ ತಂಡ ಮಲ್ತ ತಾಕತ್ತದ ದಮ್ಮದ ತಂಕದ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಲ. ಬಂಧುಗಳೇ, ಮಹಿಳಾ ಜಗ್ಗಾಟ ತಂಡಗಳಿಗೆ ಸೂಚನೆ. ಆ 4 ತಂಡಗಳಿಗೆ ಗೊತ್ತಿದ್ದರೆ ನನಗೆ ತಪ್ಪಿಲ್ಲ, ಆದರೆ ವಿಷಯ ಮನ್ಪೆ ನಮ್ಮ ಗಿರೀಶಣ್ಣ ಸಿಂಪಲ್ ಲೈನ್ ಕ್ರಾಸ್ ಆನ್ಲ ಫೌಲ್ ಇಜ್ಜಿ ಸರಿಯಾ. ಎಸ್, ಒಂಜಿ ವೇಳೆ ಅಕ್ಲು ಬಲ್ಲು ಬುಡಿಯರು ಬಂಡದ ಕಟ್ಟಿನ ಬಲ್ಲು ಅಲ್ಲೇ ಇತ್ತಿರ್ನಾಂಡ ಇಂಚಿ ಪೋಪುಂಡು. ಗಿರೀಶಣ್ಣ ಬನ್ನಿಲ್ಲಿ. ಇವತ್ತು ಜಾಗ್ರತೆ ಇತ್ತಲ್ಲ ಯಾರು ಜಿ ಪೊಂಜನಾಗಲ್ಲ ಗೊಬ್ಬರು. ಎಸ್ಸೋ, ಒಂದು ತಂಡಕ್ಕೆ ಒಬ್ಬ ಕೋಚ್ ಮಾತ್ರ ಇರ್ಬೇಕು. ಇದು ಸಂಘಟಕರ ನಿಯಮ. ಟೈಮಿಂಗ್ಸ್ ಇಲ್ಲ ಈ ಗೇಮ್ಗೆ. ಎಸ್, ಬಲ್ ಬತ್ ರಘುರಾಮ್ ಕುಕ್ಕರ ಬೆಟ್ಟು ಶಿವಾಜಿ ಫ್ರೆಂಡ್ಸ್ ಕ್ಲಬ್.
ಎಸ್ ರಾಜೇಶ್ ಸರ್, ಒನ್ ಸೆಕೆಂಡ್ ಎರಡು ತಂಡಗಳಿಗೆ ಕೂಡ ಲೀಗಳ ವೈಪುನ ಬರಟ್ಟು ಮೂಳು ಬತ್ತ ಗ್ರಿಪ್ಪಿಗೆ ಬಿನಿ ಕಾರಿ ಕೊರಿಯರ್ನ ಪಾಯಿಂಟ್ ಆಪೋಸಿಟ್ಗೆ ಹೋಗ್ಬಿಡು. ಎಸ್ ರೆಡಿ ರೆಡಿ ಆಟವನ್ನು ಮುಂದುವರಿ. ಮ್ಯೂಸಿಕ್ ಪ್ಲೀಸ್. ಮುನ್ನಡೆಯುವಂತಹ ಆಟಗಾರರ ಬಲಾಢ್ಯ ತಂಡಗಳ ಮಧ್ಯ ಒಂದು ಸುತ್ತಿನ ಮುನ್ನಡೆಯಲ್ಲಿ ಶಾಸ್ತ್ರದಲ್ಲಿ ಆಡಿ ಅಂಕಣವನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ಮ್ಯೂಸಿಕ್ ಪ್ಲೀಸ್. ಬಂಧುಗಳ ಶಸ್ತಾರ ಫ್ರೆಂಡ್ಸ್ ಕಡೆಯಿಂದ ಇವತ್ತು ತರಬೇತುದಾರರಾಗಿ ಮಿಸ್ಟರ್ ಸ್ವರೂಪ್ ಶೆಟ್ಟಿ, ಈ ಕಡೆ ಭಾಗದಲ್ಲಿದ್ದಾರೆ ಮಿಸ್ಟರ್ ಗಿರೀಶ್ ಕಡಬ. ಆತಜಿ ವೈಪರ್ಚ್ ಮ್ಯೂಸಿಕ್ ಎಸ್. ಮುನ್ನಡೆಯಲ್ಲಿ ಆಟವನ್ನು ಈ ಗೇಮ್ ಅನ್ನ ಸಸ್ಪೆಂಡ್ ಮಾಡ್ತಾ ಇದ್ದೇನೆ. ಇನ್ ಕೇಸ್ ಇನ್ನು ಮುಂದೆ ಈ ರೀತಿ ಟಚ್ ಮಾಡಿದ್ರೆ ಪೆನಾಲ್ಟಿ ಹೋಗುತ್ತೆ. ದಿಸ್ ಇಸ್ ದ ವಾರ್ನಿಂಗ್. ಆಸ್ ಪರ್ ದ ರೂಲ್ಸ್ ಪ್ರಕಾರ ಇದು ವಿನ್ ಆಗತ್ತೆ. ಆದ್ರೂ ಕೂಡ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಇವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ ನಾವು. ಎಸ್, ದಯಮಾಡಿ ಅರ್ಥ ಮಾಡಿಕೊಳ್ಳಿ, ನಿಮ್ಮ ತಪ್ಪಲ್ಲ ವೈಪಣಗಂಚಿ ಪೋಪನು ಸಹಜ. ಆಂಡ ರೂಲ್ಸ್ ಪ್ರಕಾರ ಮುಟ್ಲಿಕ್ಕಿಲ್ಲ ಅಲ್ವಾ? ಎರಡು ತಂಡಗಳಿಗೂ ನಿಯಮ ಒಂದೇ. ಅಂಚೆ ಬಣ್ಣದ ಆಂಜನಗಳ ಟೀಮ್ ಅಣ್ಣ ಪಿದೈ ಪೋತಾತು. ಇಪ್ಪುನ 4 ತಂಡಡು ಟಫ್ ರೂಲ್ಸ್ ಮತ್ತು ಪಿದೈ ಕಡಪುಂಡ ಸರಿಯಲ್ಲ. ಸಮಯ ತೆಕ್ಕೊಳ್ಳಿ, ಆಟವನ್ನು ಮುಂದುವರಿಸ್ತಾರೆ. ಯಾಕಂದ್ರೆ ಯಾವುದೇ ಪಂದ್ಯಾಟಕ್ಕೆ ಮಹಿಳೆಯರು ಅಂದಾಗ ವಿನಾಯಿತಿಗಳಿರತ್ತೆ. ಆದರೆ ಗೇಮ್ಸ್ ಅಲ್ಲಿ ವಿನಾಯಿತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಪಣಿಯರಾಂಡ್ ಅಲ್ಲ MC ಮಲ್ಪನೆ ಅಲ್ಲಿ ಕಾರು ಕೊಡ್ತಲ್ಲ ವೈಪರಾಪುಂಡು ಬುರ್ತೆ ಬೇಡ, ಆ ವ್ಯವಸ್ಥೆ ಬೇಡ. ನಿಮಗೆ ಸಮಯವನ್ನು ಕೊಡ್ತವೆ ಎರಡು ತಂಡಗಳಿಗೆ ಕೂಡ ಅಲ್ವಾ? ಎಸ್, boys and girls presenting you DJ Raffin DJ yes ಬಲ್ವತ್ತುಗ ಬನ್ನಿ. ಸತ್ಯಪ್ಪ ನೋಡ್ದಾಣ ಮೊಯ್ಲು ಪೊಂಜನಗಳ ಗೊಬ್ಬ ತೀತಿಜ್ಜಂತ ಈ ವ್ಯವಸ್ಥೆಯಲ್ಲಿ ಮಾಡಿಕೊಂಡೇ ಇಲ್ಲ ಗ್ರೌಂಡ್ ಅನ್ನ. ನಾನು ಇತ್ತೀಚೆಗೆ ಒಂದು ಕಡೆಗೆ ಹೋದಾಗ ಇಲ್ಲಿಗೆ ಬಂದಾಗ ಹೇಳಿದೆ ದಿನೇಶ್ ಅವರ ಹತ್ರ, ಪುರಂದರ್ ಅವರ ಹತ್ರ, ಪ್ರಶಾಂತ್ ಅವರ ಹತ್ರ, ಪೊಂಜನಗಳಿಗೆ ಗೊಬ್ಬು ತೀಟ್ಲೆ ನಿಜವಾದ ತೀತಾಗೆಲ್ಲ ಆಂಜನಗಳಿಗೆ ಓಡಿತಿನ ಗೊಬ್ಬು ಜಾಗ. ಎಸ್, ರೆಡಿ ರೆಡಿ ವಹಿಸ್ತಾ ಇದ್ದಾವ. ಬರ್ಲಿ ಚಪ್ಪಾಳೆ ಬರ್ಲಿ. ಓಹೋ ಹೋ ಹೋ
ಸ್ಟಾಪ್ ಇಟ್ ಅಕ್ಕನಗಳ ಅಮ್ಮ ಹೊರ ಇಂಚು ಬಲೆ ಅಪ್ಪನಿಗಳ ಹೊರ 3 ಕುಲ್ಲುಳೆ ತೂಕ ಇಡಬಲೆ ಇಲ್ಲಿ ಕೂತ್ಕೊಳ್ಳಿ ಬಲೆ ಇಂಚು ಬಲೆ ಕುಲ್ಲು ಯಸ್ ಈಗಾಗಲೇ ಒಂದು ಸುತ್ತಿನ ದಯವಿಟ್ಟು ಈ ಕಡೆ ಬನ್ನಿ ಯಸ್ 12ಕ್ಕಿಂತ ಜಾಸ್ತಿ ಬಹುಮಾನ ಪಡೆದಿರ್ತಕ್ಕಂತಹ ಬೆಳ್ತಂಗಡಿ ಭಾಗದ 4 ತಂಡಗಳಲ್ಲಿ ಟಾಪ್ ಇರುವಂತಹ ಸತತವಾಗಿ ಬಹುಮಾನವನ್ನು ಪಡ್ಕೊಳ್ಳುವಂತಹ ನಾಳೆ ಪಂದ್ಯಾಟಕ್ಕೆ ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದ ಜೈ ಶ್ರೀರಾಮ್ ಕೊಕ್ಕಡ. ಚಪ್ಪಾಲೊಂದಿಗೆ ನಿಮ್ಮನ್ನ ಒಂದು ಮ್ಯೂಸಿಕ್ನೊಂದಿಗೆ ಬರಮಾಡಿಕೊಳ್ತಾ ಇದ್ದವ. ಮ್ಯೂಸಿಕ್ ಅವೇ ಬೋರ್ಡು ಪಟ್ಟಪಾಲಲು ಶಾಸ್ತಾರ 2 ತಂಡವನ್ನ ಕಟ್ಟಿಕೊಂಡು ಇವತ್ತು ಕೋಡಿಂಬಾಲಕ್ಕೆ ಬಂದಿದ ಶಾಸ್ತಾರ ನೆಲ್ಯಾಡಿ ಬಿ ಆನ್ ಟಾಪ್. ರಾಜೇಶ್ ಮತ್ತು ಮೋಹನ್ ಇವರ ತೀರ್ಪಿನಲ್ಲಿ ಆಟ ಸಾಗಿ ಬರಲಿಕ್ಕಿದ. ಈಗ ಸೆಕೆಂಡ್ ಸೆಮಿಫೈನಲ್ ಮಿಸ್ಟರ್ ಶಿವಾನಂದ ಇಸ್ ಲೆಕ್ಚರರ್ ಇನ್ ಬೆತನಿ ITI ನೆಲ್ಯಾಡಿ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ ಸರ್. ಕೊಲ್ಲು ಬತ್ತುಗ ಜಗ್ಗ. ಈಗ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ಶಾಸ್ತಾರ ಮತ್ತು ಕೊಕ್ಕಡ. ಎಸ್, ಈಗ ಆಟ ಸಾಗಿ ಬರ್ತಾ ಇದೆ. ಅತಿ ಬಲಾಢ್ಯ ತಂಡದ ಎದುರುಗಡೆ ಇರುವಂತಹ ತಂಡ ಶಾಸ್ತಾರ ನೆಲ್ಯಾಡಿ ಅಂಕಣವನ್ನು ಬದಲಾವಣೆ ಮಾಡಿಕೊಂಡು ಹಂಚಿಬೋಡು ನಿಗಲಂಚ ಕ್ಲಿಂಚ್. ಯಸ್ಸು ಬಲಾಢ್ಯ ತಂಡದ ಎದುರುಗಡ ಇವತ್ತು ಶಾಸ್ತಾರ ನಿಖಿಲ್ನ ಆಣಗ ಪಲ್ನೆ ಅವ ಅಡಮನ ಮುಂದುವರಿಸ್ತಾ ಇದ್ದಾವ. ಬಲಾಢ್ಯ ತಂಡ ಇವತ್ತು 2 4 6 8 ರೆಡಿ. ಮುನ್ನಡೆಯಲ್ಲಿ ಜೈ ಶ್ರೀರಾಮ್ ಮರ್ಯಾದ ಪುರುಷೋತ್ತಮ್ ಶ್ರೀರಾಮಚಂದ್ರಕ್ಕೆ. ನೀವು ಈ ಕಡೆ ಬನ್ನಿ ಅಮ್ಮ.
ಬನ್ನಿ ಈ ಕಡೆ ಬನ್ನಿ ಶಾಸ್ತಾರ. ಈಗ ಫೈನಲ್ ಪಂದ್ಯಾಟ 5 ನಿಮಿಷದಲ್ಲಿ ನಡೆಯುತ್ತೆ. ಅಂಕನ ಬಿಟ್ಟು ತೆರಳಬೇಕು. ಶಾಸ್ತಾರ ಮತ್ತು ಕೊಕ್ಕಡ ಮಧ್ಯೆ ಒಂದು ಕಡಬ ತಾಲೂಕು ಇನ್ನೊಂದು ಬೆಳ್ತಂಗಡಿ ತಾಲೂಕಿನ ಪಂದ್ಯಾಟಗಳು ಸಾಗಿ ಬರಲಿಕ್ಕೆ ಎಸ್ ರಾಜೇಶ್ ಅಂಡ್ ಮೋಹನ್ ಯು ಹ್ಯಾವ್ 4 minutes ಪ್ಲೀಸ್. ಬನ್ನಿ ಶಾಸ್ತಾರದವರು ಬನ್ನಿ. ಸಾರಿ ಬನ್ನಿ ಅಮ್ಮ ಇಲ್ಲಿ ಬನ್ನಿ. ದಿನೇಶ್ ಮಾಸ್ತಿ ಮಾಧವ ಬನ್ನಿ. ಬನ್ನಿ ಮೇಡಮ್ ಇಲ್ಲಿ ಬನ್ನಿ. ಕೋಡಿಮಲ್ ತಂಡದವರು ಮಾತ್ರ ಬನ್ನಿ ಈ ಕಡೆ ಬನ್ನಿ. ಮ್ಯೂಸಿಕ್ ಮ್ಯೂಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮ್ಯೂಟ್. ಎಸ್ ಬನ್ನಿ. ಲಾವಣ್ಯ ಕಲಾವತಿ ಬನ್ನಿ. ಎಸ್ ಕೋಡಿಮಾಲ ಕಲಾವತಿ ಬರಬೇಕು. ಎಸ್ ಬನ್ನಿ. ಎಸ್ ಎಸ್ ಬನ್ನಿ ಗಿರೀಶ್. ಮ್ಯೂಟ್ ಫುಲ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಸಿಕ್ ಅನ್ನ. ಎಸ್ ಗಿರೀಶ್ ಈ ಕಡೆ ಬನ್ನಿ. ಇವತ್ತು ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಮಲ್ ಅಂದಾಗ ಸಂಜೆ ಹೊತ್ತಿನಲ್ಲಿ ಒಂದು ತಂಡವನ್ನು ಕಟ್ಟಿಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೀರಿ. ಸಂಘಟನೆಗೋಸ್ಕರ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಗಿರೀಶ್ ನೆತ್ ತಂಡಕ್ಕೆ ಒಂದು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು. ಪ್ಲೀಸ್ ಬನ್ನಿ. ಮಾಧವ್ ಸರ್ ಬಲೆ ಬನ್ನಿ ಅಮ್ಮ ಬನ್ನಿ. ಒಟ್ಟಿಗೆ ನಿಂತುಕೊಳ್ಳಿ ಪ್ಲೀಸ್. ಬನ್ನಿ ಮಾಧವ್. ಶಾಸ್ತಾರ ಬನ್ನಿ ಕಣ. ಅವರಿಗೆ ಸ್ಮರಣಿಕೆ ನಿಂತು ಗೌರವಿಸಬೇಕು. ಗಿರೀಶನ್ನ ಒಂದು ಎಂಟರ್ಟೈನ್ಮೆಂಟ್ ಗೇಮ್ ಇದೆ ಇವರಿಗೆ ಮತ್ತು ಅವರಿಗೆ ಅಷ್ಟೇ. ಒಂದೇ ರೌಂಡ್. ಎಸ್ ಫ್ರೆಂಡ್ಸ್ ನೆಲ್ಲಿಯಾಡಿ ಅನ್ನುವ 2 ತಂಡವನ್ನು ಕಟ್ಟಿಕೊಂಡು ಇವತ್ತು ಇಲ್ಲಿಗೆ ಬಂದಿದೆ. ಒಂದು ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸುತ್ತಾ ಇವರಿಗೆ ಸ್ಮರಣಿಕೆ ನಿಂತು ಸಹಕರಿಸಬೇಕ ಕೇಳಿಕೊಳ್ತೇವೆ ಸರ್. ಬನ್ನಿ ಅವರಿಗೊಂದು ಸ್ಮರಣಿಕೆ ನಿಂತು ಅವರನ್ನು ಗೌರವಿಸ್ತಾ ಇದ್ದಾವ. ಬನ್ನಿ. ಎಸ್ ಈಗ ಬಹುಮಾನ ಇಲ್ಲ ಹಾಗಂತ ಹೇಳಿ ಆಡಿಯನ್ಸ್ ವಿಷಯದ ನಿಖಿಲ್ಲಾಕಲ ಒಂಜಿ ಸುತ್ತು ಬಲ್ಲು ಬತ್ತೋಡಿ ಏನು ಮನಪನತ್ತು ಪಬ್ಲಿಕ್ ಪಣದಲ್ಲಿ ಅಲ್ವಾ. ಹೊಡೀರ್ ಚಪ್ಪಾಲೆ ಅವರಿಗೆ 2 ತಂಡಗಳವರ ಬಲ್ಲು ಬತ್ತಿರಲಿತ್ತು. ಎಸ್ ಶಾಸ್ತಾರ ಮತ್ತು ಕೊಕ್ಕಡ 2 ತಂಡಗಳು ನಿಮ್ಮ ಕೋಚ್, ನಿಮ್ಮ ಟೀಮ್ ಮ್ಯಾನೇಜರ್, ನಿಮ್ಮ ಸಾರಥಿಯೊಟ್ಟಿಗೆ ಅಂಕಣವನ್ನು ಪ್ರವೇಶ ಮಾಡುವ ಕರೆದಾಗ ಕ್ಯಾಪ್ಟನ್ಸ್ ಓಹೋ ಎಸ್ ಒಂದು ಅಂತೂ ಗಮನಿಸಬೇಕು, ಮಹಿಳೆಯರಿಗೆ ಕೆಜಿ ಮಿತಿ ಇಲ್ಲ, ಜನ ಮಿತಿ ಮಾತ್ರ. ಹಾಗಂತ ಹೇಳಿ ಕೆಜಿ ಮಿತಿ ಪಂದ್ಯಾಟ ಇವತ್ತಿನವರೆಗೆ ಈ ರಾಜ್ಯದಲ್ಲಾಗಿದ್ರೆ ಅದು ಆರೆಂಜ್ ಬಾಯ್ಸ್ ಮರ್ಕಂಜದಲ್ಲಿ ಮಾತ್ರ ಒಂದು ಸಲ ಆಗಿದೆ. ಅವರನ್ನು ಕೂಡ ನೆನಪಿಸಿಕೊಳ್ತಾ ಇದ್ದೇವೆ. ಕೋಡಿಮಾಲ ಮತ್ತು ಶಾಸ್ತಾರ ತಂಡಕ್ಕೆ ಗೌರವಪೂರ್ವಕವಾಗಿ ಅಂಕಣದ ಬೀಳ್ಕೊಡ್ತಾ ಇದ್ದೇವೆ. ಫೈನಲ್ ಪಂದ್ಯಾಟಕ್ಕೆ AB ತಂಡಗಳು ಕೂಡ ಅಂಕಣ ಪ್ರವೇಶ ಮಾಡಬೇಕು. ಎಸ್ ಧನ್ಯವಾದಗಳು.
ಎಲ್ಲ ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ಸರ್ವ ಸದಸ್ಯರು ಅಂಕಣದ ಒಳಗಡೆ ಪ್ರವೇಶವನ್ನು ಮಾಡಿಕೊಳ್ಳಿ. ಬನ್ನಿ, ಗೇಟ್ ಹತ್ರ ಇರಿ. ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ಸರ್ವ ಸದಸ್ಯರು ಇಡೀ ಕಾರ್ಯಕ್ರಮದ ಲೈವ್ ಟೆಲಿಕಾಸ್ಟ್ ಬೈ ಸುದ್ದಿ ಮೀಡಿಯಾ ಪುತ್ತೂರು, ಮಿಸ್ಟರ್ ವಿಜಯ್ ಅಂಡ್ ಟೀಮ್. ಈಗ ಮ್ಯೂಟ್. ಇಡೀ ಕೂಟದಲ್ಲಿ 4 ತಂಡಗಳು, 2 ಬಹುಮಾನ, 3 ಪಂದ್ಯಾಟಗಳು ಸಾಗಿ ಬರುವ ಸಮಯದಲ್ಲಿ ಫೈನಲ್ ಪಂದ್ಯಾಟಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಆಡಿಯನ್ಸ್ ವಿಷಯದೊಂದಿಗೆ ಶಾಸ್ತಾರ ಕುತ್ರಾಡಿ ಹಾರ್ಬರ ನೆಲ್ಯಾಡಿ ಮ್ಯೂಸಿಕ್ ಪ್ಲೀಸ್. 2 ತಂಡಗಳು ಬರಬೇಕು ಅಂಕಣಕ್ಕೆ ಬದಲಾಯಿನಪ್ಪ. ಎರಡು ತಂಡಗಳು ಕೂಡ ಲೈನಪ್ ಮಾಡಿ. ಈಗ ಎಲ್ಲದ ಪಂದ್ಯಾಟ ಗಂಟೆಗಳಿಗೆ ಮಾತಿರಲ್ಲ ಬರೋದು ಬಂದಂತು 2022ರ ಶಿವಾಜಿ ಟ್ರೋಫಿ ಸತತವಾಗಿ ಬ್ಯಾಕ್ ಟು ಬ್ಯಾಕ್ 3 ಪ್ರೈಸ್, ರೈಟ್? ಬ್ಯಾಕ್ ಟು ಬ್ಯಾಕ್ ಕಳಂಜ, ಕುಂಟೋಲ ಬಲಿಕೆ, ಬಲ್ಯ. ಇವತ್ತು ವೆರಿ ಕಾನ್ಫಿಡೆಂಟ್. ಐ ಥಿಂಕ್ ಯು ಆರ್ ಫಸ್ಟ್ ಒನ್ ಅಂಡ್ ಓನ್ಲಿ ಜೈ ಶ್ರೀರಾಮ್. स्वरूप शेट्टी प्लीज हो. पुरंदर मिसेक्स चंद्रशेखर रई रामनगर पुरंदर. ಸ್ವರೂಪ್ ಶೆಟ್ರ ಎಸ್, ಸಂಘದ ಎಲ್ಲ ಸದಸ್ಯರಲ್ಲಿ ಹೋಗಿರ್ಬೇಕು, ಆ ಮೂಲೆಯಲ್ಲಿ ಹೋಗಿ. ದಿನೇಶ್ ಮಾಸ್ತಿ ಮತ್ತು ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ಸರ್ವ ಸದಸ್ಯರು ಕುಕ್ಕರಬೆಟ್ಟು ಇಲ್ಲಿರಿ. प्रशांत राईकल बोले बोले राजेश कोड़ीवाला माधव स्टॉप म्यूजिक. ಈಗ ಪರಿಚಯ ಮಾಡಿಕೊಳ್ತಾ ಇದ್ದಾವೆ ಎಲ್ಲ ಬಂದಿರತಕ್ಕ ತಂಡಗಳು. ದೇಹ ತೂಕವನ್ನ ಮಾಡಿಕೊಳ್ಳಿ. ಎಸ್, ನೇರವಾಗಿ ಪರಿಚಯ ಮಾಡ್ತಾ ಇದ್ದಾವೆ. ಶಿವಾನಂದ ಸರ್, प्रतिमा, भाभी, गीता, दिव्या, अरुणा, हेमवती, हेमा, रंजू, लता. ಈ ಕೂಟದಲ್ಲಿ ಇವತ್ತು ತೀರ್ಪುಗಾರರಾಗಿದ್ದವರು 100 ಜಾಸ್ತಿ ಅಂತ ರಾಜ್ಯ ಮಟ್ಟದ ಬಲ್ಲುಣ ಬುಡ್ಡಂಚನಾರ, ರಾಜ್ಯ ಮಟ್ಟದ ಕಬಡ್ಡಿ ತೀರ್ಪುಗಾರರು ರಾಜೇಶ್ ಕಡವ. ಬನ್ನಿ ಮೋಹನ್. ಓಪನ್ ಪಂದ್ಯಾಟ ಅಂದಾಗ ಒಂದು 5 ವರ್ಷಗದೊಮ್ಮ 4 ವರ್ಷಗದೊಮ್ಮ ಇನ್ನು ಕೋಡಿಮಾಲ ಬರ್ಪುಂಡ ಇಡೀ ಕೋಡಿಮಾಲ ಬರ್ಪುಂಡ ಅಂತ ಬರ್ಪುಣಂಚಿನ ಅಡೆಮುಟ್ಟ ಒಂಜಿ ತಂಡ ಇತ್ತಂದ ನಮ್ಮ ಮೋಹನ್ ಸಾರಿ ರಾಜೇಶ್ ಮೋಹನ್ ಇವರ ತಂಡ ದೊಡ್ಡ ಚಪ್ಪಾಳೆ ಬರಬೇಕು. ಎಲ್ಲ ಜೈ ಶ್ರೀರಾಮ್ ಕೋಡಿಮಾಲ ತಂಡಕ್ಕೆ ದೊಡ್ಡ ಚಪ್ಪಾಳೆ ಬರಲಿ. प्रभा, भवानी, हरिणाक्षी, शिल्पा, धन्य, चंद्रावती, जयंती, विजय, गायत्री, नमिता, दुर्गावती, अपूर्व, संगीता, चित्रा,
ಪುಷ್ಪಾವತಿ, ಕವಿತಾ, ವಿಜಯ ಸ್ವರೂಪ್ ಶೆಟ್ಟಿ, ಶಾಸ್ತಾರ ಫ್ರೆಂಡ್ಸ್ನ ಅನುಭವಿ ಆಟಗಾರ, ಸಿಂಗಲ್ ಗ್ರಿಪ್ ಪಂದ್ಯದ ಆಟಗಾರ, ಈ ತಂಡದ ಕೋಚ್ ಕೂಡ ಹೌದು. ನಮ್ಮ ಸಾರಥಿಗಳು ಶ್ರೀಯುತ ಚಂದ್ರಶೇಖರ್ ರೈ ರಾಮನಗರ, ಅಧ್ಯಕ್ಷರು ವಿನಾಯಕ ಭಜರ ಮಂಡಳಿ ರಾಮನಗರ ಅಂಡ್ ಪುರಂದರ ಪಟ್ಟೆ ಮಜಲು. ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನ ಅಭಿನಂದಿಸ್ತಾ ಇದ್ದಾವ. ನೇರವಾಗಿ ಶಿವಾನಂದರ ಈರಡ್ಡ ಪಾತ್ರ ಪ್ಲೀಸ್. ಶಿವಾಜಿ ಕಡವ ಕೋಡಿಂಬಾಳ ಇಲ್ಲಿ ಹಗ್ಗ ಜಗ್ಗಾಟ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿದ್ದಾರೆ. ಸೊ ಒಳ್ಳೆಯ ಸುವ್ಯವಸ್ಥಿತವಾದಂತಹ ಲೈಟಿಂಗ್ಸ್ ಹಾಗೆ ಈ ಕೋರ್ಟನ್ನು ಏರ್ಪಾಟು ಮಾಡಿರುವುದರಲ್ಲಿ ಯುವಕರ ಪಾತ್ರ ಬಹುಮುಖ್ಯದ್ದು. ಅಂತೆ ಅವರಿಗೆ ಮಾರ್ಗದರ್ಶಕರಾಗಿ ಹಿರಿಯರು ಇದ್ದಾರೆ, ಗಣ್ಯರು ಇದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದವನ್ನು ಕೋರುತ್ತಾ ನಮ್ಮ ಜೈ ಶ್ರೀರಾಮ್ ತಂಡದ ವತಿಯಿಂದ ನಿಮಗೆಲ್ಲರಿಗೂ ನಾಳೆಯ ನಮ್ಮ ಕೊಕ್ಕಡದಲ್ಲಿ ನಡೆಯುವಂತಹ ಹಗ್ಗ ಜಗ್ಗಾಟ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಮುಂದಕ್ಕೆ ಎಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು ಮಿಸ್ಟರ್ ಶಿವಾನಂದ. ನೇರವಾಗಿ ಶಾಸ್ತಾರ ಕಡೆಯಿಂದ ಮೇಡಮ್. ಪಾತೇರ್ನಗಳು ಪೂರ ಹುಷಾರಂಕಲ್ಲ. ಒಂದು ದೊಡ್ಡ ಚಪ್ಪಾಳೆ ಮಾಡಬೇಕು ಶಾಸ್ತಾರ ಫ್ರೆಂಡ್ಸ್. ಒಂಜಿ ನೆನಪುದೀಕ ಒಂಜಿ ತಂಡ ಎಂಕಲ್ನ ಜಾವಣೆರೆಗೆ ಒಂಜಿ ಕಬಡ್ಡಿ ಟೀಮ್ ಕಟ್ಟೋಡು ನನ್ನ ರಡ್ಡಿ ದಿನತ್ಲ ಒಂಜಿ ತಂಡ ಕಟ್ಟಲಿಕ್ಕೆ ಆಗೋದಿಲ್ಲ, ಅಷ್ಟು ಸುಲಭ ಇಲ್ಲ. ಒಂಜಿನಗಲು ಒಂಜಿ ಇಲ್ಲಲ್ತು ಬರೋಡು ನಾಡ ಅಮ್ಮೇರ್ನ ಪರ್ಮಿಷನ್ ಬೋರ್ಡು, ತನ್ನ ಕಂಡನಿನ ಪರ್ಮಿಷನ್ ಬೋರ್ಡು, ತನ್ನ ಜೋಕಲ್ನ ಪರ್ಮಿಷನ್ ಬೋರ್ಡು. ಒಂಜಿ ಮಧ್ಯರಾತ್ರಿಗೆ 4 ತಂಡಲು ಈ ಒಂಜಿ ಕೂಟಕ್ಕೆ ಬತ್ತರತ್ತ ದುರ್ಗಾವಾಹಿನಿಗಳು ನೀವು ಹೊಡಿ ಚಪ್ಪಲ ಅವರಿಗೆ. ಅಷ್ಟು ಸುಲಭ ಇಲ್ಲ ಮಹಿಳಾ ಗಜಗ ತಂಡವನ್ನು ಕಟ್ಟಲಿಕ್ಕೆ. ಇವತ್ತು 10 ಗಂಟೆ ತನಕ ಒಂದೇ ಒಂದು ಸ್ಕೇಲ್ ಆಗಲಿಲ್ಲ ಪುರುಷರ ಗಜಗಾಡ. ಅಂಥದ್ರಲ್ಲಿ 4 ತಂಡಗಳನ್ನು ಕಟ್ಟಿಕೊಂಡು ಕೋಡಿಂಬಾಳಕ್ಕೆ ಬಂದಂತಹ ಎಲ್ಲ ತಂಡಗಳಿಗೆ ಶುಭಾಶಯವನ್ನು ಕೊಡುತ್ತಾ ಫೈನಲ್ ಪಂದ್ಯಾಟಕ್ಕೆ ನಾವು ಆಗಬೇಕು. ಪ್ಲೀಸ್ ಮ್ಯೂಸಿಕ್ ಜಗ ಮ್ಯೂಸಿಕ್ मुंह से हड्डी और 30 मार खा की नोटों की गड्डी दोनों छीन डीजे हाई म्यूजिक. ಮುರಳಿ ಚಪ್ಪಾಳೆ. Yes, sir. Thank you. ಸಂಘಟಕರ ಕಡೆಯಿಂದ ಒಂದು ಸೂಚನೆ ಬಂದಿದೆ. ಅಂಕಣವನ್ನು ಈ ಬದಿಗೆ ಮಾಡ್ತಾ ಇದ್ದೇವೆ. ಸ್ವಲ್ಪ ವ್ಯತ್ಯಾಸ ಆಗಿದೆ, ಗ್ರಿಪ್ ಇದೆ ಅನ್ನುವ ಪಕ್ಷದಲ್ಲಿ ಇಲ್ಲಿ ಮಾಡಲಿಕ್ಕಿದ್ದಾರೆ ಅಂಕಣವನ್ನು. ಕಷ್ಟ.
ಎರಡು ತಂಡದ ಕಪ್ತಾನರು ಮತ್ತು ಅದರ ಮ್ಯಾನೇಜರ್ ಮತ್ತು ಸಂಘಟಕರ ಕಡೆಯಿಂದ ದಿನೇಶ್ ಮತ್ತು ತಂಡ ನಿಧಿ ಮೋಹನ್, ನೀವು ಮಾತಾಡ್ಕೊಳ್ಳಿ ಪ್ಲೀಸ್. ಮ್ಯೂಸಿಕ್ ಯಾ ಅದೇ ಅದೇ ಹೊಡೀರಿ. संतोष ಮುಂದುಗಡೆ ಏನಾಯ್ತು ಗಾಡಿ ಸೈಡ್ ಫೈನಲ್ ಡಿಸಿಷನ್ ಮರತ್ತ ಬೋಡಿ ಬಾಡ್ಬೇರ. ಎಸ್, ನಾನು ಎರಡು ವಿಷಯಕ್ಕೆ ಹೋಗೋದಿಲ್ಲ ಇವತ್ತಿನವರೆಗೆ ಪಂದ್ಯಾಟದಲ್ಲಿ. ಒಂದು ಪಿಕ್ಚರ್ಸ್ ಹತ್ರ ಬರೋದೇ ಇಲ್ಲ, ಇನ್ನೊಂದು ವ್ಯತ್ಯಾಸ ಆದಾಗ ಅಲ್ಲಿ ಬರೋದೇ ಇಲ್ಲ. ಎಸ್ ನಾನಿದ್ದೆ. ಈ ಮೂಜಿ ಜೋಕುಲು ರಡ್ಡಿ ಮೂಜಿ ತಂಡ ಜೋಕುಲು ಮಾತ್ರ ನೆರೊಂದಿಲ್ಲ ಮೇನ ಸಾವುತ ಗೊಬ್ಬ ಎಕಡೆ ಬತ್ತು ಕುಳ್ಳದೆ. ಎಸೋ ಅಧಿಕೃತವಾಗಿ ಎಷ್ಟು ತಂಡಗಳು ನೋಂದಾವಣೆಗೊಂಡಿವೆ? ಕಾರಿಂಜ ಎಷ್ಟಾಯ್ತು ತಂಡಗಳು? ಒಂದು ಅಂದಾಜಿ 7 ಊರ್ದೆಪ್ಪರಂಡು. ಏಳು ತಂಡಗಳು ಅಧಿಕೃತವಾಗಿ ದೇಹ ತೂಕವನ್ನು ಮಾಡಿಕೊಂಡಿವೆ. ಎಂಟು ಪ್ಲಸ್ 1 ಆಟಗಾರ ಇರಬಹುದು. ಹೆಚ್ಚುವರಿ ಆಟಗಾರ ರೀಪ್ಲೇಸ್ ಮಾಡ್ಕೊಳ್ಬಹುದು. ಈ ಸಂದರ್ಭದ ಕೆಲವೊಂದು ತಂಡಲ ನೆನಪು ಮಲ್ಪಡಿನ ಪ್ರಯತ್ನ ಶಿವಾಜಿ ಫ್ರೆಂಡ್ಸ್ ಕೋಡಿಬಾಲ ಹಗ್ಗ ಜಗ್ಗಾಡ್ದ ಇತಿಹಾಸಡ ಒಂಜಿ ಜಾಗಗ ನನ್ನ ದುಂಬುಗು ಬರ್ಪಣ ಗೊತ್ತಿಜ್ಜಿ ಇದ್ರೇಡ ಬರ್ತದನು ಇಣಿಯಂತೂ ಬರ್ಪಣ ಗೊತ್ತಿಜ್ಜಿ 101 ತಂಡವನ್ನ ತನ್ನ ಜಾಗದಲ್ಲಿ ಆಡಿಸಿ ಕಳಿಸಿದಂತ ಏಕೈಕ ಸಂಸ್ಥೆ ಇದ್ರೆ ಅದು ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ಚಾಲಕ. ಒದ್ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸಿದ. ಇಡೀ ಕೂಟದಲ್ಲಿ 67 ತಂಡಗಳನ್ನು ತನ್ನ ನೆಲದಲ್ಲಿ ಆಡಿಸಿ ರಾಜ್ಯದಲ್ಲಿ 2ನೇ ಸ್ಥಾನ ಇರುವಂತಹ ಒಂದು ಸಂಸ್ಥೆ ಇದ್ರೆ ಶಿವಶಕ್ತಿ ಫ್ರೆಂಡ್ಸ್ ಕಲಂಜ. ಇಡೀ ಕೂಟದಲ್ಲಿ 6 ಜನ ಸೇರಿ ಬರೀ 6 ಜನ ಸೇರಿ ಒಂದು ಸಂಘಟನೆಯನ್ನು ಕಟ್ಟಿ ಹಗ್ಗ ಜಗ್ಗರದ ಇತಿಹಾಸದಲ್ಲಿ ಹೊನಲು ಬೆಳಕಿನ ಪಂದ್ಯಾಟದಲ್ಲಿ 5,500 ಜನರನ್ನ ಸೇರ್ತ ಸಂಸ್ಥೆ ಇದ್ರೆ ಸಂಕಲ್ಪ ಫ್ರೆಂಡ್ಸ್ ಕಲಂಜ ಬೆಲ್ಲಾರ್. ಒಂದು ತಂಡ ಸತತವಾಗಿ ಯಾವುದೇ ಮಧ್ಯದಲ್ಲಿ ಬ್ರೇಕ್ ಇಲ್ಲದೆ ಈ ಸೀಸನ್ ನಲ್ಲಿ ಸತತವಾಗಿ ಬ್ಯಾಕ್ ಟು ಬ್ಯಾಕ್, never in the history, I don't know in the future, but present, Karinja, friends, Karinja.
ಸ್ಟಾಪ್. ಈಗ 2022 ಶಿವಾಜಿ ಟ್ರೋಫಿಯ ಫೈನಲ್ ಪಂದ್ಯಾಟದ ಪ್ರಥಮ ಸುತ್ತಿಗಾಗಿ ಶಾಸ್ತಾರ ಅಂಡ್ ಜೈ ಶ್ರೀರಾಮ್ ದೊಡ್ಡ ಚಪ್ಪಾಳೆಯೊಂದಿಗೆ ಮಿನುಗುವ ಲೈಟ್ಗಳೊಂದಿಗೆ ಫಿನಿಶ್. Mixed by DJ MKS. बुलंदशहर. ಕ್ಯಾಪ್ಟನ್ಸ್ ಮುನ್ನಡೆಯಲ್ಲಿ ಶಾಸ್ತಾರ ಮತ್ತು ನಾಟ್ಯ ತಂಡಗಳು ಹೊಡಿರಿ ಜೈ ಶ್ರೀರಾಮ್ ಮಕ್ಕಳ. Mixed by DJ MKS. बुलंदशहर. Please. Mixed by DJ MKS. ಬಂಧುಗಳೇ, ಈ ರೀತಿಯ ಪಂದ್ಯಾಟಗಳು ಕೇರಳ ಶೈಲಿಯ ಪಂದ್ಯಾಟಗಳಾದಾಗ, ಪುರುಷರ ಪಂದ್ಯಾಟಗಳು ಆದಾಗ ಇದು ನಡೆಯುತ್ತೆ. ಇದು ಸ್ವಾಭಾವಿಕ. ಅಂಡ್ ಪಂಜನಗಳ ಗೊಬ್ಬಡು ಎನ್ನ ಒಂಜಿ 10 ವರ್ಷ ಇತಿಹಾಸದ ಫಸ್ಟ್ ಟೈಮ್ ದಿಸ್ ಇಸ್ ದ ರೆಕಾರ್ಡ್ ಇನ್ ಜೈರಾಮ್. ಫ್ರೆಂಡ್ಸ್, ಕೋಡಿಮಾಲ ನೆವರ್ ಇನ್ ದ ಹಿಸ್ಟ್ರಿ. ಕರ್ನಾಟಕ ಮತ್ತು ಕೇರಳದಲ್ಲಿ 3 ಮೀಟರ್ ಹತ್ತಿರ 2.95 ಬಂದಾಗ ರಿಟರ್ನ್ ಪಡ್ಕೊಳ್ಳುವಂತ ಏಕೈಕ ಸಂಸ್ಥೆ ಅದು ನಿಮ್ಮದಾಗಿದೆ, ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಮಾಲ. ಅದಕ್ಕೆ ನಾಂದಿ ಆಗ್ತಾ ಇದೆ ನಮ್ಮ ಶಾಸ್ತಾರ, ನಮ್ಮ ಕೊಕ್ಕಡ. ಎಸ್,
राजा शिव छत्रपति की जगदंब विश्व परिषद ಸ್ಟಾಪ್ ಇಟ್. ಒಂದು 3 ಜನ ವಾಲಂಟಿಯರ್ಸ್ ಇಲ್ಲಿ 3 ಜನ ವಾಲಂಟಿಯರ್ಸ್ ಇಲ್ಲಿ ಬಂದು ಕೂತ್ಕೊಂಡಿರ್ಬೇಕು. ದ ಸೇಮ್ 3 ಜನ ವಾಲಂಟಿಯರ್ಸ್ ಇಲ್ಲಿ ಇರಬೇಕು. ಬನ್ನಿ. ಒಂದು ಮೀಟ್ ಮಾಡಿ ಅಣ್ಣ ಅಣ್ಣ ನೀವು 3 ಜನ ಇಲ್ಲಿ ಕೂತ್ಕೊಳ್ಳಿ. ಈ ಮೂಲ ಅಂತಲೇ ಒವ್ವೇ ಕಾರಣ ಗಂಚಿ ಉಂತ್ಯಾರ ಇಚ್ಚಿ ನಮಗೆ ಸಮಸ್ಯೆಗಳು. ಅಲ್ಲಿ 3 ಜನ ಬನ್ನಿ. ಒಂಚೂರು ಗ್ರೌಂಡ್ ವ್ಯತ್ಯಾಸ ಏನಿರ್ದವರ ಒಂದು ಸೈಡ್ ಬಲ್ ಬಿಡು. 3 ಜನ ಇಲ್ಲಿ ಬನ್ನಿ ಅಣ್ಣ. ಯಾವುದೇ ಕಾರಣಕ್ಕೂ ಬ್ಲೂ ಲೈನ್ ಸಾರಿ ಮ್ಯಾಟಿಗೆ ಹೋಗುವಾಗಿಲ್ಲ. ಇಲ್ಲಿಯೂ ಬರಬೇಡಿ. ಅಲ್ಲಿ ಕೂಡ ಅಷ್ಟೇ. ಎಸ್ ಸ್ಟಡಿ. ಎಸ್ ಆಟವನ್ನು ಮುಂದುವರಿಸ್ತಾ ಇದ. ಮುನ್ನಡೆಯನ್ನು ಕಾಯ್ದುಕೊಂಡು ಆಟವನ್ನು ಮುಂದುವರಿಸ್ತಾ ಇದ. ಓಹೋ ಈ ಮುಖೇನ ಒಂದು ಸಮಬಲ. ಈಗ ನಾಣ್ಯ ಚಿಮಿಗೆಗೆ 2 ತಂಡಗಳ ಕಪ್ತಾನರು ನಮ್ಮ ಹತ್ರ ಬರಬೇಕು. ಮ್ಯೂಸಿಕ್ ಮ್ಯೂಟ್ ಮಾಡ್ಕೊಳ್ಳಿ. 2022ರ ಶಿವಾಜಿ ಟ್ರೋಫಿಯ ಫೈನಲ್ ಪಂದ್ಯಾಟದಲ್ಲಿ 1-1 ಸಮಬಲ ಆಗಿದೆ. ಒಂದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದಾವ. ನೌ ದ ಟೈಮ್ ಫಾರ್ ಟಾಸ್. ಎಲ್ಲ ಮ್ಯೂಸಿಕ್ ಅನ್ನು ಮ್ಯೂಟ್ ಮಾಡ್ಕೊಳ್ಳಿ. ಒಂಜಿ ಈ ಮ್ಯಾಚ್ ಆಪನಾಡೆ ಮುಟ್ಟ ಒಂಚೂರು ಬೇಕಾದಷ್ಟು ಸಮಯವನ್ನು ತಗೊಳ್ಳಿ. ನಿಮ್ಮ ಕೋಚ್ ಏನಿದಾನೋ ಅವನ ಸಿಗ್ನಲ್ ನನಗೆ ಮೈನು. ಹಾಗಂತ ಹೇಳಿ ಅವನ ಸಿಗ್ನಲ್ ಕೊಟ್ಟ ಮೇಲೆ ಎಂಕಲ 10 ಜಿ ಬಂಡ ಸೀದಾ ಹೊರಗಡೆ ಹಾಕ್ತೀನಿ. ಎಸ್, ಜೈ ಶ್ರೀರಾಮ ತಂಡ ಇವತ್ತು ಬರೋದೇ ಇಲ್ಲ ಅಂದ್ಕೊಂಡಿತ್ತು. ಬರುವುದಿಲ್ಲ ಅಂದ್ರು. ನಮ್ಮ ಊರಿನಲ್ಲಿ ಪಂದ್ಯಾಟಗಳಿದೆ, ನಾಳೆಲ್ಲ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಸಂಜೆ 4 ಗಂಟೆಗೆ ಅದರ ಪ್ರೊಸೆಸ್ ಅನ್ನ ಪ್ರಾರಂಭ ಮಾಡಿ ಇಲ್ಲಿಗೆ ಬಂದಿದೆ ಅಲ್ವಾ? ಸುಲಭ ಅಲ್ಲ. ಫೈನಲ್ ಹಂತಕ್ಕೆ ಬಂದಿದ್ದೀರಿ, ಹೆಮ್ಮೆ ಪಡಬೇಕು. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಜೈ ಶ್ರೀರಾಮ್ ಕೊಕ್ಕಡ. ಎರಡು ತಂಡದ ಕೋಚ್ಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ನಿಮಗೆ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿ ಆತುಜಿದ್ದು ಬಲ್ಲೆ 2 ಸಲ ಅವಕಾಶವನ್ನ ಕೊಡ್ತಾನೆ. ಬುಕ್ಕಲನಿಗಳ ಖುಷಿ ಪ್ರಕಾರ ಹೊಡೆದಿತ್ತು. 10ರಿಂದ 1 ಕೌಂಟ್ ಮಾಡ್ತಾನೆ. ಹಗ್ಗ ಹಿಡಿಲೇಬೇಕು. ದಿಸ್ ಆರ್ ರೂಲ್ಸ್. ಮ್ಯೂಸಿಕ್ ಮ್ಯೂಟ್.
ಮುನ್ನಡೆಯನ್ನು ಕಾಯ್ದುಕೊಂಡು ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಎರಡು ತಂಡಗಳು ಕೂಡ ಎಸ್ ಈ ಒಂದು ಸಂದರ್ಭವನ್ನು ಲೆತ್ತೊಂದಲ್ಲ ಶ್ರೀತ ಮುತ್ತು ಕುಮಾರ್ ಶ್ರೀಕಂಠ ಸ್ವಾಮಿ ಮತ್ತು ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಿ ಸರ್. ಎಸ್ ಎಸ್ ಮ್ಯೂಟ್. ಇವತ್ತು ನಿರ್ಣಯ ಸಂಬಂಧ ಅಲ್ಲ, ವಿಶೇಷವಾಗಿ ಹಗ್ಗಜಗ್ಗಾಟ ಅಂದಾಗ ಕಡಬದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೂಡ ಬೆನ್ನೆಲುಬಾಗಿ ನಿಂತವರು ನಮ್ಮ ಮುತ್ತುಕುಮಾರ್ ಸರ್. ಬನ್ನಿ ಕಡೆ ಸುಳ್ಯ ಕೇರಳ ಅಥವಾ ಈ ಭಾಗದ ಯಾವುದೇ ಪಂದ್ಯಾಟಗಳಿದ್ದರೂ ಕೂಡ ಪ್ರಾರಂಭದಲ್ಲಿ ಭೇಟಿಯಾಗುವುದು ಮುತ್ತುಕುಮಾರ್ ಅವರನ್ನ. ಬನ್ನಿ ಕಡೆ ಹೊರಗಡೆ ಬನ್ನಿ, ಮುತ್ತುವನ್ನ ಬರಬೇಕು ನೀವು. ನಮ್ಮ ಶ್ರೀಕಂಠ ಸ್ವಾಮಿ ಬಕ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಈಗ ನೇರವಾಗಿ ವೇದಿಕೆಯಲ್ಲಿ ಈಗ ಕಾರ್ಯಕ್ರಮ ಸಂಘಟಕರಿಗೆ ಸುರೇಶ್ ಕೋಡಿಮಲ್ಲ ಮುಂದುವರಿಸಲಿಕ್ಕಿದ್ದಾರೆ. ನೇರವಾಗಿ ಈಗ ವೇದಿಕೆಗೆ ಬಹುಮಾನಕ್ಕಾಗಿ ತೆರಳಿಕ್ಕಿದ್ದಾವ. ದಿನೇಶ್ ಮಾಸ್ತಿ ಸಹಜ ನೀವು ಬನ್ನಿ ಬಲೆ ನಿಮ್ಮ ತಂಡವನ್ನು ಆಡಿಸಿ ನಿಮ್ಮ ದೇಹ ತೂಕ ಆದಂತ ತಂಡಗಳು ಎಕ್ಸಾಕ್ಟ್ಲಿ 11:30 ಗಂಟೆ 11:45 ಸಿಂಗಲ್ ಗ್ರಿಪ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಅಜಯ್ ಇವತ್ತಿನವರೆಗೆ ಸಿಂಗಲ್ ಗ್ರಿಪ್ ಪಂದ್ಯಾಟದಲ್ಲಿ ರೆಕಾರ್ಡ್ ಇರುವಂತದ್ದು 31 ತಂಡಗಳು. ನೆವರ್ ಇನ್ ದ ಹಿಸ್ಟ್ರಿ, ಐ ಡೋಂಟ್ ನೋ ಇನ್ ದ ಭವಿಷ್ಯ. ದ ಒನ್ ಅಂಡ್ ಓನ್ಲಿ ಫ್ರೀಡಮ್ ಬಾಯ್ಸ್ ಬಲ್ಯ.
ಫ್ರೀಡಮ್ ಬಾಯ್ಸ್ ಮಲ್ಯ ಉಮೇಶ್ ಮಾದರಿಕೆ ಬನ್ನಿ ಕಡ. ಶ್ರೀ ಅಯ್ಯಪ್ಪ ಸ್ವಾಮಿ ಹೌದಾ ಬನ್ನಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ 2 ವರ್ಷದಿಂದ ಅಷ್ಟಮಿ ಆಗೋದು ಅಪರೂಪ. ಈ ವರ್ಷ 25ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಮ್ಮ ಬಲ್ಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಯ್ಯಪ್ಪನ ಸಾನ್ನಿಧ್ಯ ಡಿಪುರಂಚನ ಆ ಒಂದು ಜಾಗ ಎಲ್ಲ ಮ್ಯಾಚ್ ಕಬಡ್ಡಿ ನಡೆಯುತ್ತೆ. ಬೆಳಗಿನ ಸಂಜೆವರೆಗೆ ಮ್ಯಾಚ್ ಕಬಡ್ಡಿ, ಅದು ಕೂಡ ಹಿಂದೂ ಬಾಂಧವರಿಗಾಗಿರ್ತಕ್ಕಂಥ ಪಂದ್ಯಾಟ. ಎಲ್ಲ ಪಂದ್ಯಾಟಕ್ಕೆ ತಾವುಗಳು ಬರಬೇಕು. ಉಮೇಶ್ ಮಾದರಿಕೆ ಒಬ್ಬ ಅತ್ಯುತ್ತಮ ಸಂಘಟಕ, ಉತ್ತಮ ಬರಹಗಾರ. ದೊಡ್ಡ ಚಪ್ಪಾಳೆಯಿಂದ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಹರಿ ಓಂ. ಮಹಿಳೆಯರ ಮುಕ್ತ ಲೆವೆಲ್ ಮಾದರಿ ಹಗ್ಗ ಜಗ್ಗಾಟದ ಫಲಿತಾಂಶ ಈಗ ತಾನೇ ಹೊರಬಂದಿದೆ. ಈ ಫಲಿತಾಂಶದ ಪ್ರಥಮ ಬಹುಮಾನ 2022 ನಗದು ಕೊಡುಗೆ ಶರತ್ ಪಂಜೋಡಿ, ಶ್ರೀದೇವಿ ಟೈರ್ಸ್ ಆ್ಯಂಡ್ ವೀಲ್ ಅಲೈನ್ಮೆಂಟ್, ಸಂತೆಕಟ್ಟೆ, ಕಡಬ. ಟ್ರೋಫಿಯ ಕೊಡುಗೆ ಯತೀಶ್ ಹೊಸಮನೆ, ಕಡಬ. ಹಾಗೆ ದ್ವಿತೀಯ ಬಹುಮಾನ Rs.111 ಕೊಡುಗೆ ಪ್ರವೀಣ್ ರೈ, ಸಂಚಾಲಕರು ಬಜರಂಗದಳ, ಎಡಮಂಗಲ ಘಟಕ. ಹಾಗೆ ಟ್ರೋಫಿ ಕೊಡುಗೆ ಶಿವಪ್ರಸಾದ್, ಅಮೃತ ಜ್ಯೂಸ್ ಸೆಂಟರ್, ಕಡಬ. ಈ 4 ಮಂದಿ ಕೂಡ ವೇದಿಕೆಗೆ ಬರಬೇಕು. ಶರತ್ ಪಂಜೋಡಿ, ಯತೀಶ್ ಹೊಸಮನೆ, ಪ್ರವೀಣ್ ರೈ, ಶಿವಪ್ರಸಾದ್ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರೆಲ್ಲರನ್ನು ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ದಿನೇಶ್ ಮಾಸ್ತಿಮನೆ ಇವರು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. सपना
ಆಡಿಟೋರಿಯಂ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಬಾಲಕೃಷ್ಣ ಡಿ.ಕೆ. ಕೋಳ್ಪೆ, ಹಾಗೆಯೇ ಪವಿತ್ರ ಕನ್ಸ್ಟ್ರಕ್ಷನ್ನ ಮಾಲೀಕರಾದಂತಹ ಶ್ರೀಯುತ ಬಾಲಕೃಷ್ಣ ಜಿ ಇವರು ವೇದಿಕೆಗೆ ಬರಬೇಕು. ಹಾಗೆ ಯತೀಶ್ ಹೊಸಮನೆ, ಹಾಗೆ ಶಿವಪ್ರಸಾದ್ ಅಮೃತ ಜ್ಯೂಸ್ ಸೆಂಟರ್ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಹಿಳೆಯರ ಮುಕ್ತ ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನವನ್ನು ಜೈ ಶ್ರೀರಾಮ್ ಕೊಕ್ಕಡ ಈ ತಂಡವು ಪಡ್ಕೊಂಡಿರುತ್ತದೆ. ಹಾಗೆ ದ್ವಿತೀಯ ಬಹುಮಾನವನ್ನು ಶಾಸ್ತಾರ ಫ್ರೆಂಡ್ಸ್ ಬಿ ಇವರು ಪಡೆದುಕೊಂಡಿರುತ್ತಾರೆ. ಈ ಹಗ್ಗ ಜಗ್ಗಾಟದ ಮಹಿಳೆಯರ ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನ ಜೈ ಶ್ರೀರಾಮ್ ಕೊಕ್ಕಡ. ಜೈ ಶ್ರೀರಾಮ್ ಕೊಕ್ಕಡ ಈ ತಂಡವು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿರುತ್ತದೆ. ಪ್ರಥಮ ಬಹುಮಾನ ರು 2022 ಹಾಗೂ ಟ್ರೋಫಿ. ಇದನ್ನು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೆ ಸಭೆಯ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಡಿ.ಕೆ. ಹಾಗೂ ಬಾಲಕೃಷ್ಣ ಜಿ ಇವರು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಜೈ ಶ್ರೀರಾಮ್ ಕೊಕ್ಕಡ ಈ ತಂಡಕ್ಕೆ. ಹಾಗೆ ಪ್ರಥಮ ಬಹುಮಾನದ ಕೊಡುಗೆ ಶರತ್ ಪಂಜೋಡಿ ರು 2022 ಶ್ರೀದೇವಿ ಟೈರ್ಸ್ ಹಾಗೂ ವೀಲ್ ಅಲೈನ್ಮೆಂಟ್ ಸಂತೆಕಟ್ಟೆ ಕಡಬ ಇದರ ಮಾಲೀಕರಾದಂತಹ ಶ್ರೀಯುತ ಶರತ್ ಪಂಜೋಡಿ ಅವರು ನೀಡಿ ಸಹಕರಿಸುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಿಜೇತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಶಾಸ್ತಾರ ಫ್ರೆಂಡ್ಸ್ ಬಿ. ಶಾಸ್ತಾರ ಫ್ರೆಂಡ್ಸ್ ಬಿ ಈ ತಂಡವು ವೇದಿಕೆಗೆ ಬರಬೇಕು. ದ್ವಿತೀಯ ಬಹುಮಾನ ರು 1111 ನಗದು ಕೊಡುಗೆ ಪ್ರವೀಣ್ ರೈ ಸಂಚಾಲಕರು ಬಜರಂಗದಳ ಎಡಮಂಗಲ ಘಟಕ. ಹಾಗೆ ಟ್ರೋಫಿಯ ಕೊಡುಗೆ ಶಿವಪ್ರಸಾದ್ ಅಮೃತ ಜ್ಯೂಸ್ ಸೆಂಟರ್ ಕಡಬ. ಬಹುಮಾನವನ್ನು ನೀಡಿದಂತಹ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೆ ವಿಜೇತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಬಹುಮಾನ ವಿತರಿಸಿದ ಎಲ್ಲ ಅತಿಥಿಗಳಿಗೂ ವಂದನೆಗಳು. సురేష్ పడిబండ అంగనకు బరడుందుకు ఎన్నంతుల మూడు జోకులైన మూజಿ ಟೀಮ್ ಮಾಲ್ತ పోతారు ಇರು ಅಕಲ ಇರೇನು ಕಾತೊಂದುಲ್ಲೇರು ಮಲ್ಪ ಗ್ರೌಂಡ್ ಉಡು ದಯಮಾಲ್ತದೆ ಅಂಗಣ ಪ್ರವೇಶಿಸೋಡು ಒಂದು ವಿನಂತಿಸುವಂತಲ್ಲ. ಈಗಾಗಲೇ 9 ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರುತ್ತವೆ. ಕಾರಿಂಜ ಫ್ರೆಂಡ್ಸ್ ಎ, ಕಾರಿಂಜ ಫ್ರೆಂಡ್ಸ್ ಬಿ, ಶ್ರೀರಾಮ ಫ್ರೆಂಡ್ಸ್ ಬಲ್ಯ, ವಿನಾಯಕ ಫ್ರೆಂಡ್ಸ್ ಕುಂಬ್ರ, ಶಾಸ್ತಾವ ಫ್ರೆಂಡ್ಸ್ ನೆಲ್ಯಾಡಿ, ಶಾಸ್ತಾರ ಫ್ರೆಂಡ್ಸ್ ನೆಲ್ಯಾಡಿ ಬಿ, ಶ್ರೀರಾಮ ಯುವಕ ಮಂಡಲ ರಾಮನಗರ ಕಡಬ, ಶಿವಶಕ್ತಿ ಕೋಡಿಂಬಲ ಎ, ಶಿವಶಕ್ತಿ ಕೋಡಿಂಬಲ ಬಿ. ಈ 9 ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರುತ್ತವೆ. ಹಾಗೆ ದೇಹ ತೂಕಕ್ಕೆ ಬಾಕಿ ಇರುವ ತಂಡ ತಕ್ಷಣ ಬಂದು ತಮ್ಮ ತಂಡವನ್ನು ಸ್ಕೇಲ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾಟವನ್ನು ನಾವು ಆರಂಭ ಮಾಡ್ತೇವೆ.
ಹರಿ ಹಲೋ ಸುರೇಶ್ ಮನೆಮಂಡ ಇವರು ಅಂಕಣಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಕ್ಕಳ ಅಲ್ಲಿ ಕೂತ್ಕೊಳ್ಳಿ, ಸಾಲಾಗಿ ಕೂತ್ಕೊಳ್ಳಿ, ಬನ್ನಿ ಬನ್ನಿ. ಆದರಣೀಯ ಕ್ರೀಡಾಭಿಮಾನಿಗಳು, ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಳ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಹಗ್ಗ ಜಗ್ಗಾಟ ಕಾರ್ಯಕ್ರಮದ ಪುರುಷರ ಹಗ್ಗ ಜಗ್ಗಾಟ ಕಾರ್ಯಕ್ರಮವು ಕೆಲವೇ ಸಮಯಗಳಲ್ಲಿ ಜರುಗಲಿರುವುದು. ಆದರಣೀಯ ಕ್ರೀಡಾಭಿಮಾನಿಗಳಾದ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ತಮಗೆಲ್ಲರಿಗೂ ಆದರದ ಅಕ್ಕರೆಯ ಕರೆಯೋಳಿ. Shilada wo hitikada hoyate nage tankade tonka shilada hakisada hoyate we are wakana nehiti we are nakasejina hoyate hey 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 ho wakatankala 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 we are wakana we are wakana we are wakana we are wakana hoyate hoyate hey 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 ho ಈಗ ಎಕ್ಸಾಕ್ಟ್ಲಿ 12 ಗಂಟೆ 10 ನಿಮಿಷಕ್ಕೆ ಪಂದ್ಯಾಟಗಳು ಪ್ರಾರಂಭ ಆಗ್ಲಿಕ್ಕಿದೆ. ಈಗ ವೇದಿಕೆಯಲ್ಲಿ ಲೇಸ್ ನಡೆಯುತ್ತೆ. ಮಸ್ತ್ ಎಸ್ 9 ತಂಡಗಳ ಕಪ್ತಾನರು 2 ನಿಮಿಷದಲ್ಲಿ ವೇದಿಕೆಯಲ್ಲಿರುವ ನಮ್ಮ ಸಂಘಟಕರ ಕಡೆಯಿಂದ ಮೋಹನ್ ಇರ್ತಾರೆ, ಅವರು ಬಿಟ್ಟು ದಿನೇಶ್ ಮಾಸ್ತಿ, ಇವರಿಬ್ಬರು ಬಿಟ್ಟು ಉಳಿದವರು ಯಾರೂ ಆಗಿಲ್ಲ. 9 ಎಸ್ ಬನ್ನಿ ಒಳಗಡೆ ಬನ್ನಿ. ಆ 3 ತಂಡಗಳು ಬನ್ನಿ, ಹುಡುಗರ 3 ತಂಡಗಳು ಬನ್ನಿ. ಸಾವರ್ಕರ್ ಯುವಕರಿಂದ ಮತ್ತೆ ಯಾವುದು ನಿಮ್ಮ ತಂಡದ ಹೆಸರೇನು? ವಿವೇಕಾನಂದ. ಬನ್ನಿ ಬನ್ನಿ, ಇಲ್ಲಿ ಇರಬೇಕು ನೀವು. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ನಿಮ್ಮ ತಂಡ ಯಾವುದು? ನೀವೇರೊಟ್ಟಿಗೆ ಇದ್ದದ್ದು? ನಿಮ್ಮ ತಂಡದ ಹೆಸರೇನು? ಶಿವಾಜಿ. ಒಳ್ಳೆದು, ನಿಮ್ಮೊಟ್ಟಿಗೆ ಒಟ್ಟಿಗೆ ಹುಡುಗಿದ್ರಲ್ಲ, ಒಳ್ಳೆದು. ಇದು ಒಂದು ತಂಡ ಅಲ್ವಾ? ಇದು ಶಿವಾಜಿನ? ಶಿವಾಜ್ ಎಸ್. ನಿಮ್ದು ಯಾವ ತಂಡ? ವೀರ ಸಾವರ್ಕರ್. ಇಲ್ಲಿ ಬನ್ನಿ, ಒಟ್ಟಿಗೆ ಗುಂಪಾಗಿರ್ಬೇಕು. ಎಸ್. ಓಹೋ, ಮಿಸ್ಟರ್ ದಯಾನಂದ ಪಟೇಲ್, ನಿಮ್ಮನ್ನು ಅತಿ ಗೌರವಿ ನಾಮಕರಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ದಯಾನಂದ ಪಟೇಲ್, ಪ್ಲೀಸ್ ಮ್ಯೂಸಿಕ್.
ರಾಧಾಕೃಷ್ಣ ಕೋಲ್ಪ ಬನ್ನಿ ರಾಜಣ್ಣ, ಕಡಬ ತಾಲೂಕು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು. ಮತ್ತು ಯಾವುದೇ ಕಾರ್ಯಕ್ರಮ ಇದ್ದಾಗ ಕೂಡ ಯುವಕರ ಒಟ್ಟಿಗೆ ಸತತವಾಗಿ ಸಂಪರ್ಕದಲ್ಲಿರುವವರು ಬನ್ನಿ ಅಂಕಣ ಪ್ರವೇಶ ಮಾಡಿ. ದಯಾನಂದ ಪದ ಇಲ್ಲಿಗಳು ದೇಹತೂಕ ಬಾಕಿದ ತಂಡಗಳು ದಯವಿಟ್ಟು ದೇಹತೂಕ ಮಾಡಿ. ರಾಧಾಕೃಷ್ಣ ಅಲ್ವಾ ಕೋಲ್ಪ ಬನ್ನಿ ಬನ್ನಿ, ಬಾಲಕೃಷ್ಣ ಅವರು ಬನ್ನಿ, ಅವರಿಗೆ ಸ್ಮರಣಿಕೆಯನ್ನು ಕೊಡಿ ಮತ್ತು ಒಂದು ಸ್ಮರಣಿಕೆ ಅವರು ಕೊಡ್ಲಿಕ್ಕಿದೆ ಇನ್ನೊಬ್ಬರಿಗೆ. ಬನ್ನಿ ಹೇಳ್ತೀನಿ ನಿಮಗೆ. ಎಸ್ ಬನ್ನಿ, ಚಪ್ಪಲಿಪ್ಪಡಿ ಹಿರಿಯದ ಎನ್ನಡಗಳು. ವಿಶ್ವ ಹಿಂದೂ ಪರಿಷತ್ತು ಪ್ರಾರಂಭವಾಗಿ 50ನೇ ವರ್ಷಾಚರಣೆ ಮಾಡಿದ್ದು ಕಡಬದಲ್ಲಿ ಅಲ್ವಾ? ವರ್ಷಾಚರಣೆಯ ಸಂದರ್ಭದಲ್ಲಿ ಅತ್ತಿ ಮಡಕೆಯನ್ನ ಮಾಡಿದವರು ನೀವು ನನಗೆ ನೆನಪಿದೆ. ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಕಾರಣಗಳ್ತಂದು ಈ ಮೂಲ ಮಿತ್ತುಬತದ ಸಭಾ ಕಾರ್ಯಕ್ರಮ ಮಲ್ತಿದ್ದು ಕಾರ್ಯಕ್ರಮನ ಮಲ್ಪನಂಚಿನ ಆ ಸಮೇತ ಯೋಗ್ಯತೆ ಎತ್ತಿನವರು. ಈಗ ಬಾಲಕೃಷ್ಣ ಅವರ ರಾಧಾಕೃಷ್ಣ ಕೋಲ್ಪೆಯವರು ಈ ಒಂದು ಅಂಕಣವನ್ನ ಹಲವು ಅಂತಾರಾಜ್ಯ ಮಟ್ಟದ ಪಂದ್ಯಾಟದ ಅಂಕಣವನ್ನು ತಯಾರು ಮಾಡಿದವರು ದಯಾನಂದ ಪದ. ಅವರಿಗೆ ಒಂದು ಸ್ಮರಣಿಕೆ ನಿಂತು ಗೌರವಿಸಬೇಕು. ದಯವಿಟ್ಟು ನಮ್ಮೊಬ್ಬ ರಾಧಣ್ಣ ಅವರಿಗೊಂದು ಸ್ಮರಣಿಕೆ ಕೊರಲು ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸಿದವ ದಯಾನಂದ ಪದ. ಪಿಕ್ಚರ್ಸ್ ರೆಡಿ ಆಗ್ತಾ ಇದೆ. 9 ಜನ ಕಪ್ತಾನ್ರು 1 ನಿಮಿಷದಲ್ಲಿ ಇರಬೇಕು. ಒಂದೇ ನಿಮಿಷ. ಎಸ್, ನೇರವಾಗಿ ಒಂದು ಸ್ಪರ್ಧೆ ಇದೆ, ಚಿಕ್ಕ ಸ್ಪರ್ಧೆ. ಮುಟ್ಟ ಉಂಟಲ್ಲ, ಮುಟ್ಟ ಉಂಟಲ್ಲ. ಪಟ ಗೇಮ್ ಮುಗಿಬೇಕು. ಎಷ್ಟು ಜನ ಕಡಿಮೆ ಮುಟ್ಟಬರ, ನೀನು ಅಲ್ಲ ಹೋಗು. ಎಸ್, ನೀವು ಇಲ್ಲಿ ನೀವು ಈ ಟೀಮಾ? ಎಸ್, ಹಗ್ಗ ಜಗ್ಗಾಟದಲ್ಲಿ ಇವತ್ತಿನವರೆಗೆ ನಾನು ಕಂಡ ಹಾಗೆ ಹಲವಾರು ಮೊಬೈಲ್ಗಳ ಬಿದ್ದೋಗಿತ್ತು. ಇವತ್ತಿನವರೆಗೆ ಒಂದು ಮೊಬೈಲ್ ಕೂಡ ಹಗ್ಗ ಜಗ್ಗದ ಗ್ರೌಂಡ್ ಬೂರ್ತು ಮಿಸ್ ಆಯ್ನ LHC ಇವತ್ತಿನವರೆಗೆ ಇಲ್ಲ. ಎಲ್ಲ ತಂದೊಪ್ಪಿಸಿದ್ದಾರೆ. ಇವತ್ತು ಕೂಡ ಒಂದು 500 ನೋಟ್ ನನ್ನ ಕೈಗೆ ಸಿಕ್ಕಿದೆ. ನನ್ನ ಮಾಲಕರಿದ್ರೆ ಬನ್ನಿ. ಮೊಬೈಲ್ ಪೋಂಡ ಮಾತ್ರ ಬೇಗ ಬರ್ತೀನಿ. ದೇವರನ್ನ ಜನ ಫಾರ್ಚುನರ್ ಕೀ ದಕ್ಕಲ್ಲ ಏರ್ಲ ಬರೀ 500 ರೂಪಾಯಿಗೆ ಏರ್ಲ ಬರ್ಪು ಜನಕ್ಕೆ ವಿಶ್ವಾಸ. ಬನ್ನಿ, ದಯವಿಟ್ಟು ಬನ್ನಿ. 500 rupees. ಇದು 12:30 ಗಂಟೆ ತನಕ ನನ್ನೊಟ್ಟಿಗೆ ಇರುತ್ತೆ. 12:30 ಗಂಟೆ ನಂತರ ಸಂಘಟನೆಗೆ ಹೋಗುತ್ತೆ. ವೆರಿ ಕ್ಲಿಯರ್. ಎಸ್, ನೇರವಾಗಿ ಸ್ಪರ್ಧೆ. ಒಂದಿ ಪದ್ಯ ಬನಡು, ಒಂದೇ ಲೈನ್ ಮಾತ್ರ ಬನಡು. ಒರಿ ಪನ್ನೆನ ಒರಿ ಪಂಡ್ರೆ ಸರಿಯಾ? ನಿನ್ನ ತಂಡ ಯಾವ್ದು? ನಿಂತ್ಕೊಳ್ಳಿ, ಹತ್ತಿರ ನಿಂತ್ಕೊಳ್ಳೋಣ. ಸ್ಟಾಪ್. ಸಿಂಪಲ್ ರೂಲ್ಸ್. ಒಂದು ಪದ್ಯದ ಒಂದು ಲೈನ್ ಮಾತ್ರ ಪನ್ಯರ. ಅವನು ಲಾಸ್ಟ್ ಇದೆಲ್ಲ ಸ್ಟಾರ್ಟ್ ಮಾಡ್ಕೊಡು. ನಿಚ್ಚಿ ಅಕ್ಲ ಪನ್ನೆ ನಿಕ್ಲು ಪಂಡ್ರಜ್ಜಿ, ನಿಕ್ಲು ಪನ್ನೆ ಅಕ್ಲು ಪಂಡ್ರಜ್ಜಿ. ಸರಿಯಾ? ಯಾವುದೇ ಸಾಂಗ್ ಆಗುತ್ತೆ, ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳ, ಮರಾಠಿ, ಒಳ್ಳೆ ಜನ ಸಂಧಿ ಬಂದಲ್ಲ. ರೈಟ್ ಸೌಂಡ್. ನೇರವಾಗಿ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಿನ್ನಿಂದ ಒಂದು ಸಾಂಗದ ಒಂದು ಲೈನ್ ಫಸ್ಟ್ ನೀಗ್ಲಿ ಸೇರ್ತು ಡಿಸೈಡ್ ಮಾಡ್ತಾರೆ. ಫಸ್ಟ್ ಇತ್ತ ಬನ್ನಿ ಬರ್ತಿ. ಸಾಲ ಉಪಚಾರ ಕೊರೋನಾದವರ 2 ವರ್ಷ ರಜೆ ಸಾಲ. 2 ವರ್ಷದಲ್ಲಿ 2 ಲಕ್ಷದ ಸೀರೆಗಳ ಗಾಡ್ರೇಜ್ ಇಡುತ್ತಾನೆ. 5,000 ರೂಪಾಯಿದ ಶೂಲ ಗಾಡ್ರೇಜ್ ಇಡುತ್ತಾನೆ. 2 ವರ್ಷದ ಬಜಿ 10 ರೂಪಾಯಿದ ಮಾಸ್ಕ್ ಜೀವನ ಮಲ್ತ. ಸಾಕು, ಪಿಚ್ಚ
ಸ್ಟಾರ್ಟ್ ಮಾಡಿ. ನಮಗೆ ಕ್ಯಾಪ್ಟನ್ಸ್ 2 ಇದ್ರು ಸಾಕು, 3 ಇದ್ರು ಸಾಕು, 1 ನಿಮಿಷದಲ್ಲಿ ಇರ್ಬೇಕು. ಉಳಿದವರಿಗೆ ಸಮಾಧಾನ ಇದೆ, ಅವರು ಮಾಡೋ ಪಿಕ್ಚರ್ಸ್ ಮೇಲೆ ವಿಶ್ವಾಸ ಇದೆ. ಎಸ್ ಸಾಂಗ್ ಹರಿ ಸುಂದರಣಂ ಮುಕುಂದ ಹರಿ ನಾರಾಯಣ ಹರಿ ಓ. ಇನ್ನೊಬ್ರು ಆಡುವಾಗಿಲ್ಲ, ಬನ್ನಿ ಈ ಕಡೆ. ನೀಡು ಶಿವ ನೀಡದಿರು ರಾಮ 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 ಜಯ ರಾಮ 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 ರಾಮ. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಭವ್ಯವಾಗಿ ನೆಚ್ಚಿನ ಮಂದಿರ ಅದೆಷ್ಟು ವರ್ಷಗಳಂತೆ ಆಗ್ತಾ ಇದೆ. ಅದು ನಮ್ಮೆಲ್ಲರ ಸಹಕಾರದಲ್ಲಿ ಈ ಪುಣ್ಯದ ಮಂದಿರಲ್ಲೇ ಅಯೋಧ್ಯೆಯ ಶ್ರೀರಾಮನ ಭವ್ಯವಾಗಿ ನೆಚ್ಚಿನ ಮಂದಿರ ಬ್ರಹ್ಮ ಕಲಶದ ಪೋತ್ಮಚ್ಚಿನ ಯೋಗ ಭಾಗ್ಯ ನಮ್ಮೆಲ್ಲರಿಗೂ ಬರಲಿ. ಓ ಶ್ರೀರಾಮಚಂದ್ರಕ್ಕೆ ಪ್ಲೀಸ್ ರಾಧೇ ಶ್ಯಾಮ ರಾಧೇ ಶ್ಯಾಮ ರಾಧಾ ಮಾಧವ ಮೇಘ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಾಂಗ್ ಬರಲಿ. ಕನ್ನಡ, ತುಳು ಫಿಲ್ಮ್, ಜನಪದ, ರೈಟ್, ಅರ್ಥಾಣದ್ದು, ಯಕ್ಷಗಾನ ಎಲ್ಲ ಹಾಕೊಂಡು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ರಾಧೆ 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 ಗೋವಿಂದ. ಕೊನೆಯ 10 ನಿಮಿಷದಲ್ಲಿ ಸಿಂಗಲ್ ಗ್ರಿಪ್ ಪಂದ್ಯಾಟ ಪ್ರಾರಂಭ ಆಗಲಿಕ್ಕಿದೆ. ಎಕ್ಸಾಕ್ಟ್ಲಿ 1 ಗಂಟೆಗೆ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಮಾಳದ ಮ್ಯಾಚ್ ಖತಮ್. ಅಬ್ಬೋಳಿಗೆ ಸಿಂಗಾರುಡು ಪರ್ಲಾ ಕಂಟದ ನೀ ನಮ್ಮ ಗೆಲುವಾಗಿವಾ ಗಜಮುಖನೇ ನೀ ನಮ್ಮ ಗೆಲುವಾಗಿವಾ. ಚಪ್ಪಾಳೆ ಅವರಿಗೆ ಯಾವ ಸ್ಕೂಲಮ್ಮ ನೀನು? ನಾನಾ ಜ್ಯೋತಿ. ಕಾಪಾಡೋ ಶ್ರೀ ಸತ್ಯನಾರಾಯಣ. ಥ್ಯಾಂಕ್ ಯು. ಫಾಸ್ಟ್ ವಾರವಂತಮ್ಮ ಗುರುವಾರವಂತ. ಥ್ಯಾಂಕ್ ಯು. ನಮೋ ಪಾರ್ವತಿ ಪತಯೇ ಹರ ಹರ ಹರ. ಭಜನೆಗೆ ಪ್ರಾರಂಭ ಮಾಡೋಣ. ದುರ್ಗೆ 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 ಜಯ ಜಯ ಮಾ. ತುಳುವನಾಡ ಧರ್ಮ ತೊಡರ ದೈವ ಕೊರಗಜ್ಜ. ಕೊರಗತನಿಯ ಕೊರಗಜ್ಜ ಅವೇತ ದೈವದೇವನ ಆರಾಧನೆ ಮಾಡ್ಕೊಂಡ ಮಧ್ಯಾಹ್ನ ಕೊರಗತನಿಯ ಬರ್ಪಣೆಗೆ ದೈವದೇವನ ಆರಾಧನೆ ಮಾಡ್ಕೊಂಡ ಅಲ್ಲಲ್ಲೇ ಆದಿನಾಗ ಬ್ರಹ್ಮ ಮೊದಲು ಕಲಿತಿರೋದಿನ ಜಾಗಡೆ ಸ್ವಾಮಿ ಕರಗಜ್ಜನ ಕಟ್ಟೆ ಉಂಡು. ಇನ್ನು ವಿಶೇಷವಾದ ತುಳುನಾಡುತ್ತ 1171 ದೈವನ ಆರಾಧನೆ ಮಾಡ್ಕೊಂಡ ಕ್ಷೇತ್ರ ನಮ್ಮ ಅಂಚಿನ ಪುಣ್ಯದ ಪಂಚವರ್ಣದ ಮನೆ ನಮ್ಮೆಲ್ಲ. ಈಗ ಪದ್ಯಗಳು ಪ್ರಾರಂಭ ಆಗಲಿಕ್ಕಿದೆ. ಫಸ್ಟ್ ಮ್ಯಾಚ್ ಶ್ರೀರಾಮಯ್ಯ ಕುಮಾರ್ ರಾಮನಗರ ಮತ್ತು ವಿನಾಯಕ ಫ್ರೆಂಡ್ಸ್ ಕುಂದ್ರ. ಸೆಕೆಂಡ್ ಮ್ಯಾಚ್ ಶಿವಶಕ್ತಿ ಕೋಡಿಯಾಲ ಮತ್ತು ಶ್ರೀರಾಮ ಫ್ರೆಂಡ್ಸ್ ಬಲ್ಯ. 3ನೇ ಪಂದ್ಯಾಟ ಕಾರಿಂಜ ಫ್ರೆಂಡ್ಸ್ ಬಿ ಮತ್ತು ಶಾಸ್ತಾರ ಫ್ರೆಂಡ್ಸ್ ಬಿ. 4ನೇ ಪಂದ್ಯಾಟ ಕಾರಿಂಜ ಎ ಶಾಸ್ತಾರ ಎ. 5 ಡಿಪೆಂಡಿಂಗ್ ಆನ್ ದ ರಿಸಲ್ಟ್ ಫ್ರಮ್ ದ ಫಸ್ಟ್ ಮ್ಯಾಚ್ ಶಿವಶಕ್ತಿ ಕೋಡಿಯಾಲ. ದ 6th ಮ್ಯಾಚ್ 7 and the final. ಎಕ್ಸಾಕ್ಟ್ಲಿ 12 ಗಂಟೆ 10 ನಿಮಿಷಕ್ಕೆ ಪಂದ್ಯಾಟ ಪ್ರಾರಂಭ ಆಗಲಿಕ್ಕಿದೆ. ಎಸ್ ಪ್ಲೀಸ್.
ಅಂಬಿಗ ನಾನಿನ ನಂಬಿದೆ ಜಗದಂಬರಮಣ ನಿನ ನಂಬಿ. ಪಂದ್ಯಾಟದ ಪ್ರಾರಂಭದಲ್ಲಿ ಹೇಳಿದ್ದ ಶ್ರೀರಾಮ ಯುವಕ ಮಂಡಲ ಕೋಡಿಂಬಾಲ ರಾಮನಗರ 25ಕ್ಕಿಂತ ಜಾಸ್ತಿ ಪಂದ್ಯಾಟವನ್ನು ತಾವು ನಡೆಸಿದ್ದು ಮತ್ತು ಇನ್ನೊಬ್ಬರು ಮಾಡುವಾಗ ಅದಕ್ಕೆ ಬೆನ್ನು ತಟ್ಟಿದವರು ಕಡಬಕ್ಕೆ ನನ್ನನ್ನ ಪರಿಚಯ ಮಾಡಿದವರು ಕೂಡ ಶ್ರೀರಾಮ ಯುವಕ ಮಂಡಲ ಕಡಬದ ಅಧ್ಯಕ್ಷರು, ಪ್ರಸ್ತುತ ಕುಟ್ರಪಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಅಂಡ್ ಅಥ್ಲೆಟಿಕ್ಸ್ ಮಾಸ್ಟರ್ ಸ್ಪೋರ್ಟ್ಸ್ ಅಲ್ಲಿ ದ ಹೀರೋ ಮಿಸ್ಟರ್ ಮೋಹನ್ ಕರಗೇರಿ. ದೊಡ್ಡ ಚಪ್ಪಲೆಯನ್ನು ನಿಮ್ಮನ್ನು ಅಭಿನಂದಿಸಬಹುದು. ಯಾರು? ಗಜವದನ ಬೇಡಿದೆ ನೋಡು ನೋಡು ಕಣ್ಣಾರೆ ನಿಂತಿಹ ಜಯ ಜಯ ಭಾರತ ಜಯ ಜಯ ಭಾರತ. ಕಾಲಿ ಕಾಲಿ ಮಹಾಕಾಲಿ ಕಪಾಲಿನಿ ಎಂತ ಅಂದ ಎಂತ ಚಂದ ಶಾರ ರಾಮ 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 ನಾಮ ತಾರಕ ನಾನಿನ್ನ ದಾಸನಯ್ಯ ಚಾಮುಂಡಂಬೆ ಸಿಂಹಾರುಡ ಭಾಗ್ಯದ ಲಕ್ಷ್ಮೀ ಬಾ ನಂಬಿದೆ ನಿನ್ ಯಾರಾಡಿದ್ದು? ನಂಬಿದೆ ನಿನ್ನ ನಾಗವರ ನಾಡಿದ್ದವರು. ಸರಿ, ರಾಮ ರಾಮ ಎಂಬೆರಡೆ ರಾಮ ರಾಮ ಆಡಿರೋ ರಾಮ ಬರುವನು ಪಾಂಡುರಂಗ ಪಂಡ ಪವನ ನಮ ಗೋವಿಂದ ದಯ ತೋರೋ ಬಾರೋ ಗಣೆ ಜಯ ಪಾಂಡುರಂಗ ಪ್ರಭು ವಿಠಲ ಜಗದು ಜೈ ಶ್ರೀರಾಮ ಕೇಸರಿ ನಂದನ ಮಾರುತಿರಾಯ. ವಿಶೇಷವಾಗಿ ಇಡೀ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಇಲ್ಲಿಯವರ ಬಿಟ್ಟು ಈಗಾಗಲೇ 400 ಜಾಸ್ತಿ ಲೈವ್ ನೋಡ್ತಾ ಇದ್ದಾರೆ. ಭಜನೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ. ನಮ್ಮ ಕೋಡಿಮಾಳ ಮಹಿಳಾ ಭಜನಾ ತಂಡಕ್ಕೆ ದೊಡ್ಡ ಚಪ್ಪಾಳೆಯನ್ನು ಕೊಟ್ಟು ಅಭಿನಂದಿಸಬೇಕು. ನಮ್ಮ ಲೈವ್ ವೀಕ್ಷಕರು ಕೇಳ್ತಾ ಇದ್ದಾರೆ ಆ ಭಜನೆಯನ್ನು ಫುಲ್ ಆಡಿಸಿ ಅಂತ. ಸಾರಿ, ಸಮಯ ನನಗಿರೋದು 10 ನಿಮಿಷ, ಅದಕ್ಕೋಸ್ಕರ ಅದನ್ನ ಒಂದು ಗೇಮಿಗೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಪ್ಲೀಸ್. ಕನ್ನಡಕ್ಕೆ ಹೋರಾಡು ಕನ್ನಡದ ಗಣಪತಿ ನೋಡಲು ನಾ ಬಂದ ಐಗಿರಿ ನಂದಿನಿ ಐಗಿರಿ ನಂದಿನಿ ನಂದಿತ ಮೇ ಬೋಲೋ ನಾಥ ಉಮಾಪತೇಶಂ ಅಂಬಿಗಾ. ಎಕ್ಸಾಕ್ಟ್ಲಿ, ನಿಗಿಲೇ ಪಂತ ಕರತೆ ನಿಗಿಲೇ ಪಂತನ 10 ನಿಮಿಷದಲ್ಲಿ 50ಕ್ಕಿಂತ ಜಾಸ್ತಿ ಭಜನೆಯನ್ನು ಆಡಿದ್ದೀರಿ ನೀವು. ಹೊಡಿಬೇಕಾರಿಗೆ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇನೆ ಅಂತನಿಂದ ಹೊಡಿ ಚಪ್ಪಾಳೆ ಪ್ಲೀಸ್ ಬನ್ನಿ. ಅಲ್ಲೇ ಎಸ್, ಇಲ್ಲಿ ಬನ್ನಿ. ನೀವು ಈ ಕಡೆ ಬನ್ನಿ. ಹಾಡಿದನ್ನು ಆಡುವಾಗಿಲ್ಲ, ಅವರು ಆಡಿದ್ರು. ಎಸ್, 5 ನಿಮಿಷದಲ್ಲಿ ಪಂದ್ಯಾಟ ಪ್ರಾರಂಭ ಆಗುತ್ತೆ. ನಮ್ಮಮ್ಮ ಶಾರದೆ ಬಾರೋ ಬಾರೋ ಪಾಂಡುರಂಗ ನೀನೇಗ ಹಾಡುತಿಹಳು ನೇತ್ರಾವತಿ ಕೇಳಿ ಬನ್ನಿ. ಪ್ರಭು
ರಾಮಚಂದ್ರ ಕಿ ದೂತ ಹನುಮಂತ ಆಂಜನೇಯ. ಶುಕ್ಲಾಂಬರಧರಂ ವಿಷ್ಣು ಶಶುರ್. ಮಂತ್ರಾಲಯಕ್ಕೆ ಹೋಗೋಣ ಗುರುರಾಯನನೆ. ಮುಖೇನ ಈ ತಂಡವನ್ನು ಅಂಕನ ಬೀಳ್ಕೊಡ್ತಾನೆ. ಪ್ಲೀಸ್ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಎಲ್ಲಿ ನಿಂತ್ಕೊಳ್ಳಿ ಅಮ್ಮ. ಟೈಮ್ ಆಗಿದೆ 5 ಸೆಕೆಂಡ್ ಅಲ್ಲಿ ಆಟ ಬಂದಿದೆ. ಬನ್ನಿ ಲೈನ್ ಅಪ್ ಮಾಡಿ. ಗಿರೀಶ್ ಎಲ್ಲಿದ್ದಾರೆ? ಯಾರು ಗಿರೀಶ್? ಮತ್ತೆ ಮಾತಾಡ್ತೀನಿ ನಿಮ್ಮ ಬಗ್ಗೆ ಆಯ್ತಾ. ಲೈನ್ ಅಪ್ ಮಾಡಿ. ಸಿಂಗಲ್ ಆಗಿ ಆಡ್ಬೇಕು, ಹಾಡಿದ ಆಡುವಾಗಿಲ್ಲ. ಸರಿಯಾ? ಅಲೋನ್ ಇವರಿಗೆ ಬರೋಣ. ರೈಟ್. ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ. ಒಂದೀಪೆ ನಿನಗೆ ಗಣನ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಘವೇಂದ್ರ 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 ಎಣ್ಣೆ. ಬಾರಯ್ಯ ಬಾರೋ ಬಾಲ ಗೋಪಾಲ. ದೀಪ ಜ್ಯೋತಿ ಪರಂ ಜ್ಯೋತಿ. ಅನ್ನವನ್ನಿಕ್ಕುವುದು ನನ್ನಿಯನ್ನು ನುಡಿ ಯಾಕುಂದೇದು ತುಷಾರ. ಸಾಲೆದ ಬುಧರ ಮರಿ ಪಂದ 2 ವರ್ಷಕ್ಕೆ ಸರಿ ಸಾಲೆ ನಮ್ಮ ಪೋತನತ್ತ. ಹೇ ಹಂಸವಾಹಿನಿ ಜ್ಞಾನ. 5 4 3 2 2 ಜನ ಫೈನಲ್ ಕಂಟೆಸ್ಟೆಂಟ್. ನಿಮ್ಮ ಹೆಸರೇನು? ಚಿರಂತ್. ಯಾವ ಸ್ಕೂಲು? ಸರಸ್ವತಿ ವಿದ್ಯಾಲಯ. ಯಾವ ಸ್ಕೂಲು? ನಾನು ಪ್ರಾರಂಭದಲ್ಲಿ ಹೇಳಿದೆ, ವಿವೇಕಾನಂದ ವಿದ್ಯಾವರ್ಧಕ ಅನ್ನುವಂತಹ ಸಂಸ್ಥೆಯ ಅಡಿಯಲ್ಲಿ ವಿಶೇಷವಾಗಿ 700ಕ್ಕಿಂತ ಜಾಸ್ತಿ ಮಕ್ಕಳನ್ನ ಹೊಂದಿರತಕ್ಕಂಥ ಶಾಲೆ. ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ರಾಷ್ಟ್ರಾಭಿಮಾನವನ್ನ ಕಲಿಸುವಂತಹ ಶಾಲೆ ಇದ್ರೆ ಅದು ನಮ್ಮ ಸರಸ್ವತಿ ವಿದ್ಯಾಲಯ. ಹಿಡಿ ಚಪ್ಪಾಲ ಅವರಿಗೆ. ಒಂದು ಬಲ್ಪದ ವರ್ಮ ಗಂಟೆ ಗಾಡಿ ಎತ್ತೋಡು ಅಲ್ಪದ ವಾತಾವರಣ ಹೆಚ್ಚಿನ ಒಂದು ನಮ್ಮ ಜವನಿರರ ಪೋದು ತೂವರು ತಿಂಗಳದ ಒಂದು ಭಜನೆಗೆ ಪೋರಣಕ್ಕೆ ಯೋಗ್ಯತೆ ಹೆಚ್ಚು. ಬೆಳಿಗ್ಗೆ ಒಂದು ಸಲ ವಿಸಿಟ್ ಕೊಡಿ ಎಲ್ಲ ಶ್ರೀರಾಮ ವಿದ್ಯಾಲಯ ಶಾಲೆಗಳಿಗೆ. ಅಲ್ಲಿ ಗೊತ್ತಾಗತ್ತೆ ನಮಗೆ. ಸಂಘಟನೆ ಅಂದ್ರೆ ಶಾಲೆ ಹಾಕಿಕೊಂಡು ಹೋಗೋದಲ್ಲ. ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರ ಹೋಗಿ ಸೇವೆ ಮಲ್ಕೊಡ್ತಾ ಅವಳ ಒಂದು ಸಂಘಟನೆ. ಆ ರೀತಿಯ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಬೇಕು ನಾವೆಲ್ಲ. ಅಭಿನಂದಿಸುವ ಇದ್ದಾವೆ ಮೋಹನ್ ಕೆರಕೋಡಿ ಅವರಿಗೆ ಬಹುಮಾನವನ್ನು ಕೊಟ್ಟು ಅವರನ್ನು ಬೀಳ್ಕೊಡ್ತಾ ಇದ್ದಾವೆ. ನಿಮ್ಮ ಗೇಮ್ ಫೈನಲ್ ಆಗಲಿಲ್ಲಲ್ಲ? ಎಸ್ ಪ್ಲೀಸ್. 5 4 3 2 ನಿಮ್ಮ ಹೆಸರೇನಮ್ಮ? ಚೈತನ್ಯ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಮಾಲದ ಅದ್ಭುತ ಗಾಯಕಿಯನ್ನು ಅವರಿಗೆ ಬಹುಮಾನವನ್ನು ಕೊಡ್ತಾ ನೇರವಾಗಿ ಬೀಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಪ್ಲೀಸ್. ಎಸ್ ಫಸ್ಟ್ ಮ್ಯಾಚ್ ಎಕ್ಸಾಕ್ಟ್ಲಿ 12 ಗಂಟೆ 15 ನಿಮಿಷಕ್ಕೆ ಪಂದ್ಯಾಟ ಪ್ರಾರಂಭ ಆಗತ್ತೆ ಅಂತ ಹೇಳಿದ್ದೆ. ಆ ಪಂದ್ಯಾಟ ಪ್ರಾರಂಭ ಆಗಲಿಕ್ಕಿದೆ ಈಗ. ದ ಫಸ್ಟ್ ಮ್ಯಾಚ್. ಬನ್ನಿ. ಈಗ ಒಂದು ಸಲ ನಿಮಗೆ ಬಲ್ಲ ಇಟ್ಟು ಬೇಕು ಸರ್. ಸರಿಯಾ? ಬರ ಬಲ್ಲ ಇಟ್ಟು ಪತ್ತು ಬಲೆ ಬಲೆ ಅವರ ಬಲ್ಲ ಬರ್ತಲೆ. ಎಸ್
ಧರ್ಮಸ್ಥಳ ಶ್ರೀ ಜಗದೀಶ್ ಮಿಶೋ ಚೆನ್ನಪ್ಪ ಅಣ್ಣ ಆತ್ ಎಸ್ ready start with the music please ಸೊಂಟಗೆ ಬಾಣದ ಗುರುವನ ಹಾಗೆ 7 ವರ್ಷ ಒಮ್ಮೆಲೆ ಮಾಡ್ತಾರಪ್ಪ ಮುಂದುವರಿಸೋದವ ಥ್ಯಾಂಕ್ ಯು ಸೋ ಮಚ್ ಆ ಪಾಡಿ ಮ್ಯೂಸಿಕ್ ಅದರ ಆಸೆ ಉಂಟು ಇಡಲಿ ನಿನ್ನ ಬುಧರಂಚು ನಿನ್ನ ಅಪ್ಪನ ಹೆಸರು ಮೋಹನ ಕೊರಕೋಡು ಮತ್ತೆ ಮೋಹನ ಕೋಡಿಮರನ ಮಗ ನಿಮಗೆ ಕೇರಳ ಸೈಡ್ ಬಲ್ಲ ಮತ್ತೆ ಬಂದಿತು ಬರ್ನವರು ನೋಡಿ ಒಂದು ದೊಡ್ಡ ಚಪ್ಪಾಳ ಬರಬೇಕು ಭುಜಕ್ಕೆ ಭಾರತ ಬಲ್ಲ ಏರು ಕಲ್ಪನೆ ಇಂಚಲಿಕ್ಕೆ ಏರು ಇಂಚ ಈ ಬಲ್ಲ ಇಬ್ಬರ ಕಲ್ಪನೆಯವರು ಇಂಚ ಪುಗಿಯಲು ಭಾರತ ಬಲ್ಲ ಇಬ್ಬರು ಏರು ಬಂದು ಇರ್ತಾರೆ ತನ್ನಷ್ಟಿಗೆ ಪುಗಿಯಲು ಗೋಯಿನ ಬಲ್ಲಿದೆ ಕನ್ನಡ ಸರಿ ಇಂಕ ತುಳು ಮಾತ್ರ ಬರುತ್ತೆ ಕನ್ನಡ ಬರೋದಿಲ್ಲ ಭುಜಕ್ಕಾಗಿ ಯಾಕೆ ಹೇಳ್ತಿಲ್ಲ ಯಾರು ಹೇಳಿಕೊಟ್ಟಿರ್ತಾರೆ ನಿಮಗೆ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದಾವ ಬರುವ ವರ್ಷ ಮಕ್ಕಳಿಗೆ ಪಂದ್ಯಾಟವನ್ನು ಆಯೋಜನೆ ಮಾಡಲಿಕ್ಕಿದೆ ಸರಿನಾ ಹೇಳು ಅಪ್ಪನ ಹತ್ರ ಹೋಗಿ ಇವತ್ತು ಬರುವ ವರ್ಷ ನಿಮಗೆ ಅಗ್ಗ ಜಗ್ಗಾಟ ಇದೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಎಸ್ The first match exactly 12 ಗಂಟೆ 13 ನಿಮಿಷ 12 ಗಂಟೆ 15 ನಿಮಿಷಕ್ಕೆ ಪಂದ್ಯಾಟವನ್ನು ಕೊಡ್ತಾ ಹೋದ The first match ಶ್ರೀರಾಮ ಯುವಕ ಮಂಡಳ ರಾಮನಗರ ಮತ್ತು ವಿನಾಯಕ ಫ್ರೆಂಡ್ಸ್ ಚಿಕ್ಕಂದ್ರ ದೀಪಕ್ ವೆಲ್ಯಾಡಿ ಇವತ್ತು ಈ ಕಾರ್ಯಕ್ರಮದ ವೀಕ್ಷಕನಿಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ ದಯವಿಟ್ಟು ಅಂಕಣಕ್ಕೆ ಪ್ರವೇಶ ಮಾಡಿ ಒಂದು 4 ಪಂದ್ಯಾಟವನ್ನು ಮುಂದುವರಿಸಬೇಕಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾನೆ ದೀಪಕ್ ವೆಲ್ಯಾಡಿ ಪ್ಲೀಸ್ ಆನ್ ಗ್ರೌಂಡ್ ಎಸ್ ಫಸ್ಟ್ ಮ್ಯಾಚ್ ವಿನಾಯಕ ಕುಂದ್ರ ಭೇಟ ಅಂಗಣವನ್ನು ಪ್ರವೇಶ ಮಾಡಬೇಕು ವಿನಾಯಕ ಕುಂದ್ರ
12 ಗಾಲಿಗೆ ಪಂದ್ಯಾಟ ಪ್ರಾರಂಭವಾಗುತ್ತೆ. 1 ಗಂಟೆ 20 ನಿಮಿಷಕ್ಕೆ ಪಂದ್ಯಾಟ ಖತಮಾಗುತ್ತೆ. 2022 ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಮಾಳ ಇದರ 9 ತಂಡಗಳ ಪ್ರಥಮ ಪಂದ್ಯಾಟಕ್ಕಾಗಿ ಇಡೀ ರಾಜ್ಯದಂತಹ ಒಂದು ಕಾಲದ 10 ಗಂಟೆಗೆ ಮ್ಯಾಚ್ ಇದ್ದಾರೆ. ಬಲ್ಪು ರಾತ್ರಿ ಮ್ಯಾಚ್ ಇಚ್ಚಿ ಗೊತ್ತಿರಬೇಕು ಇವರಿಗೆಲ್ಲ. ಆ ಸಮಯದಲ್ಲಿ 10:30 ಗಂಟೆಗೆ ಬಂದು ಅಂಕಣವನ್ನು ಸೇರಿ ಸಂಜೆ 5 ಗಂಟೆಗೆ ಆಟ ಬೈಯದೆ 5 ಗಂಟೆಗೆ ಗೆದ್ದು ಅಂಚಿನ ಯೋಗ್ಯತೆ ತಂಡ 20 ವರ್ಷದಿಂದ ಅದೇ ತಂಡ ಇದೆ, ಅದೇ ಆಟಗಾರರಿದೆ. ವಿರಾಟ ಕುಂಬ್ರ ನಾಗೇಶ್ ಒಂದೇ ನಿಮಿಷ ಮುಕ್ತವಾಗಿದೆ. ಕೊನೆಯ 30 ಸೆಕೆಂಡ್ಗಳ ಆಟ. ಕೊನೆಯ 10 ಸೆಕೆಂಡ್ಗಳ ಮೀಸಲು ಫುಲ್ ಬಂದ್. ಕೊನೆಯ ಕ್ಷಣದ ಆಟ. ಕೌಂಟ್ ಡೌನ್ ಕೊಡೋದಿಲ್ಲ, ನೇರವಾಗಿ ಬಿಸಿಲ್. 2022ರ ಶಿವಾಜಿ ಟ್ರೋಫಿಯ ಪ್ರಥಮ ಸುತ್ತಿನ ಮುನ್ನಡೆಯಲ್ಲೇ ವಿನಾಯಕ ಕುಂಬ್ರ. ದೀಪಕ್ ಕಲ್ಯಾಣಿ ಪ್ರಥಮಾಂಕದ ಪಂದ್ಯಾಟವನ್ನು ಮುಂದುವರಿಸಲಿಕ್ಕೆ ಬರ ಪ್ಲೀಸ್ ಕಮಿಂಗ್ ಸರ್. ಒಂದೊಂದು ಚಪ್ಪಾಳೆಯೊಂದಿಗೆ ದೀಪಕ್ ಕಲ್ಯಾಣಿ ಸ್ವಾಗತ ಮಾಡಿಕೊಳ್ತಾ ಇದ್ದಲ್ಲ. डोळ्यात रोखली आग, देवांचा छत्रपती एकटा हिरवी वाघ. नागेश छत्रपती शिवाजी महाराज की जय. ಥ್ಯಾಂಕ್ ಯು. ಶಿವಾಜಿ ಫ್ರೆಂಡ್ಸ್ ಕೋಡಿಂಗಾಳ ಹಮ್ಮಿಕೊಂಡಿರುವಂತಹ ಹೊನಲು ಬೆಳಕಿನ ಹಗ್ಗ ಜಗಾಟ ಪಂದ್ಯಕೂಟ ಸಗಿ ಬರುತ್ತಾ ಇದೆ. ಕರಾವಳಿಯಲ್ಲಿ ನಿಂತಿರುವಂತಹ ಆಟಗಾರ ಪುತ್ತೂರಿನ ಭಾಗದಲ್ಲಿ ಬೆಳೆದಿರುವಂತಹ ಸಂಘಟನೆ 15 ವರ್ಷಕ್ಕಿಂತಲೂ ಅಧಿಕವಾಗಿ ಹಗ್ಗ ಜಗಾಟದಲ್ಲಿ ದುಡಿಸಿಕೊಂಡಿರುವಂತಹ ಅತ್ಯಂತ ಹಿರಿಯ ಆಟಗಾರ ಗಿರೀಶ್ ರವರ ಸಾರಥ್ಯವನ್ನು ವಹಿಸಿಕೊಂಡು ಬರುವಂತಹ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಒಂದು ಸುತ್ತಿನ ಮುನ್ನಡೆಯಲ್ಲಿದೆ. ಹೊಸ ಬಲಬದಲೇ ಸ್ಪಂದನ. ಶ್ರೀರಾಮ ಯುವಕ ಮಂಡಲ ರಾಮನಗರ ಕಡಬ ವಿರುದ್ಧವಾಗಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಸೆಕೆಂಡ್ ಮ್ಯಾಚ್ಗೆ ಬರಬೇಕು. ಶಿವಶಕ್ತಿ ಕೊಡಿಯಾಳ ವಿರುದ್ಧವಾಗಿ ಜೈ ಶ್ರೀರಾಮ್ ಫ್ರೆಂಡ್ಸ್ ಬಳ್ಯ. ಸೆಕೆಂಡ್ ಮ್ಯಾಚ್. ಮ್ಯೂಸಿಕ್ ಆಫ್ ಮಾಡಿಕೊಳ್ಳಿ ಪ್ಲೀಸ್. ಸ್ವಲ್ಪ ಬೇಸ್ ಕಡಿಮೆ ಮಾಡಿ. ಓಕೆ, ಚೂರು ಕಡಿಮೆ ಮಾಡಿ ಪ್ಲೀಸ್. ಎಸ್ ಚೆಕ್ ದ ಸಿಸ್ಟಮ್. ಎಸ್ ಓಕೆ, ಥ್ಯಾಂಕ್ ಯು. ಸಾಗಿ ಬರುತ್ತಾ ಇದೆ. ಜಿಲ್ಲೆಯಲ್ಲಿ ಪಳಗಿರುವಂತಹ ಆಟಗಾರರನ್ನು ಒಳಗೊಂಡಿರುವಂತಹ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಪುತ್ತೂರಿನಲ್ಲಿ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ತಂಡ. ಎಸ್ ರೆಡಿ? ಆರಂಭಗೊಂಡಿದೆ. ಆರಂಭದ ಭಾಗದಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಪರವಾಗಿದೆ. ಅಲ್ಪ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಅರ್ಧ ಫೀಟ್ ಕುಂಬ್ರದ ಪರವಾಗಿದೆ. ಓಹೋ, ಥ್ಯಾಂಕ್ ಯು. ಸೆಕೆಂಡ್ ಮ್ಯಾಚ್ಗೆ ಬರಬೇಕು. ಶಿವಶಕ್ತಿ ಕೊಡಿಯಾಳ ವಿರುದ್ಧವಾಗಿ ಜೈ ಶ್ರೀರಾಮ್ ಫ್ರೆಂಡ್ಸ್ ಬಲ್ಯ. ಕೊಡಿಯಾಳ ಬನ್ನಿ ನೀತು ಆ್ಯಂಡ್ ಟೀಮ್. ಕೊಡಿಯಾಳ ವಿರುದ್ಧವಾಗಿ
ಜೈ ಶ್ರೀರಾಮ್ ಫ್ರೆಂಡ್ಸ್ ಬಳ್ಳಿಯ ನಾಳೆ ಸಂಕ್ರಾಂತಿ ಮೈದಾನದಲ್ಲಿ ಅದ್ದೂರಿಯಾದಂಥ ಹೊನಲು ಬೆಳಕಿನ ಅಂತಾರಾಜ್ಯ ಮಟ್ಟದ ಪಂದ್ಯಾಕೂಟ ಸಂಕ್ರಾಂತಿ ಟ್ರೋಫಿ 2022 ವೈದ್ಯನಾಥೇಶ್ವರ ದೇವಸ್ಥಾನದ ಸಂಕ್ರಾಂತಿ ಮೈದಾನದಲ್ಲಿ ಅದ್ದೂರಿಯಾಗಿ ಮೂಡಿ ಬರಲಿಕ್ಕಿದೆ. ಶಿವಾಜಿ ಗೆಳೆಯರ ಬಳಗ ಕೊಕ್ಕಡ ಹಮ್ಮಿಕೊಂಡಿರುವಂತಹ ಪಂದ್ಯಾಕೂಟವಾಗಿದೆ. ನಾಳೆ ಕೊಕ್ಕಡದ ಸಂಕ್ರಾಂತಿ ಮೈದಾನದಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನದ ಪಕ್ಕದ ಅಂಕಣದಲ್ಲಿ ಸಾಗಿ ಬರಲಿಕ್ಕಿದೆ. ಎಸ್ ಬನ್ನಿ ಬಲ್ಯ. ಓಹೋ ಎಸ್ ಬರ್ತಾ ಇದೆ. ಮೊದಲನೇ ಬಾರಿಗೆ ಈ ಅಂಕಣದಲ್ಲಿ ಪಾದಾರ್ಪಣೆಗೊಳ್ತಾ ಇದೆ. ದೊಡ್ಡ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಳೋಣ. ಪ್ರಥಮವಾದ ಪಂದ್ಯಾಕೂಟಕ್ಕೆ ದಾಲ್ಗುಡಿ ಇಡುತ್ತಿದೆ ಜೈ ಶ್ರೀರಾಮ್ ಫ್ರೆಂಡ್ಸ್ ಬಲ್ಯ. ಥರ್ಡ್ ಮ್ಯಾಚ್ಗೆ ಬರಬೇಕು ಕಾರಿಂಜ ಬಿ ವಿರುದ್ಧವಾಗಿ ಶಾಸ್ತಾರ ನೆಲ್ಯಾಡಿ ಬಿ. ಕಾರಿಂಜ ಬಲಬತ್ತಲೆ ಬಲ್ಯ ವಿರುದ್ಧವಾಗಿ ಶಿವಶಕ್ತಿ ಕೊಡಿಯಾಳ. ಇತ್ತೀಚೆಗೆ 2 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ತಂಡವಿದು. ಸುಳ್ಯದ ಭಾಗದ ಶಿವಶಕ್ತಿ ಫ್ರೆಂಡ್ಸ್ ಕೊಡಿಯಾಳ. ಬಲಬತ್ತಲೆ ರೋಪ್ರೈಟ್ 2 ತಂಡದಲ್ಲಿರೋದು 520 ಪ್ಲಸ್ 5 kg 8 ಜನ. ರೆಡಿ ಮ್ಯೂಸಿಕ್ ಆಫ್ ಪ್ಲೀಸ್. ಆರಂಭಗೊಂಡಿದೆ. ಆರಂಭದ ಭಾಗದಲ್ಲಿ ಅಲ್ಪ ಮುನ್ನಡೆಯಲ್ಲಿ ಬಲ್ಯ ಶಿವಶಕ್ತಿ ಕೊಡಿಯಾಳ ಹೋರಾಟವನ್ನು ನಡೆಸ್ತಾ ಇದೆ. ಶಿವಾಜಿ ಫ್ರೆಂಡ್ಸ್ ಹಮ್ಮಿಕೊಂಡಿರುವಂತಹ ಹೊನಲು ಬೆಳಕಿನ ಅಂತಾರಾಜ್ಯ ಮಟ್ಟದ ಪಂದ್ಯಾಕೂಟವಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರವರ ಕನಸನ್ನು ಸಾಗಿಸುವಂತಹ ಘಟ್ಟವಿದು. ರಾಷ್ಟ್ರಭಕ್ತ, ದೇಶದಲ್ಲಿ ಹಿಂದೂ ಸಮಾಜವನ್ನು ಕಟ್ಟಿದಂತಹ ವೀರ, ಜೀಜಾಬಾಯಿಯ ಪುತ್ರರತ್ನಾಗಿ ಹೊರಹೊಮ್ಮಿ ಭಾರತೀಯ ಹಿಂದೂ ಸನಾತನ ಧರ್ಮದ ಉದ್ಧಾರಕನಾಗಿ ಈ ದೇಶದಲ್ಲಿ ಅಖಂಡ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿಸುವಂತಹ ಛತ್ರಪತಿ ಶಿವಾಜಿ ಮಹಾರಾಜರವರ ಶಕ್ತಿಯೊಂದಿಗೆ ಅಂಕಣದಲ್ಲಿ ಆಟ ಮುಂದುವರಿತಾ ಇದೆ. ಅಲ್ಪ ಮುನ್ನಡೆಯಲ್ಲಿ ಶಿವಶಕ್ತಿ ಕೊಡಿಯಾಳ. ಕೊನೆಯ 1 ನಿಮಿಷದ ಆಟ ಬಾಕಿದೆ. ಅಲ್ಪ ಮುನ್ನಡೆಯಲ್ಲಿ ಕೊಡಿಯಾಳ. ಅರ್ಧ ಫೀಟ್ ಅಗ್ಗ ಶಿವಶಕ್ತಿ ಕೊಡಿಯಾಳದ ಭಾಗದಲ್ಲಿದೆ. ಸಾಗಿ ಬರುತ್ತಾ ಇದೆ. ಬಲ್ಯ ಪ್ರಥಮ ಪಂದ್ಯಾಕೂಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದೆ. ಥರ್ಡ್ ಮ್ಯಾಚ್ಗೆ ಬರಬೇಕು ಕಾರಿಂಜ ಬಿ ವಿರುದ್ಧವಾಗಿ ಶಾಸ್ತಾರ ನೆಲ್ಯಾಡಿ ಬಿ. ಕಾರಿಂಜ ಬಿ 30 ಸೆಕೆಂಡ್ಸ್ 30 ಸೆಕೆಂಡುಗಳ ಆಟದಲ್ಲಿರುವಾಗ ಅಲ್ಪ ಮುನ್ನಡೆಯಲ್ಲಿ ಶಿವಶಕ್ತಿ ಕೊಡಿಯಾಳ. ಲಾಸ್ಟ್ 10 ಸೆಕೆಂಡ್ಸ್, ಕೊನೆಯ 10 ಸೆಕೆಂಡುಗಳ ಆಟದಲ್ಲಿ ಶಿವಶಕ್ತಿ ಕೊಡಿಯಾಳ ಮುನ್ನಡೆಯಲ್ಲಿದೆ. ಸಂಖ್ಯೆಯು ಅಂಕಣದ ಬದಲಾವಣೆಯೊಂದಿಗೆ 1 ಸುತ್ತಿನ ಮುನ್ನಡೆಯಲ್ಲಿ ಶಿವಶಕ್ತಿ ಕೊಡಿಯಾಳ. ಬಲವತ್ತಡು ಜೈ ಶ್ರೀರಾಮ ಕೊಕ್ಕಡ ವಿರುದ್ಧವಾಗಿ ಶಿವಶಕ್ತಿ ಕೊಡಿಯಾಳ. ಶನಿವಾರದಿಂದ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ
ಶ್ರೀಕೃಷ್ಣ ಜನ್ಮಾಷ್ಟಮಿ ಬಳ್ಯ ಹೊಸ್ಮಠ ಇದರ ಆಶ್ರಯದಲ್ಲಿ 25ನೇ ವರ್ಷದ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟ ನಡೆಯಲಿಕ್ಕಿದೆ. ನಾಳೆ ಹೊಸ್ಮಠ ದೇರಾಜಿಯ ಪಕ್ಕದಲ್ಲಿ ಇರುವಂತಹ ಭಜನಾ ಮಂದಿರದಲ್ಲಿ ಜಿಲ್ಲಾ ಮಟ್ಟದ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ರೆಡಿ, ರೋಪ್ ರೈಟ್, ಮ್ಯೂಸಿಕ್ ಆಫ್ ಮಾಡಿಕೊಳ್ಳಿ ಪ್ಲೀಸ್. ರೆಡಿ, ಆರಂಭಗೊಂಡಿದೆ. ಆರಂಭದ ಭಾಗದಲ್ಲಿ ಯಥಾಸ್ಥಿತಿಯಲ್ಲಿದೆ. ಅತ್ತವೂ ಅಲ್ಲ ಇತ್ತವೂ ಅಲ್ಲ, ಯಥಾಸ್ಥಿತಿಯಲ್ಲಿದೆ. ಆಟ ಮುಂದುವರಿತಾ ಇದೆ. ಸಿಂಹದ ಮರಿಗಳಂತೆ ಎರಡು ತಂಡಗಳು ಕೂಡ ಹೋರಾಟವನ್ನು ನಡೆಸ್ತಾ ಇದೆ. ಹಗ್ಗ ಜಗ್ಗಾಟದಲ್ಲಿ ಪಳಗಿರುವಂತಹ ಶಿವಶಕ್ತಿ ಕೊಡಿಯಾಳ ವಿರುದ್ಧವಾಗಿ ಹೊಸ ತಂಡ ಜೈ ಶ್ರೀರಾಮ್ ಕೊಕ್ಕಡ. ಭಾರಿ ಮುನ್ನಡೆಯಲ್ಲಿ ಶಿವಶಕ್ತಿ ಕೊಡಿಯಾಳ. ಥ್ಯಾಂಕ್ ಯು. ಬಲ್ಲಿಯ ಪ್ರಯತ್ನವನ್ನು ಪಟ್ಟಿದ್ದಾನೆ. ಅಂಡ್ ದಾಲ ಮಣಿಯರುಂಡ ದಾಲ ಇಜ್ಜತ ಪ್ರಜಿತ್ ಪ್ರಶಾಂತ್ ಕಬಡ್ಡಿ ಆಟಗಾರ, ಮಿಸ್ಟರ್ ಜಯರಾಜ್ ಕಬಡ್ಡಿ ಆಟಗಾರ. ಎಸ್ ಬರಬೇಕು. ಬಂಟ್ವಾಳದ ಭಾಗದಿಂದ ಬಂದಿರುವಂತಹ ಏಕೈಕ ತಂಡ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಒಂದೇ ದಿನದಲ್ಲಿ 3 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ತಂಡವಾಗಿದೆ. ಇತ್ತೀಚಿನ 9ನೇ ತಾರೀಕಿನಂದು ಕಾರಿಂಜದಲ್ಲಿ ಒಂದು ಪಂದ್ಯಾಕೂಟ ಸಾಗಿ ಬಂದಿತ್ತು. ಇದೇ ತಂಡ ಹಮ್ಮಿಕೊಂಡಿರುವಂತಹ ಪಂದ್ಯಾಕೂಟವಾಗಿತ್ತು. ಬಂಟ್ವಾಳದ ಭಾಗದಿಂದ ಬರುವಂತಹ ಏಕೈಕ ಸಂಘಟನೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜೇಶ್ವರ ದೇವಸ್ಥಾನ ಕೆಣದುಪ್ಪರು. ಆ ದೇವಸ್ಥಾನದ ಪಕ್ಕದ ಪುಣಂಚಿನ ತಂಡ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ವಿರುದ್ಧವಾಗಿ ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಲನಲ್ಲಿ ಆಡಿ ಸಿಂಗಲ್ ಗ್ರಿಪ್ನಲ್ಲಿ ಸಾಧಾರಣವಾಗಿ ಎರಡೂ ಕೂಡ ಸೆಮಿಫೈನಲ್ ಫೈನಲ್ ಹಂತದಲ್ಲಿ ಸೆಣಸಾಡುವಂತಹ ತಂಡಗಳು. ಕಾರಿಂಜದ ವಿರುದ್ಧವಾಗಿ ಶಾಸ್ತಾರ. ಬಲವತ್ತೋಡು ಶಾಸ್ತಾರ ವಿರುದ್ಧವಾಗಿ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಎಸ್ ರೆಡಿ, ರೋಪ್ ರೈಟ್, ಎಸ್ ರೆಡಿ. ಆರಂಭಗೊಂಡಿದೆ. ಆರಂಭದ ಭಾಗದಲ್ಲಿ ಅಲ್ಪ ಮುನ್ನಡೆಯಲ್ಲಿ ಶಾಸ್ತಾರ. ಈ ಭಾಗದಲ್ಲಿ ಧನಂಜಯ್, ಸ್ವರೂಪ್, ಸೋಮಶೇಖರ್, ಕುಶಾಲಪ್ಪ, ಶ್ರೀಕಾಂತ್ ಅಂಡ್ ಚರಣ್, ರಾಮಚಂದ್ರ, ದ ಲಾಸ್ಟ್ ಮ್ಯಾನ್ ಮಿಸ್ಟರ್ ಜಯಂತ್. ಅಂಡ್ ಈ ಭಾಗದಲ್ಲಿ ಕೋಚ್ ಮಿಸ್ಟರ್ ಮುನ್ನ ಸಾಗಿ ಬರುತ್ತಾ ಇದೆ. ಅಲ್ಪ ಮುನ್ನಡೆಯಲ್ಲಿ ಶಾಸ್ತಾರ ಅದ್ಭುತವಾಗಿ ಆಟವನ್ನು ಆಡ್ತಾ ಇದೆ. ಶಾಸ್ತಾರನ ವಿರುದ್ಧವಾಗಿ ಕಾರಿಂಜ ಮುನ್ನಡೆಯಲ್ಲಿ ಶಾಸ್ತಾರವಿದೆ. ಅಂಕಣದಲ್ಲಿ ಆಟ ಮುಂದುವರಿಯುತ್ತ ಸಂದರ್ಭದಲ್ಲಿ 4th ಮ್ಯಾಚ್ಗೆ ಬರಬೇಕು. ಕಾರಿಂಜ ಎ ವಿರುದ್ಧವಾಗಿ ಶಾಸ್ತಾರನಲ್ಲಿ ಆಡಿ ಎ. ಕಾರಿಂಜ ಎ. 5th ಮ್ಯಾಚ್ ಬಿಡವೀರ್ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ಶಿವಶಕ್ತಿ ಕೊಡಿಯಾಳ ಎ. 5th ಮ್ಯಾಚ್. ಅಲ್ಪ ಮುನ್ನಡೆಯಲ್ಲಿ ಶಾಸ್ತಾರ ಫ್ರೆಂಡ್ಸ್ ನಿಲ್ಲಿಯಾಡಿ ಲಾಸ್ಟ್ 1 ಮಿನಿಟ್, ಕೊನೆಯ 1 ನಿಮಿಷದ ಆಟ. ಸಿಂಗಲ್ ಗ್ರಿಪ್ನಲ್ಲಿ 520+5 kg ವಿಭಾಗದಲ್ಲಿ ಎರಡು ತಂಡಗಳು ಕೂಡ ಕಾದಾಡ್ತಾ ಇದೆ. ಶಕ್ತಿಯ ಪ್ರದರ್ಶನಗೊಳ್ತಾ ಇದೆ. ಶಕ್ತಿಯೊಂದಿಗೆ ಯುಕ್ತಿಯ ಪ್ರದರ್ಶನವಾಗ್ತಾ ಇದೆ. ಜಿಲ್ಲೆಯಲ್ಲಿ ಪಳಗಿರುವಂತಹ ಎರಡು ತಂಡಗಳು ಕೂಡ ಬಂಟ್ವಾಳ ಭಾಗದಿಂದ ಬರುವಂತಹ ತಂಡ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ವಿರುದ್ಧವಾಗಿ
ಲಾಸ್ಟ್ 30 ಸೆಕೆಂಡ್ಸ್, ಕೊನೆಯ 30 ಸೆಕೆಂಡುಗಳ ಆಟ. ಮುನ್ನಡೆಯಲ್ಲಿ ಶಾಸ್ತಾರ ಅರ್ಧ ಫೀಟ್ ಹಗ್ಗ ಶಾಸ್ತಾರನ ಪರವಾಗಿದೆ. ಲಾಸ್ಟ್ 10 ಸೆಕೆಂಡ್ಸ್, ಕೊನೆಯ 10 ಸೆಕೆಂಡುಗಳ ಆಟದಲ್ಲಿ ಶಾಸ್ತಾರನ ಪರವಾಗಿದೆ. ಹೋರಾಟವನ್ನು ನಡೆಸ್ತಾ ಇದೆ. ಅಂಕಣದ ಬದಲಾವಣೆಯಾಗಬೇಕು. ಒಂದು ಸುತ್ತಿನ ಮುನ್ನಡೆಯಲ್ಲಿ ಶಾಸ್ತಾರ ನೆಲ್ಯಾಡಿ ಅಂಕಣದ ಬದಲಾವಣೆಗೊಂಡಿದೆ. ಕಾರಿಂಜ ಫ್ರೆಂಡ್ಸ್ ವಿರುದ್ಧವಾಗಿ ಶಾಸ್ತಾರ ಕಾದಾಟವನ್ನು ನಡೆಸಿತ್ತು. ಒಂದು ಸುತ್ತಿನ ಮುನ್ನಡೆಯಲ್ಲಿದೆ ಶಾಸ್ತಾರ ಫ್ರೆಂಡ್ಸ್ ನೆಲ್ಯಾಡಿ. ಗೆಲುವಿನ ಅವಶ್ಯಕತೆ ಇದೆ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಫೋರ್ತ್ ಮ್ಯಾಚ್ ಕಾರಿಂಜ ಫ್ರೆಂಡ್ಸ್ ಎ ವಿರುದ್ಧವಾಗಿ ಶಾಸ್ತಾರ ನೆಲ್ಯಾಡಿ ಎ ಫೋರ್ತ್ ಮ್ಯಾಚ್. ಸ್ಪಲ್ಬತ್ತಡು ಕಾರಿಂಜ ಅಂಡ್ ಶಾಸ್ತಾರ. ಸ್ಪಲ್ಬತ್ತಡು ರೆಡಿ ರೋಪ್ ರೈಟ್. ಆರಂಭಗೊಂಡಿದೆ. ಆರಂಭದ ಭಾಗದಲ್ಲಿ ಯಥಾಸ್ಥಿತಿಯಲ್ಲಿದೆ. ಅತ್ತವೂ ಅಲ್ಲ ಇತ್ತವೂ ಅಲ್ಲ, ಯಥಾಸ್ಥಿತಿಯಲ್ಲಿದೆ. ಹೋರಾಟವನ್ನು ನಡೆಸ್ತಾ ಇದೆ. ಹಗ್ಗ ಜಗ್ಗಾಟದಲ್ಲಿ ಬೆಳಗಿರುವಂತಹ ಸಂಘಟನೆಗಳು, ಹಗ್ಗ ಜಗ್ಗಾಟದಲ್ಲಿ ಕಳೆದ 6 ವರ್ಷದಿಂದ ಹೋರಾಟವನ್ನು ನಡೆಸುವಂತಹ ಶಾಸ್ತಾರ ಹಲವಾರು ವರ್ಷಗಳ ಹಿಂದಿನಿಂದ ಬರುವಂತಹ ಕಾರಿಂಜ ಫ್ರೆಂಡ್ಸ್. ಕಾರಿಂಜ ಓಹೋ, ಧನ್ಯವಾದಗಳು. ಕಾರಿಂಜ ಎ ಬರಬೇಕು. ಶಾಸ್ತಾರ ನೆಲ್ಯಾಡಿ ಎ, ಕಾರಿಂಜ ಎ. ಶಾಸ್ತಾರ ವಿರುದ್ಧವಾಗಿ ಕಾರಿಂಜ. ಶಾಸ್ತಾರ ಎ, ಶಾಸ್ತಾರ ಎ. ಬಲಬದಲೆ ಶಾಸ್ತಾರ. ಎಸ್, ಕಾರಿಂಜ ವಿರುದ್ಧವಾಗಿ ಶಾಸ್ತಾರ. ಎಸ್, ರೆಡಿ ರೋಪ್ ರೈಟ್. ಆರಂಭಗೊಂಡಿದೆ. ಆರಂಭದ ಶಿಲೆಯಲ್ಲಿ ಕಾರಿಂಜ ಹಗ್ಗವನ್ನು ಎಳೆದುಕೊಂಡಿದೆ.
ಹೋರಾಟವನ್ನು ನಡೆಸ್ತಾ ಇದೆ ಶಾಸ್ತಾರ. ಸಿಂಗಲ್ ಗ್ರಿಪ್ನಲ್ಲಿ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಎರಡು ತಂಡಗಳು ಶಿವಾಜಿ ಟ್ರೋಫಿ 2022 ಪ್ರಶಸ್ತಿಗಾಗಿ ಹೋರಾಟವನ್ನು ನಡೆಸ್ತಾ ಇದೆ ಎರಡು ತಂಡಗಳು ಕೂಡ. 5th ಮ್ಯಾಚ್ ವಿನಾಯಕ ಫ್ರೆಂಡ್ಸ್ ಕುಂಬ್ರ ವಿರುದ್ಧವಾಗಿ ಶಿವಶಕ್ತಿ ಕೊಡಿಯಾಳ ಎ. ಆಟ ಮುಂದುವರಿತಾ ಇದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ಓಹೋ ಸಂಕಣದ ಬದಲಾವಣೆಯೊಂದಿಗೆ ಒಂದು ಸುತ್ತಿನ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಕಾರಿಂಚ್. ಎಸ್ಡಿ ಕಾರಿಂಚ ಶಾಸ್ತಾರ ಕಾರಿಂಚ ಎ ವಿರುದ್ಧವಾಗಿ ಶಾಸ್ತಾರ ನೆಲ್ಯಾಡಿ ಎ. ಮಹಿಳೆಯರ ಹಗ್ಗ ಜಗ್ಗಾಟದಲ್ಲಿ ಜೈ ಶ್ರೀರಾಮ ಕೊಕ್ಕಡ ಪ್ರಥಮ ಸ್ಥಾನವನ್ನು ಅಲಂಕರಿಸಿಕೊಂಡಿತ್ತು. ಶಾಸ್ತಾರ ನೆಲ್ಯಾಡಿ ದ್ವಿತೀಯ ಸ್ಥಾನದಲ್ಲಿತ್ತು. ಎಸ್ಡಿ 520+5 kg ವಿಭಾಗದ ಸಿಂಗಲ್ ಗ್ರಿಪ್ನ ಹಗ್ಗ ಜಗಾಟದ ಪಂದ್ಯಾಕೂಟದಲ್ಲಿ ಎರಡು ತಂಡಗಳು ಘಟಾನುಘಟಿಯಾಗಿ ಕಾದಾಡುತ್ತಾ ಇದೆ. ಜಿಲ್ಲೆಯಲ್ಲಿರುವಂತಹ ಸಂಘಟನೆಗಳ ಪೈಕಿ ಎರಡು ತಂಡಗಳು ಕೂಡ ಸಿಂಗಲ್ ಗ್ರಿಪ್ನಲ್ಲಿ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ತಂಡಗಳು. ಅಲ್ಪ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಕಾರಿಂಚ. ನಿಮಿಷದ ಅಂತರದಲ್ಲಿ ಪಂದ್ಯಾಕೂಟ ಸಾಗಿ ಬೆರೆತಾ ಇದೆ. ನಿಮಿಷದೊಂದಿಗೆ ಅಂಕಣದಲ್ಲಿ ಆಟ ಪಂದ್ಯಾಕೂಟ ಸಾಗಿ ಬೆರೆತಾ ಇದೆ. ಮುನ್ನಡೆಯಲ್ಲಿ ಫ್ರೆಂಡ್ಸ್ ಕಾರಿಂಚ. ಲಾಸ್ಟ್ ಮಿನಿಟ್, ಕೊನೆಯ 1 ನಿಮಿಷ. ಅಂಕಣದ ಧನ್ಯವಾದಗಳು ಶಾಸ್ತಾರ. 5th ಮ್ಯಾಚ್ಗೆ ಬನ್ನಿ. ವಿನಾಯಕ ಫ್ರೆಂಡ್ಸ್ ಕುಂಬ್ರ ವಿರುದ್ಧವಾಗಿ ಶಿವಶಕ್ತಿ ಕೊಡಿಯಾಳ. Music of Sredi ವಿನಾಯಕ ಫ್ರೆಂಡ್ಸ್ ಕುಂಬ್ರ 15 ವರ್ಷಕ್ಕಿಂತಲೂ ಅಧಿಕವಾಗಿ ಹಗ್ಗ ಜಗ್ಗಾಟದಲ್ಲಿ ದುಡಿಸಿಕೊಂಡಿರುವಂತಹ ಸಂಸ್ಥೆ. ಕೆಲ ಆಟಗಾರರು ಇಲ್ಲದಿದ್ದರೂ ಕೂಡ ಇವತ್ತು ನಮ್ಮನ್ನು ಸೇರಿಕೊಂಡಿದೆ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ರೆಡಿ,
ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ಹೋರಾಟವನ್ನು ನಡೆಸ್ತಾ ಇದೆ. ಎರಡು ಕೂಡ ಶಿವಾಜಿ ಫ್ರೆಂಡ್ಸ್ ಕೋಡಿಮಾಳ ಹಮ್ಮಿಕೊಂಡಿರುವಂತಹ ಹೊನಲು ಬೆಳಕಿನ ಅಂತಾರಾಜ್ಯ ಮಟ್ಟದ ಹಗ್ಗಜಗ್ಗಾಟ ಪಂದ್ಯಕೂಟದಲ್ಲಿ ಎರಡೂ ತಂಡಗಳು ಕೂಡ ಸೆಣಸಾಡ್ತಾ ಇದೆ. ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ. ಶಾಸಾರ ಫ್ರೆಂಡ್ಸ್ ನೆಲ್ಲಿಯಾಡಿ ಬಿ ತಂಡ ಸೆಮಿಫೈನಲ್ಗೆ ತೇರ್ಗಡೆಗೊಂಡಿದೆ. ಶಿವಶಕ್ತಿ ಕೊಡಿಯಾಳ ಬಿ ತಂಡ ಸೆಮಿಫೈನಲ್ಗೆ ತೇರ್ಗಡೆಗೊಂಡಿದೆ. ಅದರ ಜೊತೆಯಲ್ಲಿ ಕಾರಿಂಜ ಫ್ರೆಂಡ್ಸ್ ಎ ಕೂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದರಲ್ಲಿ ವಿಜಯಿಗೊಳ್ಳುವ ತಂಡ ಒಂದು ತಂಡ ಸೆಮಿಫೈನಲ್ನಲ್ಲಿ ಶಾಸಾರ ನೆಲ್ಲಿಯಾಡಿ ಬಿ ವಿರುದ್ಧವಾಗಿ ಕಾದಾಡಲಿಕ್ಕಿದೆ. ಆರಂಭಗೊಂಡಿದ್ದ ಆರಂಭದ ಭಾಗದಲ್ಲಿ ವಿನಾಯಕ ಫ್ರೆಂಡ್ಸ್ ಪರವಾಗಿದೆ. ಸಿಂಹದ ಮರಿಗಳಂತೆ ಎರಡೂ ಕೂಡ ಶಿವಾಜಿಯ ಅಂಕಣದಲ್ಲಿ ಸೆಣಸಾಡ್ತಾ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರವರ ಸಂಘಟನೆಯ ಚತುರತೆಯಲ್ಲಿ ಪಂದ್ಯ ಕೂಡ ಸಾಗಿ ಬರುತ್ತಾ ಇದೆ. ಧನ್ಯವಾದಗಳು ಈ ಮುಖೇನವಾಗಿ ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಗೊಂಡಿರುವ 4 ತಂಡಗಳಿಗೂ. ಬನ್ನಿ ದೀಪಕ್ ನೆಲ್ಲಿಯಾಡಿ, ಈ ಕಡೆ ಬನ್ನಿ. ಪುರಂದರ್ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ನ ಸದಸ್ಯ ಪುರಂದರ್ ಬನ್ನಿ. ಹಗ್ಗ ಜಗ್ಗಾಟದಲ್ಲಿ ನಿರೂಪಣೆಯನ್ನು ಮಾಡಿಕೊಂಡು ಬರಹಗಳನ್ನು ಬರೆಯುತ್ತಾ ಇತ್ತೀಚೆಗೆ KSS ಕಾಲೇಜ್ ಸುಬ್ರಹ್ಮಣ್ಯದಲ್ಲಿ ಡಿಗ್ರಿ ಪದವಿಯನ್ನು ಮುಗಿಸಿ ಕೂಲ್ ಕುಸಲ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ನಲ್ಲಿ ತಿಂಗಳಿಗೊಂಜಿ ಕುಸಲ್ದ ವಿಡಿಯೋ ಮತ ಪಾಡ್ನಂಚಿನ ಜವನೆ ಶ್ರೀ ದೀಪಕ್ ನೆಲ್ಲಿಯಾಡಿ ಹಗ್ಗ ಜಗ್ಗಾಟಕ್ಕೆ ಅಂತ ಇರುವಂತಹ ಹುಡುಗ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ಮರಣಿಕೆ ನಿತ್ತು ಅವರನ್ನ ಪುರಂದರ್ ಸ್ಮರಣಿಕೆ ಇತ್ತು ಅವರನ್ನು ಗೌರವಿಸಬೇಕು. ನಾಳೆಯ ಪಂದ್ಯಾಟದಲ್ಲಿ 3 ಗಂಟೆಯಿಂದ ಬೆಳಿಗ್ಗೆ ತನಕ ಸತತ ನಿರೂಪಣೆಯನ್ನು ಮಾಡಲಿಕ್ಕಿರುವಂತಹ ಹುಡುಗ ನಮ್ಮ ಹುಡುಗ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದಾವ. ಒಂದು ಕ್ಲಿಯರೆನ್ಸ್ ಮಾಡ್ಕೊಳ್ಳಿ ಮೋಹನ್. ಅದು ಪುರಂದರ್ ದಿನೇಶ್ ಮಾಸ್ತಿ ಎಸ್ ಪ್ರಾರಂಭದಲ್ಲಿ ಹೇಳಿದೆ 1 ಗಂಟೆ 20 ನಿಮಿಷಕ್ಕೆ ಪಂದ್ಯಾಟ ಮುಗಿಯುತ್ತೆ. ಇವತ್ತು 9 ತಂಡಗಳು ಅಧಿಕೃತವಾಗಿ ನಮ್ಮ ಸೇರಿಕೊಂಡಿತ್ತು. ಒಂದು 5 ನಿಮಿಷ ಡಿಸ್ಕಷನ್ ನಡೆಯುತ್ತೆ. ಮುಂದಕ್ಕೆ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. 5 ಮಿನಿಟ್ಸ್. ಶಿವಾಜಿ ಗ್ರೂಪ್ ಆಫ್ ಫ್ರೆಂಡ್ಸ್ ಕೋಡಿಮಾಲ ನೇಬರ್ಪಣ 24ನೇ ತಾರೀಕಿನಂದು ಹಿಂದೂ ಬಾಂಧವರಿಗೋಸ್ಕರ ಅರಂತೋಡು ಉಲ್ಲಾಕುಲು ದೈವತ
ಭಂಡಾರದೆತ್ತು ಬುಕ್ಕ ನೇಮ ಪ್ರಾರಂಭಾಪನ ಮಧ್ಯಡು ಅರಂತೋಡ್ದ ಉಲ್ಲೇಖಲ ಸಾನ್ನಿಧ್ಯಡು 550 kg ಜನ ಮಿತಿ ಇಲ್ಲದ ಲೆವೆಲ್ ಮಾದರಿಯ ಪಂದ್ಯಾಟ. ಲೆವೆಲ್ 10,000 ಮೊತ್ತದ ಬಹುಮಾನಗಳು ಮಹಿಳೆಯರ ಗಜಗಡ ಸಾಗಿ ಬರಲಿಕ್ಕಿದ. ಇದೇ ಬರುವ ಏಪ್ರಿಲ್ 24ನೇ ತಾರೀಕು ಎಕ್ಸಾಕ್ಟ್ಲಿ ಈ ಮುಖೇನ ಆನ್ ಗ್ರೌಂಡ್ ನಲ್ಲಿ 1,111 ರೂಪಾಯಿ ಬಹುಮಾನ 4th ಪ್ರೈಸ್ ಡಿಕ್ಲೇರ್ ಆಗಿದೆ. ಥ್ಯಾಂಕ್ಸ್ ಟು ಶಿವಾಜಿ ಫ್ರೆಂಡ್ಸ್. ಒಡಿರ್ ಚಪ್ಪಲ್ ಅವರಿಗೆ. ಈಗ the first semi-final match between first semi ಶಿವಶಕ್ತಿ ಕೋಡಿಯಾರ ಬಿ ಮತ್ತು ಕಾರಿಂಜ ಫ್ರೆಂಡ್ಸ್ ಈ ಮುಖೇನ 3 ಮತ್ತು 4ಕ್ಕೆ ಸ್ಪರ್ಧೆ ಇದೆ. ರೈಟ್, ಪ್ಲೀಸ್ ಸ್ವಲ್ಪ ಬೇಸ್ ಕಡಿಮೆ ಮಾಡಿಕೊಳ್ಳಿ. ಏನು ಶಿವಾಜಿ ಗ್ರೂಪ್ ಫ್ರೆಂಡ್ಸ್ ಕ್ಲಬ್ ಗೋಡಿಮಾಳದಗಳ ಹಿಂದೂ ಸಂಘಟನೆಯವರು ಎಲ್ಲ ಧರ್ಮದವರನ್ನ ಸೇರಿಸಿಕೊಂಡು ಇವತ್ತು ಪಂದ್ಯಾಟವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ರಿ ಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. The first semi-final match between ಶಿವಶಕ್ತಿ ಕೋಡಿಯಾಲ ಒಬ್ಬ ಬಲಾಢ್ಯ ಕಬಡ್ಡಿ ಆಟಗಾರ ಜರ್ಸಿ ನಂಬರ್ 9 ಇವತ್ತು ಸೊಂಟದಲ್ಲಿ ಆಡ್ತಾ ಇದ್ದಾರೆ. ನಾಳೆ ಬಲ್ಲಿಯ ದೇರಾಜಿಯಲ್ಲಿ ಈಗಾಗಲೇ ಲಾಟ್ಸ್ ಆಗಿದೆ. 14 ತಂಡಗಳು ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇವೆ. ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಬಲ್ಲಿಯ ದೇರಾಜ ಅಯ್ಯಪ್ಪ ಭಜನಾ ಮಂಡಳಿ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ಕೋಡಿಯಾಲ ಮತ್ತು ಕಾರಿಂಜ. ಮುನ್ನಡೆಯಲ್ಲಿದ ಅಂಡ ಈ ನಮ್ಮನೆ ತೆಲ್ತೊಂದು ಸೊಂಟಗು ಬಲ್ಲು ಬಾಡೋಡ್ದಂಡ ಬರ್ಪುನು ಗ್ಯಾರಂಟಿ ಪಕ್ಕ. ಸಾಧಾರಣ ಇತ್ತೀಚೆಗೆ ಒಂದು ದಿವಸದಲ್ಲಿ 25,000 ಮೊತ್ತದ ಬಹುಮಾನವನ್ನು ಒಂದೇ ದಿವಸದಲ್ಲಿ ಪಡ್ಕೊಟ್ಟಂಡ ರಾಜ್ಯದ ಅತಿ ಬಲಾಢ್ಯ ತಂಡ. ಅವರಿಗೆ ಚಪ್ಪಾಳೆಯನ್ನು ಹೊಡಿಬೇಕು. 25, 10,000, 11,000 ಮಜಾ ಮಲ್ತುಜಾರ. 2 ಶಾಲೆಗಳಿಗೆ ಯೂನಿಫಾರ್ಮ್ ಕೊಟ್ಟ ತಂಡ ಇದು. 2 ಶಾಲೆಗಳಿಗೆ ಯೂನಿಫಾರ್ಮ್ ಅನ್ನು ಕೊಟ್ಟ ತಂಡ ಇದು. ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ನಮ್ಮ ಕಾರಿಂಜ. ಲಾಸ್ಟ್ 30 ಸೆಕೆಂಡಲ್ಲಿ ಆಟ ಸಾಗಿ ಬರ್ತಾ ಇದೆ. ಕೆಲವೊಂದು ತಂಡಲೆಲ್ಲ ನಮ್ಮೊಟ್ಟಿಗೂ ಇನೀಚ ಸ್ವಾಮಿ ಕೊರಗಜ್ಜ ಪಾಲಡ್ಕ, ಅನುಗ್ರಹ ಚೇಲೂರು, ವೀರಾಂಜನೇಯ ಬೀರಿ, ಶಕ್ತಿ ಭಾರತ್ ತೊಕ್ಕೊಟ್ಟು, ವಿಷ್ಣು ಬಲಗ ಸಭ್ಯ, ವಿಷ್ಣು ಬಲಗ ಅಡ್ಕ, ಜೈ ಆಂಜನೇಯ ಕಣ್ವತೀರ್ಥ, ಪೊಲಿಪ್ಪು, ಕೈಪುಂಜಾಲ್, ಪಟ್ಟ, ಮಿತ್ತ ಮಜಳು, ಅಶ್ವತ್ಥ ಹೊಸ ಮಜಳು,
ಯುವಕರ ಬಳಗ ಮರೀಲ್, ಫ್ರೀಡಮ್ ಬಾಯ್ಸ್, ಉಮಾಮಹೇಶ್ವರಿ ಬಲ್ಯ, ಶ್ರೀರಾಮ ರಾಮನಗರ, ಶ್ರೀರಾಮ ಕೋಡಿಮಾಲ, ಸ್ಪಾರ್ಕ್ ಬಾಲರ್ ಟೀಮ್ ಬೆಲ್ಲಿಗೆ, ಜೈ ಶ್ರೀರಾಮ್ ಕೊಕ್ಕಡ, ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ಕೊಕ್ಕಡ, ಶಿವಶಕ್ತಿ ಕಲಂಜ, ಕಪಿಲ ಕೇಸರಿ ಕುಂಟಾಲ್ ಮಲಿಕೆ, ಹಾಗೆ ಸುಳ್ಯದ ಭಾಗ ಬೋಂಡ ಕೋಡಿಯಾಲ, ಚೈತನ್ಯ ಬಾರ್ಪಣೆ, ಆದರ್ಶ ಆಲೆ ಮಜಲು, ಆರೆಂಜ್ ಬಾಯ್ಸ್ ಮರ್ಕಂಜ, पंचश्री वरडकर, टीम बम्मर, पटलकोडी, अरंतोड, स्पंदन कल्लुगुड्ड, जय श्रीराम बल्य, शास्तार नेल्लियाडी, विनायक कुम्र, नवशक्ति मुंडूरू, टीम पय्यकंड, डायमंड अर्थ मूवर्स केरला, एसएफ मणियप्पार, महामाई तड़चिलप्पार, परप्प ಎಲ್ಲ ತಂಡಗಳಿಗೆ ಕೂಡ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ಅಭಿನಂದಿಸ್ತಾ ಇದೆ. शिवरायांच्या पराक्रमाने हा महाराष्ट्र वाढला. छत्रपती शिवरायांचं नाव घेतात. ಚೂರು ಕಡಿಮೆ ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾವ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಬಿಡುವಿನ ಶಾಸ್ತಾರ ವಿನಾಯಕ ಕುಮ್ರ ಮತ್ತು ಶಾಸ್ತಾರ ನೆಲ್ಯಾಡಿ. ಸಾಧಾರಣ ಪಂದ್ಯಾಟಕ್ಕೆ ಮತ್ತು ಪೋಪೋ ಸೌಂಡ್ ಸಿಸ್ಟಮ್ ಮತ್ತು ವಿಪುಣ ವ್ಯವಸ್ಥೆಯಲ್ಲಿ ಅಮ್ಮ ಸೌಂಡ್ಸ್ ಅಂತ ಹೆಸರನ್ನ ಕೇಳಿದೆ. ಇವತ್ತಿನ ಅಲ್ಲ, ಇವತ್ತು ಆ ಸೌಂಡ್ ಆಪರೇಟರ್ನ ಸೌಂಡ್ ಸಿಸ್ಟಮ್ನ ಮಾಲಕಿ ಸೌಂಡ್ ಸಿಸ್ಟಮ್ ಅಲ್ಲಿ ಮತ್ತು ಲೈಟಿಂಗ್ಸ್ ಅಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ ಒಬ್ಬ ಮಹಿಳೆಗೆ ದೊಡ್ಡ ಚಪ್ಪಾಳೆಯಿಂದ ಅಭಿನಂದಿಸಬೇಕು. ಜಯಶ್ರೀ ಬ್ಯಾಕ್ಗ್ರೌಂಡ್ ಆಫ್ ಲಾಸಿಯಾ. ಶಾಸ್ತಾರ ನೆಲ್ಯಾಡಿ ಎದುರುಗಡೆ ಈಗ ಆಡ್ತಾ ಇದೆ ನಮನ ವಿನಾಯಕ ಕುಮ್ರ ದೇರ್ಲ. ಈಗ ಪಂದ್ಯಾಟ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಸುಭಾಷ್ ಜನನಿ ಶಾಮಿಯಾನದ ಮಾಲಕರು ನಮ್ಮ ಅಂಕಣದ ಒಳಗಡೆ ಪ್ರವೇಶವನ್ನು ಪಡ್ಕೊಳ್ಬೇಕು. ಸುಭಾಷ್ ಬನ್ನಿ. ಸುಭಾಷ್
गण्यरನ್ನು दस ನೋಡ್ತಾರೆ ಉನ್ಮಗ ಹರ ಮಹಾದೇವ್ ಯೋಹೋ ಈ ಮುಖೇನ ಒಂದು ಅಂಕದ ಮುನ್ನಡೆಯಲ್ಲಿದೆ ಶಾಸ್ತಾರ ನೆಲ್ಲಿಯಾಡಿ. ಯಾವತ್ತು ಬಾಲಣ್ಣ ಶಾಸ್ತಾರ ನೆಲ್ಲಿಯಾಡಿಯಲ್ಲಿ ಯಾವುದೇ ಪಂದ್ಯಾಟಗಳಿದ್ದಾಗ ನಮ್ಮನ್ನ ಮೊದಲು ಸೇರಿಕೊಂಡು ನಮ್ಮೊಟ್ಟಿಗೆ ಇರುವವರು ಐಕೆ ಕಡೆ ಬಂತೀರಿ. ನಮ್ಮವು ಲಾಸ್ಟ್ ಮುಟ್ಟ ಬರ್ಪುಣ್ಣತ್ತ ಬರ್ಪುಣ್ಣು ಹಣವನ್ನು ಮುಂದುವರಿಸ್ತಾ ಇದ್ದಾವ. ಎಸ್ ಸುಭಾಷ್ ಬನ್ನಿಲಿ. ಮ್ಯೂಟ್. ಕಾರಣ ಇದೆ ಈ ಹುಡುಗನ ಬಗ್ಗೆ ಹೇಳಲಿಕ್ಕೆ. ಸುರಭಿ ಅನ್ನುವ ಸೌಂಡ್ಸ್ ಮಾಲಕರು ಇಲ್ಲಿದ್ದೀರೋ ಇಲ್ವೋ ಗೊತ್ತಿಲ್ಲ ನನಗೆ. ಪ್ರಾರಂಭದಲ್ಲಿ 10 ವರ್ಷದ ಹಿಂದೆ ಕಡಬದಲ್ಲಿ ಮೈಕ್ರೋಫೋನ್ ಅನ್ನ ಕೊಟ್ಟವರು, ವ್ಯವಸ್ಥೆ ಮಾಡಿದವರು ಸುರಭಿ ಸೌಂಡ್ಸ್. ನನ್ನ ಕೈಗೆ ಇತ್ತವರು ಈ ಹುಡುಗ. ದೊಡ್ಡ ಚಪ್ಪಾಳೆ ನಿಮ್ಮನ್ನ ಅಭಿನಂದಿಸೋದವ. ಇವತ್ತು ಇಡೇ ಜನನೀಯ ಶಾಮಿಯಾನದ ಮಾಲಕರು ಎಂಟ್ರಿ ಗೇಟ್ ಅನ್ನ ಸುಸಜ್ಜಿತವಾಗಿ ಅಲಂಕಾರ ಮಾಡಿದ್ದಾರೆ. ಒಂದು ಸ್ಮರಣಿಕೆಯೊಂದಿಗೆ ನಿಮ್ಮನ್ನ ಅಂಕಣದ ಬೀಳ್ಕೊಡ್ತಾ ಇದ್ದಾವೆ. ಪ್ಲೀಸ್ ಸುರೇಶ್ ಕೋಡಿಮನ ದಯವಿಟ್ಟು ಆ ಕಡೆಯಿಂದ ಬಂದು ಸ್ಮರಣಿಕೆಯನ್ನು ಪಡ್ಕೊಂಡು ಅಲ್ಲೇ ಸ್ವಲ್ಪ ಏನು ರಾಜೇಶ್ ಕೊಡಿ, ಪರವಾಗಿಲ್ಲ, ಒಂಚೂರು ಹಂಚು. ಪ್ರಜಿತ್ ದ ಪ್ರೊಫೆಷನಲ್ ಅಲ್ಲ, ಒಬ್ಬ ಹವ್ಯಾಸಿ ಫೋಟೋಗ್ರಾಫರ್. ಓಹೋ, ಮುನ್ನಡೆಯಲ್ಲಿದೆ. ಯಾವುದು ಮುನ್ನಡೆಯಲ್ಲಿದೆ? ಶಾಸ್ತಾರ್ ಭರತ್. ಸ್ವಸ್ತಿಕ್. ಎಸ್, ಆಟ ಮುಂದುವರಿತಾ ಇದೆ. ಕೊನೆಯ ಕೊನೆಯ 30 ಸೆಕೆಂಡ್ಗಳ ಆಟ ಬಾಕಿ ಇದೆ. ಓಹೋ, ಎಸ್, ಈ ಮುಖೇನ ವಿನಾಯಕ ಕುಮ್ರ ಮತ್ತು ಶಾಸ್ತಾರ ಫ್ರೆಂಡ್ಸ್ ಅತ್ಯುತ್ತಮ ರೀತಿಯಲ್ಲಿ ಆಡಿದ. ಈ ಮುಖೇನ ನಿರ್ಗಮಿತಗೊಂಡಿದೆ. ಈಗ ಈ ಸೀಸನ್ನಲ್ಲಿ
ಎಸ್, ಎಲ್ಲ ಸೌಂಡ್ ಮ್ಯೂಟ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ 20 ನಿಮಿಷದಲ್ಲಿ ಪಂದ್ಯಾಟವನ್ನು ಮುಗಿಸ್ತಾ ಇದ್ದಾವ. ದಯವಿಟ್ಟು ಮ್ಯೂಟ್ ಮಾಡಿಕೊಂಡು ಈಗ ಎಲ್ಲ ಮೀಟಿಂಗ್ ಮಿಸ್ ಮಾಡ್ಕೊಳ್ಳಿ. ಈಗ ನಾನು ಬರಮಾಡಿಕೊಳ್ತಾ ಇದ್ದಾವ ಶಿವಾಜಿ ಗ್ರೂಪ್ ಆಫ್ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಲದ ಸರ್ವ ಸದಸ್ಯರನ್ನ ಅಂಕಣಕ್ಕೆ ಬರಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನಾವಿದ್ದೇವೆ. ಪ್ರಜಿತ್, ನಿಮ್ಮ ಹೆಸರೇನಮ್ಮ? ಪ್ರಜಿತ್. ಫೋಟೋಗ್ರಾಫರ್ನಗಳ ಬಗ್ಗೆ ಚೂರು ಪಾತ್ರ ನನಗೆ 5 ನಿಮಿಷ ಟೈಮ್ ಉಂಟು. ಯಾವುದೇ ಪಂದ್ಯಾಟವನ್ನು ಈಗ ಮಾಡಲಿಕ್ಕೆ ಆಗೋದಿಲ್ಲ, 3rd 4th ಮಾಡಲಿಕ್ಕೂ ಆಗೋದಿಲ್ಲ, ಫೈನಲ್ ಆಗೋದಿಲ್ಲ. ಈಗ ಮ್ಯಾಚ್ ಮುಗ್ದಿದೆ ಅವರಿಗೆ. ನಿಮ್ದು ಪ್ರೊಫೆಷನಲ್ ಅಥವಾ ಇದು ಹಾಬಿನ? ಜಾಬ್ ಮಾಡ್ತಾ ಇದ್ರಿ ಎಲ್ಲಿ? ಬ್ಯಾಂಗ್ಳೂರು. ಯಾವ ಕಂಪನಿ? ಟೊಯೋಟೋಡು ಬೆನ್ಪುಣ್ಣ ಇದೆ. ಏತ್ ಕಾರ್ ಹಾಕೊಂಡು ಅಲ್ಪ ದಿನಕ್ಕತ್ತು 1 ನಿಮಿಷ 3 ಮಿನಿಟ್ ಒಂಜಿ ಫಾರ್ಚುನರ. ಒಬ್ಬ ಸಂಘಟಕ ಯಾವುದೇ ಕಂಪನಿಯಲ್ಲಿರಲಿ, ಯಾವುದೇ ವ್ಯವಸ್ಥೆಯಲ್ಲಿರಲಿ, ಏಪಲ ಬುಟ್ಟುನ ಜಾಗೆ ಪೆದಿಯಪ್ಪ ಭಾಷೆ ದೆನ್ನು ಏರು ಮರಪ್ಪೇನ ಆಗುಳಿಗಾಲ ಇಜ್ಜದ. ಯಾವುದೇ ರಾಜಕೀಯ ಕ್ಷೇತ್ರದಲ್ಲಿರಲಿ, ಯಾವುದೇ ವ್ಯವಸ್ಥೆಯಲ್ಲಿರಲಿ, ನಾನು ಬಂದಂತ ಜಾಗವನ್ನೊಮ್ಮೆ ಹಿಂದೆ ನೋಡ್ಕೊಂಡು ಬರಬೇಕು. ನಾನು ಪಾತ್ರರುಂಡಿರಡ ಫೋಟೋಗ್ರಾಫರ್ನಗಳ ಅವಸ್ಥೆ ಗೊತ್ತು ನನಗೆ. ಮದಿಮೆದಡೆ ಬಾರುಂಡು ಮಗಳು ಮದಿಮೆದಡೆಗೆ ಪೋನಾಗ ಅಲ್ಲಿ ಮತ್ತೆ ಹಿರಿಯರ್ನಗಲಿ ನಿಂತದು ಬಾರಿ ಶೋಕಡು ವ್ಯವಸ್ಥಿತವಾದ ದಾರೆ ಮೈಪುಣಗ ಮುಗಳಂಚೂರು ಉಪದ್ರ ಗೊರ್ಪುಣ ತಗಲ ಕರ್ತವ್ಯ ಅಲ್ಲಿಲ್ಲ ಪನ್ಪುಣ ಎಂಚಿ ಸಾವುತ ಪಟಾಯನ ಮದುವೆ ಬೂರಾತ್ ಏತಲ್ಲ ಕಷ್ಟ ಬತ್ತದ ಫೋಟೋ ಗೆತ್ತದು ಬೇರೆ ಮದುವೆ ಆತು 1 ತಿಂಗಳ ತೂಕ ಕೊರ್ಪೇರು ಮುಗಳಿಗೆ ಸಿಡಿಯ ಬುಕ್ಕೊಂಜ ಐನ್ ಅಪ್ಪೆ ಅಮ್ಮೆ ಕಂಡನಿ ಬುಡತಿ ಕುಳೋತ್ ಸೊಪ್ಪಡ ಕಾರದ ಮಿತ್ತ ಕಾರ ಬರ್ತೂಪುಣ ನಂಜಿ ಸಾವುತ ಪಟ ನಾವು ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಳದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಛಾಯಾಚಿತ್ರ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ಜೋರಾದ ಚಪ್ಪಲೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಬಂಧುಗಳೇ, ಇವತ್ತು ನಾನೆಲ್ಲ ನಮೇಪಲ ಸಂಘಟನೆ ಮಿತ್ತಿತನಗಳು ಎಲ್ಲ ಧರ್ಮದವರನ್ನ ಪ್ರೀತಿಸುವವರು ನನ್ನ ಮಾತ ಯಾರ ಧರ್ಮದ ಬಗ್ಗೆ ನಾನು ದೂಷಣೆ ಮಾಡ್ತಾರೆ. ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಇನ್ನೊಬ್ಬ ಧರ್ಮದವನ್ನ ಗೌರವಿಸುವವರು ನಾವು. ಏನು ಮಾತ ಅಪ್ಪ ಎಲ್ಲ ನಡೆಯುತ್ತೆ ಪನ್ಪುಣ ನಮ್ಮ ಬೇತೆ ಬೇತೆ ಸಾಮಾಜಿಕ ಜಾಲತಾಣಡುಲ್ಲ ನಮ್ಮ ಇಲ್ಲಂತ ಪೊಂಡಲೇನ ಆ ಇನ್ಸ್ಟಾಗ್ರಾಮ್ ಪುರ ಪಾಠ ಮಾಡೋದು ನಿಜ ಇಟ್ಟು ದಾಲಾಪುಚ್ಚಿ ಇನ್ಸ್ಟಾಗ್ರಾಮ್ ಮಾಡ್ಬಿಡಂಚಿನ ಒಂಜಿ ಸಾಮಾಜಿಕ ಜಾಲತಾಣ ಪೊಣ್ಣುಲ್ಲ ಫೋಟೋ ಪಾಡ್ತಾ ಇಟ್ಟು ಏರೆಗಳ್ಳ ಕಾಸು ಬತ್ತಿತ್ತು ಆ ಕಾಸು ನೆಕ್ಕಲ ಸಂಘಟನೆ ಕೊರಪ ಅಲ್ವಾ? ತಪ್ಪಿದ್ರೆ ತಪ್ಪಂತೇಳಿ ಸ್ಟ್ರೈಟ್ ಇದ್ರೆ ರೈಟ್ ಅಂತೇಳಿ ಏನಾಗತ್ತೆ ಅದರಲ್ಲಿ? ಅದನ್ನು ಇನ್ನೊಬ್ಬ ಮಿಸ್ಯೂಸ್ ಮಾಡ್ಕೊಂಡು ಅದನ್ನು ಎಡಿಟ್ ಮಾಡ್ಕೊಂಡು ಕಳಿಸ್ತಾನೆ. ಲಾಸ್ ಯಾರಿಗೆ? ಎಲ್ಲ ನಮ್ಮ ಹಿಂದೂ ಧರ್ಮದ ಏರ್ಲ ಪಾಡ್ತಿದ್ದೀರಿ ಎಂಕು ವಿಶ್ವಾಸ ಉಂಟು. ಏರ್ಲ ಪಾಡ್ತಿದ್ದೀರಿ ಏನು ಪಾಡ್ರ ಬಲ್ಲಿಂದ ಮನ್ಪುಣಾತೆ ಬೇಡ
ನಮಗೆ ಇದೆಲ್ಲ ಬೇಡ. ಸಂಸ್ಕಾರವನ್ನು ಕಲಿಸುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಿಗೆ ತೆರಳುವ ಸಾಂಘಿಕ ಪೋಯಿ ಆ ಮುಖೇನ ಭವ್ಯವಾಯಿ ನೆಚ್ಚಿನ ಸಮಾಜನ ದೆರ್ತಗಟ್ಟದಿನ ಪ್ರಯತ್ನ ಮಲ್ಪುಗ ಈಗ ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ಸರ್ವ ಸದಸ್ಯರು ರೆಡಿ ಇರಬೇಕು. ಎಲ್ಲ ಅತಿಥಿಗಳನ್ನ ಒಟ್ಟಿಗೆ ಸೇರಿಸಿಕೊಳ್ಬೇಕು, ಒಂದು ಕಡೆಯಲ್ಲಿರ್ಬೇಕು. ಈಗ ನಾನು ಬರಮಾಡಿಕೊಳ್ತಾ ಇದ್ದಾವ. ಈ ಕೂಟದ 3 ಮತ್ತು 4ನೇ ಸ್ಥಾನಕ್ಕಾಗಿ ಮತ್ತು 1 ಮತ್ತು 2ನೇ ಸ್ಥಾನಕ್ಕಾಗಿ 4 ತಂಡಗಳನ್ನು ಎಟ್ ಎ ಟೈಮ್ ಅಂಕಣಕ್ಕೆ ಕರೆಯುವ ಸಂದರ್ಭದಲ್ಲಿ ನಾವಿದ್ದಾವೆ. ಈ ಕೂಟದ ಈಗ the very top team ಹಗ್ಗ ಜಗ್ಗಾಟದಲ್ಲಿ ಫುಲ್ ಗ್ರಿಪ್ ಮತ್ತು ಸಿಂಗಲ್ ಗ್ರಿಪ್ ನಲ್ಲಿ ತನ್ನದೇ ಆದಂತಹ ಪಾರುಪತ್ಯವನ್ನು ಸಾಧಿಸಿಕೊಂಡು ಇವತ್ತು ನಮ್ಮ ಪುಣ್ಯದ ಕೋಡಿಂಬಾಲಕ್ಕೆ ಬಂದಿದ್ದೀರಿ. the one and only ಶಿವಶಕ್ತಿ ಕೋಡಿಯಾಲ. ಪ್ಲೀಸ್ ಮ್ಯೂಸಿಕ್. ಇಡೀ ಕೂಟದಲ್ಲಿ ಅತಿ ಬಲಾಢ್ಯ ತಂಡವನ್ನು ಕಟ್ಟಿಕೊಂಡು ನಮ್ಮನ್ನು ಸೇರಿದಂತಹ ಕಾರಿಂಜ ಫ್ರೆಂಡ್ಸ್ ಕಾರಿಂಜ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಆ ತಂಡಕ್ಕೆ. ಇವತ್ತು ಅಂಕಣಕ್ಕೆ ಬಂದ ಪ್ರಥಮ ತಂಡ. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಕಾರಿಂಜ ತಂಡ. ದಯವಿಟ್ಟು ವಿಜಯ್ ಸುದ್ದಿ ಮಾಧ್ಯಮದ ಮಿತ್ರ ದಯವಿಟ್ಟು ಅಂಕಣಕ್ಕೆ ಬರಬೇಕು. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಸುದ್ದಿಯ ಸಮೂಹ ಸಂಸ್ಥೆಯ ಈ ಒಂದು ಭಾಗದ ಸಂಪಾದಕರು ಇವತ್ತು ಸುದ್ದಿ ಮುಖೇನ ಇಡೀ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಲೋಕಾರ್ಪಣೆ ಆಗಿದೆ. ಮೀನ್ಸ್ ಎವ್ರಿಬಡಿ ಅದನ್ನ ವ್ಯೂ ಆಗಿದೆ. ಬನ್ನಿ ವಿಜಯ್. ಓಹೋ ಎಸ್ ವಿಜಯ್, ಇವತ್ತು LED ಕೂಡ ಹಾಕಿಕೊಂಡು ಈ ಒಂದು ಲೈವ್ ಟೆಲಿಕಾಸ್ಟ್ ಅನ್ನ ನಿಮ್ಮದೇ ನೇತೃತ್ವದಲ್ಲಿ ನೀವೇ ಕಲೆಕ್ಷನ್ ಮಾಡಿಕೊಂಡು ಅದು ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು. ಪ್ಲೀಸ್ ರವಿಯನ್ ಕುಕ್ಕರಬೆಟ್ಟು ಬನ್ನಿ. ರಘುರಾಮ್ ಕುಕ್ಕರಬೆಟ್ಟು ಸ್ಮರಣಿಕೆಯನ್ನಿತ್ತು ಅವರನ್ನು ಗೌರವಿಸಬೇಕು. ನವೀನ್ ಅಂಡ್ ಜಗ್ಗ ಪ್ಲೀಸ್ ಆನ್ ರೌಂಡ್. ನವೀನ್ ಅನಿಶಾ ಜಗ್ಗ.
ಬಲೆ ಜಗಣ್ಣ ಇರೋರ ಈಡೆ ಉಳಾಯಿ ಬರೋಡಿ ಇರೋಣ ಉಳಾಯಿ ಎಪ್ಪಣೈತೆ ಬಲೆ ಅಮ್ಮ ಲೈಟಿಂಗ್ಸ್ ಮಾಲಕರು ಎರಡು ಜನ ಒಟ್ಟಿಗೆ ಬಲೆ ದುಃಖ ಹಾ ಮ್ಯೂಸಿಕ್ ಮಾಡ್ತಾರೆ ಅಲ್ಲಿ ಪಡೆದು ಬರೋಡು ಹಾ ಆಯ್ಬಿಡುಡೆ ನವೀನ್ ಕೊಠಾರಿ ದಯವಿಟ್ಟು ಬನ್ನಿ ಓಲ್ಡರ್ ಓಹೋ ಬನ್ನಿ ಬಾಲಕೃಷ್ಣನ ಬಲೆ ಬನ್ನಿ ಅಯ್ಯಪ್ಪ ಗುಡಿ ಇನ್ನತ ಜವಾಬ್ದಾರಿ ಇತ್ತನಾರ ಅಮ್ಮ ಸೌಂಡ್ಸ್ ಲೈಟಿಂಗ್ಸ್ನ ಮಾಲಕಿ ಜಗ್ಗ ಮತ್ತು ಜಯಶ್ರೀ ಸಾಕಾದ್ರಿ ತೊಂದರೆ ಒಡೀರಿ ಚಪ್ಪಾಲೆಯೊಂದಿಗೆ ನಿಮ್ಮನ್ನ ಅಭಿನಂದಿಸ ಥ್ಯಾಂಕ್ ಯು ಸೋ ಮಚ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಯ್ಯಪ್ಪ ನವೀನ್ ಓ ಥ್ಯಾಂಕ್ ಯು ಸೋ ಮಚ್ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ಅವರಿಗೆ ಕೂಡ ಸ್ಮರಣಿಕೆ ನಿಂತು ಗೌರವಿಸಬೇಕು ವೆಂಕಟರಮಣ ಕುತ್ತಿಯಾಡಿ ಬನ್ನಿ ಸರ್ ವೆಂಕಟರಮಣ ಕುತ್ತಿಯಾಡಿ ಎಸ್ ಅಯ್ಯಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪುದಾರಿಟ್ಟು ಅಂಡ್ ವಿಶೇಷವಾದ ನಮ್ಮ ಮ್ಯೂಸಿಕ್ ಮೇಟ್ ಮಾಡಿ ವಿಶೇಷವಾದ ಸಂಘಟನೆ ಇತ್ತು ನಂಚಿನ ನಮ್ಮ ಊರಿನ ಮಾತೆಯನ್ನ ವಿವೇಕರ ವಿನಂತಿ ಇತ್ತೆ ಅಯ್ಯಪ್ಪ ದೇವಸ್ಥಾನಕ್ಕೆ ವರ್ಷಗಳ ಪಾಪುರ ಸಹಜ ಭಾರಿ ಬೇಜಾರದ ವಿಷಯ ನಮ್ಮ ಏರಿಯರ್ ತೂಕ ಸಾಧಾರಣ ಜಾಸ್ತಿ ವ್ಯತ್ಯಾಸ ಮಲ್ಪನಕ್ಕಳು ಮಾಲೆ ಪಾಡ್ದಾಡೆ ಪೋವರ ಬಲ್ಲಿ ದ ವೆರಿ ಕ್ಲಿಯರ್ ನಿಕ್ಕಳು ಏಪ ಅಯ್ಯಪ್ಪ ದೇವಸ್ಥಾನಕ್ಕೆ ಪೋಡ್ದಾಡ ರಡ್ಡು ತಿಳ್ಕೊಳ್ಳೋ ಆ ಗಂಗಸರ ಬರ್ಪೇಂಡ್ ಬಿಡ್ಪಾರ ಐದು ನಿಮಗೆ ಜೀವನ ಪರ್ಯಂತ ಯಾರು ಕಂಟಿನ್ಯೂ ಮಲ್ಪಾರ ಅಕ್ಕಳು ಮಾತ್ರ ಅಯ್ಯಪ್ಪನ ಸಾನ್ನಿಧ್ಯ ಹೋಂಡ ಅವಂಜಿ ಉನ್ನತಿಗೆ పోయాರ ಸಾಧ್ಯ ಪ್ರಕಾರ ರಡ್ಡು ತಿಂಗಳು 49 ಇರುತ್ತಾ ಆ ರಡ್ಡು ತಿಂಗಳು ಜೋಕುಲು ಬುಡ್ಡೆತಿ ಸಮಾಧಾನ ಇಪ್ಪುಣತ್ತು ಇಡೀ ವರ್ಷ ಇಲ್ಲಲೇ ಸಮಾಧಾನ ಏಪ ಉಂಡ ಅವು ಅಯ್ಯಪ್ಪ ನಡೆ ಪಾಪನ ದಿನ ಯೋಗ್ಯತ ಅದಕ್ಕೋಸ್ಕರ ಮಾತ್ರ ಮಾಲೆ ಮಾಡಿ ಈಗ ಅವರು ಮಾಡಿಕೊಳ್ತಾ ಇದ್ದವ ಶಾಸ್ತಾರ ಫ್ರೆಂಡ್ಸ್ ನೆಲ್ಯಾಡಿಯ ತಂಡವನ್ನ ಒಂದು ದೊಡ್ಡ ಚಪ್ಪಾಲೆ ಒಂದಿಗೆ ಅಂಕಣಿಗೆ ಬರ ಮಾಡಿಕೊಳ್ತಾ ಇದ್ದಾರೆ भगवा मुजरा आमचा ಇಡೀ ಕೂಟದಲ್ಲಿ ನಮ್ಮನ್ನ ಸೇರಿಕೊಂಡವ ಅತಿ ಬಲಾಢ್ಯ ತಂಡ ಇದು ಮುಖಸ್ತುತಿ ಅಲ್ಲ ಕಾರಿಂಜ ಇರಬಹುದು ಕೋಡಿಯಾಲ ಇರಬಹುದು ಶಾಸ್ತಾರ ಇರಬಹುದು ಇವರ ಎಲ್ಲಕ್ಕಿಂತ ಒಂದು ಹಂತದಲ್ಲಿ ಅದು ಗೇಮ್ ಅಲ್ಲಿ ಈಗ ಇಲ್ಲೇ ಇದ್ರು ಅದು ಮೇಲ್ಗಡೆ ಇದ್ರೆ ಅದು ವಿನಾಯಕ ಕುಂಬ್ರಾಣಿ ನೋ ಡೌಟ್ ಆನ್ ದಟ್ ರೈಟ್ ಏಪಲ ಪನ್ಪ ಬಲ್ಲು ಬತ್ತನ ಸೊಂಟ ಹೋಗ್ಬಿಡು ತಿಗಲೆಗೆ ಪೆಟ್ಟು ಆಡೆ ಪೆಟ್ಟು ಈಡೆ ಪೆಟ್ಟು ದಾಲ ಪೆಟ್ಟಿಜ್ಜಿ ಪೆಟ್ಟು ಪನ್ಪನಾಗ ಮಾತ್ರ ಬನ್ನಿ ನಾನೇ ನೋಡ್ಲಿ ವಿನಾಯಕ ಕುಂಬ್ರ ಈ ತಂಡವನ್ನು ಬರಮಾಡಿಕೊಳ್ತಾ ಇದ್ದಾವೆ संस्कार आम्हाला नाही देणार का अरे पाठीमागून वार करणाऱ्यांनो एकदा समोर तर येऊन बघा हर हर महादेव सॉरी ಎಸ್ ಬನ್ನಿ बन्नी यांचं नाव घेतात
ವಿನಾಯಕ ಕುಂಬ್ರ ಒಂದು ನಿಮಿಷ ಬನ್ನಿ ಈ ಕಡೆ ಬಲೆ ಬನ್ನಿ ವಿನಾಯಕ ಕುಂಬ್ರ छत्रपति शिवाजी महाराज की ಬನ್ನಿ ವಿನಾಯಕ ಕುಂಬ್ರ ಬನ್ನಿ ತಾವುಗಳು ಸ್ಪೆಕ್ಟ್ಮ್ಯಾನ್ ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಾಲ ಇದು ಕಡಬ ತಾಲೂಕಿನ ತಂಡ. ಒಂದು ತಿಂಗಳಲ್ಲಿ 2 ಶ್ರಮದಾನ, ಅದು ದೇವಸ್ಥಾನ, ಭಜನಾ ಮಂದಿರ ಮತ್ತು ಶಾಲೆ. ಇದನ್ನ ತಿಂಗಳಲ್ಲಿ 2 ಸಲ ಶ್ರಮದಾನ ಮಾಡುವಂತಹ ನನ್ನದೇ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಸಂಘಟನೆ ಇದ್ರೆ ಅದು ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಾಲ. ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಅದನ್ನು ಇಷ್ಟಪಡ್ತಾ ಇದ್ದೀನಿ. ವಿನಾಯಕ ಕುಂಬ್ರ ಇವರ ಬಗ್ಗೆ ಮಾತಾಡಲೇಬೇಕು. ಇಡೀ ಇವತ್ತಿನ ಹಗ್ಗ ಜಗ್ಗಾಟದಲ್ಲಿ ಹಿರಿಯ ಆಟಗಾರರಂದ್ರೆ 2-3 ಜನ. ಅದರಲ್ಲಿ ಗಿರೀಶ್ ರಾಯ್ ಫ್ರಮ್ ವಿನಾಯಕ ಕುಂಬ್ರ 20 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಟಗ್ ಆಫ್ ವಾರ್. ಒಂದು ದೊಡ್ಡ ಚಪ್ಪಾಳೆ ಬರಲಿ ಅವರಿಗೆ. ನೇರವಾಗಿ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾನೆ. ಎಸ್ ಪುರಂದರ ಪ್ರಶಾಂತ್ ಫ್ರಮ್ ಶಾಸ್ತಾರ, ಸತೀಶ್, ಮಿಸ್ಟರ್ ಸುಬ್ರಹ್ಮಣ್ಯ, ಸುಕುಮಾರ್ ಅಂಡ್ ಕಾರ್ತಿಕ್, ಸ್ವಸ್ತಿಕ್, ಚರಣ್, ಭರತ್, ದೀಪಕ್ ನೆಲ್ಯಾಡಿ ಕೂಡ ಶಾಸ್ತಾರದ ತಂಡದ ಸದಸ್ಯ. ಮಿಸ್ಟರ್ ಜಯಂತ್, ನಿತಿನ್, ಅಚ್ಚು, ಸುಂದರ ಗೌಡ ಬಾಯ್ತ್ರೋಡಿ. ತುಳುನಾಡದ ಅವೇತ ದೈವದ ಆರಾಧನೆ ಮಲ್ಪಗಳು ನಮ್ಮ ತುಳುನಾಡದ ಬಣ್ಣಗ ಒಂದು ದೈವತ ಕೊಡಿನಾಡ್ತಾ ಎದುರುಡು ದೈವತ ನರ್ತನ ಸೇವೆ ಮಲ್ಪಣಗಳು, ದೈವದ ಮುಕ್ಕಾಲ್ ದಿನಗಳು, ದೈವದ ಮಧ್ಯಸ್ಥರನಗಳು, ದೈವದ ಕಾಪಾಡನಗಳು, ದೈವಗ ಮಡಿವಾಳ ಸೇವೆ ಒಂದು ಮಾತ ಬರ್ಪುಣ ವಂಶ ಪಾರಂಪರ್ಯ ಗುತ್ತುತ ಇಲ್ಲ ನಾಲೆಂಕಿದಗಳು ಈ ಮಾತ ಕಾರ್ಯಕ್ರಮನ ಆಗಲಿ ಎಡೆ ರೀತಿ ಮಲ್ತೊಂದು ಇನಿ ಸುಂದರ ಇವರು ಕೂಡ ಒಬ್ಬ ದೈವದ ಪಾತ್ರದ ಸೇವೆ ಮಲ್ಪನಾರು. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅವರಿಗೆ. ಮಿಸ್ಟರ್ ಶ್ರೀಕಾಂತ್ ಕುಶಲಪ್ಪ ಮರವಡಿ ಗೌರವಾಧ್ಯಕ್ಷರು ನಮ್ಮ ಶಾಸ್ತಾರ ಫ್ರೆಂಡ್ಸ್ ಕ್ಲಬ್, ಹಾಗೆ ಸೋಮಶೇಖರ್, ಧನಂಜಯ್ ಅಂಡ್ ಸ್ವರೂಪ್, ಗಿರೀಶ್, ಸುಧಾಕರ, ಸುದರ್ಶನ್, ಕಾರ್ತಿಕ್, ಪ್ರಶಾಂತ್, ಚಂದಪ್ಪ, ಲಕ್ಷ್ಮಣ್, ದೀಕ್ಷಿತ್, ಭವಿನ್, ಪೃಥ್ವಿರಾಜ್, ಚಿದಾನಂದ, ಕಾರಿಂಜ ಫ್ರೆಂಡ್ಸ್ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಫೈನಲ್ ಅಂತಕ್ಕೆ ಬಂದಿದ್ದೀರಿ ನೀವು. ಐ ಡೋಂಟ್ ನೋ ಟುಡೇ ಯು ಆರ್ ದ ವಿನ್ನರ್ಸ್ ಆರ್ ಲೂಸರ್ಸ್ ಬಟ್ ವಿಲ್ ಫೈಟ್. ಸುರೇಶ್, ಧನುಷ್, ಸುಜಿತ್ ಬಾರಿಸುವಾಗ ಮೈ ಕಡೆ ಮತ್ತೆ ಪಾತಿರ್ಬೇಕು ಎದುರಿಯರ್ಲಿ ಇಪ್ಪರಂಜಿ ಪಾತಿರ್ನಿ ತೀರಿ. ಪ್ರಶಾಂತ್, ಅಭಿಷೇಕ್, ಪುರುಷೋತ್ತಮ್, ಸುದರ್ಶನ, ಗುರುಪ್ರಸಾದ್, ಮುನ್ನ, ಮೋಹನ, ತೆಲ್ತೊಂದೆ ಪುಡೆ ಫಲ ಕೋಡಿಯಾಲ. 2 ತಂಡಗಳು ಫುಲ್ ಗ್ರಿಪ್ಪಲ್ಲಿ ಆಡುವ ತಂಡಗಳು. ಖುಷಿಯಾಗುವುದು ಏನಂದ್ರೆ ಕೋಡಿಯಾಳದ ಬಗ್ಗೆ, ಒಂದು ವೇಳೆ ನಿಮಗೆ ತಂಡ ಇಲ್ಲ ಅಂದ್ರೂ ಕೂಡ ಯಾವುದಾದ್ರೂ ತಂಡದಲ್ಲಿ ನೀವು ಆಡ್ಲಿಕ್ಕೆ ಇಷ್ಟಪಡ್ತೀರಿ. ಯಾಕೆ ಗೊತ್ತಾ, ನಿಮಗೆ ಹಗ್ಗ ಜಗ್ಗಾಟದ ಮೇಲೆ ವಿಶ್ವಾಸ ಇದೆ, ಅದರ ಮೇಲೆ ಇಷ್ಟ ಇದೆ, ಅದಕ್ಕೆ ಆಡ್ತೀರಿ ಅಲ್ವಾ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಶಿವಶಕ್ತಿ ಕೋಡಿಯಾಲ ಪ್ಲೀಸ್. ಚಂದ್ರ, ನವೀನ್, ದೀಕ್ಷಿತ್, ಅಜಯ್, ಸುಜಿತ್ಗೆ ದೊಡ್ಡ ಚಪ್ಪಾಳೆ ಬರಲಿ. ಒಬ್ಬ ಬಲಾಢ್ಯ ಕಬಡ್ಡಿ ಆಟಗಾರ. ಸನತ್, ದೇವಿ ಪ್ರಸಾದ್. ಬಂಧುಗಳ ಕಾರ್ಯಕ್ರಮವನ್ನು ನೇರವಾಗಿ ಮುಂದುವರಿಸ್ತಾ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಳ ಇವರು ಮೆಕ್ಲೆ ಬಾರಿ ಒಂಜಿ ಪೊರ್ಲುದ ಮ್ಯಾಚ್ ಆಯೋಜನೆ ಮಂತೇರು. ಒಂಜಿ ಮ್ಯಾಚ್ ಮನ್ಪೋಡು ಐತ ಪಿರೌಡು ಏತ ಶ್ರಮ ಬೋಡು ಎಂಕ್ಲೆ ಗೊತ್ತುಂಡು, ಏತ ದಿನ ಅತ್ತ ಶ್ರಮ ಬೋಡು ಎಂಕ್ಲೆ ಗೊತ್ತುಂಡು. ಅಂಚಾದಿ ಪುನಃ ಲಾಸ್ಟ್ ಮೂಮೆಂಟ್ ಬರ್ಸಬತ್ತು ಪೂರ ಬೇಲೆ ಹಾಲಾನಾಗಲ್ಲ ಬಾರಿ ಬೇಜಾರಾಪುಂಡು. ಅಂಡ ಇನಿ ನೆಕ್ ಬಾರಿ ಒಂಜಿ ವ್ಯವಸ್ಥೆ ಮಂದೇರಿ ಬರ್ಸ ಬತ್ತುಂಡಲ್ಲ ಮ್ಯಾಚ್ ಉಂತಂದ ಲೆಕ್ಕ ಮ್ಯಾಚ್ ಮಲ್ಪು ಲೆಕ್ಕ ಈ ಪಿಚ್ಚಿಗೆ ದಾಲ ಒಂದ್ ಲೆಕ್ಕ ಮನ್ಸೇರಿ ಮಾತಾಡಿಕ್ಲ. ಥ್ಯಾಂಕ್ಸ್.
ఒక 10,000 ಉಂಟು 7,000 ಉಂಟು ಬದ್ದರು ಶಿವಾಜಿ ಫ್ರೆಂಡ್ಸ್ ಕೋಡಿಂಬಾಳ ಬೇರೆ ಈ ತಂಡಗೂ ಸೋಲ್ಮೆ ಸಂದ ಒಂದು ಮುಂದುವರಿಸ್ತಾ ಇದ್ದಾವೆ ನೇರವಾಗಿ ಗಿರೀಶಣ್ಣ ಇವತ್ತು ನೀವು ಮಾತಾಡಲೇಬೇಕು. ಶಿವಾಜಿ ಫ್ರೆಂಡ್ಸ್ ಕೋಡಿಂಬಾಳ ಪೂರ್ತ ಮುಂತಾಗ ಅಂತ ಗಣ್ಯರೇ ಮ್ಯಾಚ್ ಬಾರಿ ಪೊರ್ಲಾತಂಡೆ ನಾನೆಲ್ಲ ಬಾರಿ ಪೊರ್ಲಾಟ ಆಡ್ಕೊಂಡು ಇಲ್ಲಿ ಮಾತಾಡ್ತೇವೆ ನನಗೆ ಹಾಕೋದು. ಥ್ಯಾಂಕ್ ಯು ಸೋ ಮಚ್. ಭಾರಿ ಶೋಕದ ಮ್ಯಾಚ್ ಮಲ್ತಿನಂಚಿನ ಶಿವಾಜಿ ಫ್ರೆಂಡ್ಸ್ ಕೋಡಿಂಬಾಳ ಬರ್ಸ ಬತ್ತಿಂಡಲ ಭಾರಿ ಶೋಕದ ಮ್ಯಾಚ್ ಆತಡು ವ್ಯವಸ್ಥಿತವೈನಂಚಿನ ಅಂಕಣ ರೆಡಿ ಮಾಡ್ತಾರೆ ಅವತ್ತೆ ಒಟ್ಟಿಗೂ ಸುರೇಶ್ ಪಡಿಪಂಡ 156ನೇ ಮ್ಯಾಚಿನ ಮೂಲ ಸಂಪನ್ನ ಮಲ್ತೊಂದುಳ್ಳೇರು. ಥ್ಯಾಂಕ್ಸ್ ಶಿವಾಜಿ ಫ್ರೆಂಡ್ಸ್ ಕೋಡಿಂಬಾಳ. ಈ ಸಂದರ್ಭದಲ್ಲಿ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಳ ವಿಶೇಷವಾಗಿ ಇಂದು ಜಾಗೇರ್ನ ಒಂದು ಎಂಕಂತ ಗೊತ್ತಿಜ್ಜಿ ಈ ಒಂದು ದಾನಿಗಳಿಗೆ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದ. ಸೆಕೆಂಡ್ಲಿ ಇನಿ ಮಾತ 4 ಪ್ರೈಸ್. ಎಸ್ ಇನಿತ ಈ ಕಾರ್ಯಕ್ರಮವನ್ನು ಯಾತ ಸ್ಪಾನ್ಸರ್ಗಳ ಮಟ್ಟಿಗೆ ಸಹಕಾರ ಕೊಡ್ತಾರೆ ಹಾಗೆ ಮಾತ ಜೋರಾಗಿ ತಾಟಿ ಕೊಡ್ತಾಗಲೇ ಅಭಿನಂದಿಸೋದಿಲ್ಲ. ಇಡೀ ಕೂಟದಲ್ಲಿ ಇವತ್ತು ಸೌಂಡ್ಸ್ ನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಜಗ್ಗ ಅಮ್ಮ ಸೌಂಡ್ಸ್, ನವೀನ್ ಕೊಟ್ಟಾರಿ ಹಾಗೆ ಜನನಿಯ ಮಾಲಕರ ಸುಭಾಷ್ ನಿಮಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸೇರಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಶ್ರೀರಾಮ ಸೇನೆ ಇರ್ಬೋದು, ಬೇರೆ ಬೇರೆ ಸಂಘಟನೆಯವರು ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಪಂದ್ಯಾಟ ಮಾಡಿದಿರಿ. ಎಲ್ಲರಿಗೂ ಕೂಡ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಇಡೀ ಕಾರ್ಯಕ್ರಮಗೂ ಹಗ್ಗ ಜಗ್ಗಾಟ ಪಂಡ ಮೂಳುಂದತ್ತು ಕೇರಳ ಬೇತೆ ಬೇತೆ ಬಾಗೋಡ್ಲ ನಮ್ಮ ಲೆಪ್ಪನಗ ಒಂಜಿ ರೆಫ್ರಿ ಅದನ್ನ ಮಟ್ಟಿಗೂ ಸಹಕಾರ ಕೊರ್ಪಣಾರು ಶ್ರೀಯುತ ರಾಜೇಶ್ ನಾಯ್ಕ್ ಕಡಬ ಐನ ಒಟ್ಟಿಗೂ ಶ್ರೀಯುತ ಮೋಹನ್ ಕಡಬ ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಇಡೀ ಕೂಟದ ಈತೊಂಜಿ ಶೋಕಾವರ್ಣನ ಆಂಜನಗಳು ಮಾತಾಡುಂಡ ಯಾರಂದು ಒಂಜಿ ಪೊರ್ಲದ ಕಾರ್ಯಕ್ರಮನ ಒಂಜಿ 10 ಜನ ಅಪ್ಪೆಲ್ಲೋ ಈತನೇಟ ನಿಂತು ಕೊಡ್ತಾರತ್ತ ಒಡಿ ಚಪ್ಪಾಳೆ ಅವರಿಗೆ. ಈ ಕಾರ್ಯಕ್ರಮದಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡಿದಂತಹ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಯ್ ಆ್ಯಂಡ್ ಟೀಮ್ಗೆ ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಅಂಚನೆ ಒಂದು ವ್ಯವಸ್ಥೆ ಆದಾಗ ದೇಹ ತೂಕದಲ್ಲಿ ತೊಡಗಿಸಿಕೊಂಡ ಶ್ರೀರಾಮ್ ಫ್ರೆಂಡ್ಸ್ ನವರಿಗೆ ಮತ್ತು ಇವತ್ತು ಕೌಂಟರ್ ನಲ್ಲಿದ್ದಂತಹ ಎಲ್ಲ ಸದಸ್ಯರಿಗೆ ಕೂಡ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದಾವೆ. ಹಾಗೆ ಈ ಕೂಟದಲ್ಲಿ ಇವತ್ತು ಸುರೇಶ್ ಕೋಡಿಂಬಾಳ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತೇವೆ. ಈ ಜಾಗ ನಮ್ಮ ನ್ಯಾಷನಲ್ ರೈಲ್ವೆ ಸಂಬಂಧಪಟ್ಟಂಚಿನ ಜಾಗ ಮಲ್ಪಾರ್ದು ಒಂಜಿ ಕಲ್ಲು ಕೊಂಡಲ್ಲ ಇಲ್ಲ ಇಲ್ಲಡೆ ಬರ್ತಾರೆ ಪೊಲೀಸ್ನಾಗ ರೀತಿಯ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಂತಹ ರೈಲ್ವೆ ಸಿಬ್ಬಂದಿ ವರ್ಗದವರು ಇಲ್ಲೇ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದಾವೆ. ಒಂದು ಕಾರ್ಯಕ್ರಮವನ್ನು ಆಡುವಾಗ ಎಸ್ಪೆಷಲಿ ರುಕ್ಮಯ ನಾಯಕ್ ನಮ್ಮ ಕಡಬ ಪೊಲೀಸ್ ಠಾಣೆಯ ಅಧಿಕಾರಿ ವರ್ಗದವರನ್ನ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದಾವೆ. ನಮ್ಮ ಕಡಬಕ್ಕೆ ಬಂದಿರತಕ್ಕಂಥ ಹೊಸ ಪೊಲೀಸ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಮತ್ತು ನಿಮ್ಮ ಸಿಬ್ಬಂದಿ ವರ್ಗದವರನ್ನು ಕೂಡ ವೈಯಕ್ತಿಕವಾಗಿ ಮತ್ತು ಸಂಘಟಕರ ಕಡೆಯಿಂದ ಅಭಿನಂದಿಸ್ತಾ ಇದ್ದಾವೆ. ವಿಶೇಷವಾಗಿ ಇವತ್ತು ಸೇರ್ತಕ್ಕಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನೇರವಾಗಿ ಹಸ್ತಲಾಘವ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಥ್ಯಾಂಕ್ ಯು ಸೋ ಮಚ್. ಪಾಡ್ಲೆ ಬಜಾನ
Nagesh. हाल ಓಹೋ ಅಂಕಣವನ್ನು ಕ್ಲಿಯರ್ ಮಾಡಿಕೊಳ್ಳಿ ದಯವಿಟ್ಟು ಎಲ್ಲ ಅಂಕಣದಿಂದ ನಿರ್ಗಮನ ಪ್ಲೀಸ್. ಈಗ ಸಂಘಟಕರಿಗೆ ಒಳಗಡೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾವ. ಒಳಗಡೆ ಎಲ್ಲ ತಂಡಗಳು ಅಂಕಣ ಬಿಟ್ಟು ಹೊರಗಡೆ ಹೋಗಬೇಕು. 3 ಮತ್ತು 4ನೇ ಸ್ಥಾನಕ್ಕಾಗಿ ಈಗ ಬರಮಾಡಿಕೊಳ್ತಾ ಇದ್ದಾವ ದಿ ಟಾಪ್ ಟೀಮ್ಸ್ ವಿನಾಯಕ ಕುಂಬ್ರ ಮತ್ತು ಕೋಡಿಯಾಲ. ರೈಟ್, ಕೋಡಿಯಾಲ. ಓಹೋ, ಶಿವಶಕ್ತಿ ಕೋಡಿಯಾಲ ಮತ್ತು ವಿನಾಯಕ ಕುಂಬ್ರದ ಮಧ್ಯ ಆಟ ಸಾಗಿ ಬರ್ಲಿಕ್ಕಿದೆ. Two minutes game. ಸೇಮ್ ರೂಲ್ಸ್ ಇದೆ. 15 ಗಂಟೆಗೆ ಹೆಂಚಿನ ಪ್ರಾರಂಭ, 12:15 ಪ್ರಾರಂಭ ಮಾಡ್ತಾರೆ. ರೂಲ್ಸ್ ದ ಸೇಮ್ ರೂಲ್ಸ್ ಕಂಟಿನ್ಯೂ ಆಗ್ಬಿಡು. ಮೆಂಬರ್ ಅನ್ನ ಚೇಂಜ್ ಮಾಡ್ಲಿಕ್ಕಿಲ್ಲ. 2 ಮಿನಿಟ್ ಗೇಮ್ ಇರುತ್ತೆ. ಒಬ್ಬ ಕೋಚ್ ಇರಬೇಕು. ಆ ರೀತಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಬಲ್ಲು ಪತ್ತಗ ವಿನಾಯಕ ಕುಂಬ್ರ ಮತ್ತು ಶಾಸ್ತಾರ ಮಧ್ಯೆ ಕೋಡಿಯಾ ದೀಪಕ್. Yes, Balabati. Deepak. श्वासात रोखली वादळ, डोळ्यात रोखली आग. देव आमचा छत्रपती
ಇದ್ವಿ ವಾ ನಾಗೇಶ್ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಪಂದ್ಯಾಟವನ್ನು ಮುಂದುವರಿಸಲಿಕ್ಕಿದ್ದಾರೆ 3 ಮತ್ತು 4ನೇ ಸಮಯ. ಮ್ಯೂಸಿಕ್ ಆಫ್ ಮಾಡಿಕೊಳ್ಳಿ ಪ್ಲೀಸ್. ರೆಡಿ. ಕುಂಬ್ರ ವಿರುದ್ಧವಾಗಿ ಕೊಡಿಯಾಳ ಆರಂಭಗೊಂಡಿದೆ. ಆರಂಭದ ಭಾಗದಲ್ಲಿ ಅಲ್ಪ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಪುತ್ತೂರಿನ ಭಾಗದಿಂದಿರುವ ಸಂಘಟನೆಯಾಗಿದೆ. ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಪುತ್ತೂರು ವಿರುದ್ಧವಾಗಿ ಶಿವಶಕ್ತಿ ಕೊಡಿಯಾಳ. ನಾಳೆ ಶಿವಾಜಿ ಟ್ರೋಫಿ 2022 ಸಂಕ್ರಾಂತಿ ಮೈದಾನದಲ್ಲಿ ಅದ್ದೂರಿಯಾಗಿ ಜರುಗಲಿಕ್ಕಿದೆ. 60ಕ್ಕೂ ಅಧಿಕ ತಂಡಗಳು ಭಾಗವಹಿಸಲಿಕ್ಕಿದೆ. ಶಿವಾಜಿ ಟ್ರೋಫಿ 2022 ಶಿವಾಜಿ ಗೆಳೆಯರ ಬಳಗ ಕೊಕ್ಕಡ ಹಮ್ಮಿಕೊಂಡಿರುವಂತಹ ಪಂದ್ಯಕೂಟ ನಾಳೆ ಸಂಕ್ರಾಂತಿ ಮೈದಾನದಲ್ಲಿ ಸಾಗಿ ಬರಲಿಕ್ಕಿದೆ. 24ನೇ ತಾರೀಕಿನಂದು ಅರಂತೋಣಿನಲ್ಲಿ ಲೆವೆಲ್ ಮಾದರಿಯ ಹಗ್ಗ ಜಗ್ಗಾಟ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಸಾಗಿ ಬರ್ತಾ ಇದೆ. ಅಲ್ಪ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಲಾಸ್ಟ್ 1 ಮಿನಿಟ್, ಕೊನೆಯ 1 ನಿಮಿಷದ ಆಟ. ಯಥಾಸ್ಥಿತಿಯಲ್ಲಿದ್ದ ಹಗ್ಗ ಅಲ್ಪ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಸೆಕೆಂಡುಗಳ ಅಂತರದಲ್ಲಿ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಬೆಳ್ಳಿ ಹಬ್ಬದ ಪ್ರಯುಕ್ತ ನಾಳೆ ದೇರಾಜೆ ಹೊಸಮಠದಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. 14 ತಂಡಗಳ ಕೂಡುವಿಕೆಯೊಂದಿಗೆ. ಲಾಸ್ಟ್ 10 ಸೆಕೆಂಡ್ಸ್, ಕೊನೆಯ 10 ಸೆಕೆಂಡುಗಳ ಆಟದಲ್ಲಿ ಶಿವಶಕ್ತಿ ಕೊಡಿಯಾಳ ಮುನ್ನಡೆಯಲ್ಲಿದೆ. ಮ್ಯೂಸಿಕ್ ಆಫ್. ಮುನ್ನಡೆಯಲ್ಲಿ ಕೊಡಿಯಾಳ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಮ್ಯೂಸಿಕ್ ಆಫ್ ಪ್ಲೀಸ್. ಒಂದು ಸುತ್ತಿನ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಅಂಕಣದ ಬದಲಾವಣೆ, ಶಿವಶಕ್ತಿ ಕೊಡಿಯಾಳ ಅಂಕಣದ ಬದಲಾವಣೆಗೊಂಡಿದೆ. ಲಕ್ಷ್ಮಣ ಅಂಕಣಕ್ಕೆ ವಿನಾಯಕ ಫ್ರೆಂಡ್ಸ್ ಕುಂಬ್ರ, ರಾಮ ಅಂಕಣಕ್ಕೆ ಶಿವಶಕ್ತಿ ಕೊಡಿಯಾಳ. ಮ್ಯೂಸಿಕ್ ಬಲಬದಲ್. ವಿನಾಯಕ ಕುಂಬ್ರ ವಿರುದ್ಧವಾಗಿ ಶಿವಶಕ್ತಿ ಕೊಡಿಯಾಳ ಒಂದು ಸುತ್ತಿನ ಮುನ್ನಡೆಯಲ್ಲಿತ್ತು. ಶಿವಶಕ್ತಿ ಕೊಡಿಯಾಳ ಫೈನಲ್ ಹಂತದಲ್ಲಿ ಶಾಸ್ತಾರ ಮತ್ತು ಫ್ರೆಂಡ್ಸ್ ಕಾರಿಂಚ ಕಾದಾಡಲಿಕ್ಕಿದೆ. 3ನೇ ಮತ್ತು 4ನೇ ಸ್ಥಾನಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಬಲಬದಲ ಪ್ಲೀಸ್. ವಿನಾಯಕ ಫ್ರೆಂಡ್ಸ್ ಕುಂಬ್ರ, ಶಿವಶಕ್ತಿ ಕೊಡಿಯಾಳ. ಮ್ಯೂಸಿಕ್ ಆಫ್ ಬಲಬದಲೆ. ರೆಡಿ. ರೆಡಿ. ರೋಪ್ ರೈಟ್. ರೆಡಿಯಾ? ಎಸ್ ಸರ್. ನಾಗೇಶ್
ಆಟ ಮುಂದುವರಿತಾ ಇದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಯಥಾಸ್ಥಿತಿಯಲ್ಲಿ ಹಗ್ಗವನ್ನ ತನ್ನೆಡೆಗೆ ಎಳೆದುಕೊಂಡಿದೆ. ಬಲಿಷ್ಠವಾಗಿರುವಂತಹ ಸಂಘಟನೆಗಳ ನಡುವಿನ ಕಾದಾಟವಾಗಿದೆ. ಶಿವಶಕ್ತಿ ಕೊಡಿಯಾಳ ವಿರುದ್ಧವಾಗಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಶಿವಾಜಿ ಟ್ರೋಫಿಯ ಅಂಕಣದಲ್ಲಿ ಸೆಣಸಾಟವನ್ನು ನಡೆಸ್ತಾ ಇದೆ. ಶಕ್ತಿಯೊಂದಿಗೆ ಯುಕ್ತಿಯ ಪ್ರದರ್ಶನಗೊಳ್ಳುತ್ತಾ ಇದೆ. ಯಥಾಸ್ಥಿತಿಯಲ್ಲಿದೆ. ಈಗ ಹಗ್ಗ ಯಥಾಸ್ಥಿತಿಯಲ್ಲಿದೆ. ಮುನ್ನಡೆಯಲ್ಲಿ ಶಿವಶಕ್ತಿ ಕೊಡಿಯಾಳ. ಕೊನೆಯ 1 ನಿಮಿಷ. ಧನ್ಯವಾದಗಳು. ಈ ಮುಖೇನವಾಗಿ ಶಿವಾಜಿ ಟ್ರೋಫಿಯ ತೃತೀಯ ಸ್ಥಾನವನ್ನ ಶಿವಶಕ್ತಿ ಕೊಡಿಯಾಳ ಅಲಂಕರಿಸಿಕೊಂಡ್ರೆ, ಚತುರ್ಥ ಸ್ಥಾನವನ್ನ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಅಲಂಕರಿಸಿಕೊಳ್ಳುತ್ತಾ ಇದೆ. ಕಾರಿಂಜ ಅಂಡ್ ಶಾಸ್ತ್ರ ಫೈನಲ್ ಜಿದ್ದಾಜಿದ್ದಿನ ಕಾಳಕ. ಬಲವದಲೆ ಶಾಸ್ತ್ರ ಕಾರಿಂಜ. ಒಂದು ನಿಮಿಷ ಮ್ಯೂಟ್ ಮಾಡ್ಕೊಳ್ಳಿ. ಬಲ್ಲೂರು ಪತ್ತಲೆ ಬಾತ ಲೈಟ್ಸ್ ಆಫ್ ಮಾಡಿ ಬರೋ ಆಪುಂಡ ಓರ ಆಫ್ ಮಾಡಿ ಬರೋ ಆಪುಂಡ ಮಾತ್ರ ಅವಲ್ಲ. ಎಸ್ ಅವರಡ್ಡು ಆಪುಚ್ಚಿ ಅವಲ್ಲ ನಡು ಟಿಪ್ಪಾಡು ನಡುಟು ಬುಡ್ತು ಬಿಡ್ಲೆ ನಾತಿಗೆ ನಡುಟು ತೀರ್ಥಗೆ ಅಂಡ ಎಲ್ಲ ನಿಮ್ಮ ಫ್ಲಾಶ್ ಲೈಟ್ ಆನ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಮೊಬೈಲ್ ಎತ್ಕೊಳ್ಳಿ. ನಿಮ್ಮ ಫ್ಲಾಶ್ ಲೈಟ್ ಆನ್ ಮಲ್ಪಗ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮೊಬೈಲ್ ಅನ್ನ ಕೈಯಲ್ಲಿ ಎತ್ಕೊಳ್ಳಿ. ಫ್ಲಾಶ್ ಲೈಟ್ ಆನ್ ಮಾಡುವ. ಎವ್ರಿಬಡಿ ಪ್ಲೀಸ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಮ್ಯೂಸಿಕ್ ಮ್ಯೂಟ್. ಎಲ್ಲ ನಿಮ್ಮ ಫ್ಲಾಶ್ ಲೈಟ್ ಮೊಬೈಲ್ ದಾಯ್ತ ಗೊತ್ತುಂಡ ಫ್ಲಾಶ್ ಲೈಟ್ ಆನ್ ಮಲ್ಪರ ಪುಲ್ 2 ಗಂಟೆ ಈತಿನ ಮೆಸೇಜ್ ಹಾಕಣ ಉಜ್ಜಿನ ಪೂರ ಚಾರ್ಜ್ ಮುಗಿದಿಪ್ಪು. ಎಲ್ಲರೂ ಆನ್ ಮಾಡಿದಿರಲ್ವಾ? ಒಮ್ಮೆ ಎತ್ತಿ ಮೇಲೆ ಎತ್ತಿ ಅದನ್ನ. ಈ ಒಂದು ಬೆಳಕನ್ನ ನಮ್ಮ ದೇಶದ ಸೈನಿಕರಿಗೋಸ್ಕರ ಮಾಡಿದ ಸೈನಿಕರಿಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದಾವೆ. बोलो भारत माता की, बोलो भारत माता की, बोलो भारत माता की. म्यूजिक मीट ಮಾಡಿ. ಬಿಪಿನ್ ರಾವತ್ ಮ್ಯೂಸಿಕ್ ಡೌನ್. ಬಿಪಿನ್ ರಾವತ್ ಸಿಡಿಎಸ್ ಅನ್ನುವ ಮಹಾನ್ ಯೋಧ ಪುಲ್ವಾಮಾ ದಾಳಿಯಲ್ಲಿ ತೀರಿಕೊಂಡಂತಹ 40 ಯೋಧರಿಗೆ ಈ ಒಂದು ಬೆಳಕು. ವೇವ್ಸ್ ಇಟ್. ಮ್ಯೂಸಿಕ್ ಮಾಡಲಿ. ಮ್ಯೂಸಿಕ್. रोखली वादळ, डोळ्यात रोखली आग, देव आमचा छत्रपती. नागेश यस छत्रपति शिवाजी महाराज की, श्री रामचंद्र की जय, आंजनेय की, विश्व हिंदू परिषद के, राष्ट्रीय स्वयं सेवा संघ के, बजरंग दल के, शिवाजी फ्रेंड्स क्लब कोडीबाला के. थैंक यू. लाइट्स ऑन. फाइनल मैच राइट विल बी स्टार्ट. यस. ಒಂದು ಜೋರಾಗಿ ತಾಟಿಕೊರೆದು ರಡ್ಡಿ ದಂಡದಾಗಲಿಲ್ಲ ಪ್ಲೀಸ್.
2 ಇಂಚಿನ ಮುನ್ನಡೆಯಲ್ಲಿ ಕಾರಿಂಜ. ಒಂದು ನಿಮಿಷ ಮುಕ್ತಾಯ ಆಗಿದೆ. 30 ನಿಮಿಷ 1 minute ಓವರ್. ಎಸ್, ಥ್ಯಾಂಕ್ ಯು. ಮ್ಯೂಸಿಕ್ ಮ್ಯೂಟ್. ಈಗ ಇರುವಂತಹದ್ದು ಈಗಿನ ಪ್ರಕಾರ 10,000ವನ್ನ ಈ ಕ್ಷಣದಲ್ಲಿ ಪಡ್ಕೊಳ್ತಾ ಇದೆ ಕಾರಿಂಜ. ಈ ಕ್ಷಣದಲ್ಲಿ 7,000ವನ್ನ ಪಡ್ಕೊಳ್ತಾ ಇದೆ ಶಾಸ್ತಾರ. ಒಂದು ಪಕ್ಷದಲ್ಲಿ ಈ ಹೊರಟ ಸುತ್ತಿನಲ್ಲಿ ಇದು ಗೆದ್ರೆ ಮ್ಯಾಚ್ ಖತಮ್. ಇನ್ ಕೇಸ್ ಇದು ಗೆದ್ದಿಲ್ಲ, ಅದು ಗೆದ್ದಿತ್ತು ಅಂದ್ಕೊಳ್ಳಿ, ಟೈ. ಬಂಧುಗಳೇ, ಒಂದು ನಿಮಿಷ. ಈ ಒಂದು ಪಂದ್ಯಾಟದಲ್ಲಿ ನನ್ನನ್ನು ಪ್ರಾರಂಭದಲ್ಲಿ ಕರೆದದ್ದು ರಾಜೇಶ್, ನನ್ನ ಭಾವ ಕೂಡ, ಮತ್ತು ಶಿವಾಜಿ ಫ್ರೆಂಡ್ಸ್ನ ದಿನೇಶ್ ಮಾಸ್ತಿ, ಪುರಂದರ್ ಪ್ರಶಾಂತ್ ಮತ್ತು ಸರ್ವ ಸದಸ್ಯರಿಗೆ ವೈಯಕ್ತಿಕವಾಗಿ ಅಭಿನಂದಿಸುತ್ತಾ, ಇದು ನನ್ನ ವೃತ್ತಿಯಲ್ಲ, ಇದು ನನ್ನ ಹವ್ಯಾಸ. ಹಗ್ಗ ಜಗ್ಗಾಡದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿಸುವುದು ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಅದು ಶ್ರೀರಾಮ ಯುವಕ ಮಂಡಳ ರಾಮನಗರ ಕೋಡಿಮಾಲ. ಇವತ್ತಿಗೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ 156ನೇ ಗ್ರೇಡ್ ಪಂದ್ಯಾಟವನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕೂಡ ದಯಮಾಲ್ತಿ ಏರಳ ನೆರೆದಿದ್ದೇನೆ. ನಾನು ವೈಯಕ್ತಿಕವಾಗಿ ಏರಳಿಗೆ ತೋರಿಸಿ ಇದು ಸಂಘಟನೆಗೋಸ್ಕರ ಪಂದ್ಯಾಟ ಆಗಿದೆ. ತಪ್ಪಿದ್ದರೆ ಕ್ಷಮೆಯನ್ನು ಕೋರುತ್ತಾ ಫೈನಲ್ ಪಂದ್ಯಾಟದ ಫೈನಲ್ ಸುತ್ತಿಗಾಗಿ ಈಗ ಮುಂದುವರಿಸ್ತಾ ಇದ್ದಾರೆ. छत्रपति शिवाजी महाराज की ಹೊಸಮಠ ಪಲ್ಲಿಯ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ನಾಳೆ ಕಬಡ್ಡಿ ಪಂದ್ಯಾಟ ಮುಖೇನ ಮುನ್ನಡೆಯಲ್ಲಿ ಕಾರಿಂಜ. 1 ನಿಮಿಷ ಮುಕ್ತಾಯ ಆಗಿದೆ. 2 ನಿಮಿಷಕ್ಕೆ ಆಟ ಸಾಗಿ ಬರ್ತಾ ಇದೆ. ಈ ಮುಖೇನ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಮಾಲದ ವಿನ್ನರ್ಸ್ ಪ್ರೈಸ್ ಗೋಸ್ ಟು ಫ್ರೆಂಡ್ಸ್ ಕಾರಿಂಜ. ಫ್ರೆಂಡ್ಸ್ ದೊಡ್ಡ ಚಪ್ಪಾಳೆಯವರಿಗೆ ಅಭಿನಂದಿಸ್ತಾ ಇದ್ದಾವೆ. ಅಂಡ್ ರನ್ನರ್ಸ್ ಪ್ರೈಸ್ ಗೋಸ್ ಟು ಶಾಸ್ತಾರ ಫ್ರೆಂಡ್ಸ್ ನೆಲ್ಯಾಡಿ ಕಾರಿಂಜ. ಕಾರಿಂಜ ಮೋಹನ್ ಅವಿನಾಶ್ ಒಂದು ಆಸೆ ಉಂಟಾಗಲಿಗೆ ನಿಖಿಲ್ನ ಒಟ್ಟುಗೊರ ಬಲ್ಲು ಬತ್ತೊಡಿಗೆ ಮುಗಲೆಗತ್ತು ಶೀರ ಅನ್ನಂದು ಅಕ್ಲಿ ಎಕಡ್ದುಕ ಬಲ್ಪು ಶುರುವಾದ ನಾವು ಒಂಜಾಗಲ ಸೇವೆ ಪೂರ ಬರ್ತದೆ. ಎಸ್, ಶ್ರೀಯುತ ರಾಜೇಶ್ ನಾಯಕ್ ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು. ಸಂಘಟಕರ ಕಡೆಯಿಂದ ಅವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು. ನಿಗಲು ಏತು ಜನ ಕುಳ್ಳುನಾಗ್ಲ ದೆಟ್ಟೆ ಮಾತಾ ಕುಳ್ಳುನಾಗ್ಲ ಸರಿ ಕುಳ್ಳುಳೆ ನಿಗಲ ಸೇವೆ ಒಂಜಿ ಬಾಕಿ ಇತ್ತು. ನಾವು ಒಂಜಿ ಆವಡಿ ಪ್ರಶಾಂತ್ ರೈ ಕಿಳೆ ಉಳ್ಳಾರು ಬಲೆ ಪ್ರಶಾಂತ್ ರೈ ದಿನೇಶ್ ಮೂಲ ಹೇಳಾರು ಪ್ರಶಾಂತ್ ಅಣ್ಣ ಅವರಿಗೆ ಬಲೆ ಒಂಜಿ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು. ನಮ್ಮ ರಾಜೇಶ್ ಕಡಬ ಎಸ್ ಬಲ್ಬತ್ತುಗ ಒಂದು ಮ್ಯಾಚ್
ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್. ನಿಕ್ಲೆಗೆ ಬಾರಿ ಖುಷಿ ಆತನ ಐನರ್ಥ ಜಾಸ್ತಿ ಖುಷಿ ಫೈನಲ್ ಟು ಹೋಯ್ತದ ಬಚ್ಚಿದಿಲ್ಲ 5 ನಿಮಿಷ ಬಲ್ಲು ಹೊತ್ತೋಡಿಗೆ 5 ನಿಮಿಷ ಪೂರ ಬತ್ತಲೆ ನಿಖಲ ಸಂಘ ಪರಿವಾರ ಕುಟುಂಬದಾಗಲು ಪೂರ ಬಲ್ಲು ಹೊತ್ತೊಡಿತು ಬದಿ ಗುಂಡಿ ಎನ್ಮನೆ ಇಪ್ಪಣ ಗುಂಡಿ ಅಣ್ಣ ಇನ್ನ ಮತ್ತಿಡಿಯೋರಿ ಕುಲ್ಲುಲೆ ಜರ್ಪುಲೆ ಬೇಗ ಅವಡು ಪೂರ ಫಾಸ್ಟ್ നമുക്ക് ಎಲ್ಲ ಸುಮಾರು ಬೇಲಲುಳ್ಳ ಈರ ಸೊಂಟಗು ಪಾಡ್ನ ಬೇಡ್ಡೆ ಆಂಡ ನಿಕ್ಲಡಿ ಯಾರು ಸೊಂಟಗು ಪಾಡ್ನಗಳು ಯಾರು ನಿತಿನಣ್ಣ ಜಯಂತಣ್ಣ ರಾಜೇಶ್ವರ ಅತನ ಮೋಹನ್ ರೇರು ಗಿರೀಶಣ್ಣ ಪತಿಯಲ್ಲ ಪೋಲೆ ಬನ್ನಿ ಗಿರೀಶಣ್ಣ ಪುರಂದರೆ ಸೊಂಟಗು ಪಾಡ್ನಣ್ಣ ಇರ ಮಾತ ಇಲ್ಲಲ್ದ ಗುರು ಹಿರಿಯರಿಗೆ ಮಾತ ನಡೀತು ನೋಡು ಸೊಂಟದಲ್ಲ ಪುಚ್ಚಿ ಸುರುಗತ್ತ ಬಲ್ಲು ಬಾಡ್ನು ಆಂಡ ಏತ್ತು ಜನ ನಿಕ್ಲೇಟ್ 2 4 ಆಜಿ 2 4 ಆಜಿ ಅನ್ಮ ಯಾವ ಬೋಡ ಅದು ಗುಂಡಿ ಜನ ಗುಂಡಿ ಮಲ್ತೊಲ್ಲೆ ಎಸ್ 2 4 6 8 ಈಗ ಪಂದ್ಯಾಟ ಸಾಗಿ ಬರ್ಲಿಕ್ಕಿದೆ ಒಂದು ಎಂಟರ್ಟೈನ್ಮೆಂಟ್ ಮ್ಯಾಚ್ ಏರ್ಲು ಮಣಿಪೇರಚ್ ಅಗಲಾತಿಗೆ ಅಗಲ ಬಿಡೋಡು ಮ್ಯೂಸಿಕ್ ಬರ್ಚಿ ಜಗನ್ನ ಏನೇ ವಿಸಿಲಿ ಅನ್ನವೇ ಎಸ್ 1 2 ಸ್ಟಾರ್ಟ್ ಮ್ಯೂಸಿಕ್ ಬರ್ಚಿ ಪನ್ ಪ್ಯಾನ್ ನಿಗಿಲು ಜರ್ಪೋಡು ನಿಗಿಲೆ ಕೋಚಿ ಆನ್ ನಿಗಿಲು ಜರ್ಪೋಡು ನಿಗ್ಲು ಮಂದಿರಿ ಕೋರೋಡಾಗ್ಲಿ ಸೊಂಟಗು ಪಾಡ್ನವ್ ಮಲ್ಲೆತ್ತು ಬಿಚ್ಚಾರ ಗೊತ್ತಬೋಡು ಬೊಕ್ಕ 5 ನಿಮಿಷ ಅಗಲೇ ಎದುರು ಮಾರ ಓಹೋ ಅರ್ಧ ಫೀಟ್ ಮುನ್ನಡೆಯಲ್ಲಿ ಶ್ರೀರಾಮ್ ಫ್ರೆಂಡ್ಸ್ ಗೋಡಿಮಾಲ ಅಲ್ಲ ಯಾಣ್ಣ ಪಣ್ಣನೆ ಪಣ್ಣ ಆಯ್ ಶುರು ಮಾಡ್ತು ಓಹೋ ಕುಲ್ಲು ಅಂಚು ಸೈಡ್ ಬಲೆ ನಿಕ್ಕು ಬಾಕದಲ್ಲಿ ಅಂಚು 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 ಸೈಡ್ ಬಲೆ ವೈಪಿ 1 ಫೀಟ್ ಮುನ್ನಡೆಯಲ್ಲಿದೆ ಶ್ರೀರಾಮ ಫ್ರೆಂಡ್ಸ್ ಕೋಡಿಮಾಲ 1 ನಿಮಿಷದ ಮುನ್ನಡೆಯಲ್ಲಿ ಶ್ರೀರಾಮ ಫ್ರೆಂಡ್ಸ್ ಕೋಡಿಮಾಸ್ ಶಿವಾಜಿ ಫ್ರೆಂಡ್ಸ್ ಕೋಡಿಮಾಲ ಆಯ್ತಾ ಅಂದು ಮರ ಇಪ್ಪುಣ್ಣ ಆಟವನ್ನು ಮುಂದುವರಿಸ್ತಾ ಇದ್ದಾವೆ ಬುಡಿಯರ 19 ಬಿಡುಪುಣ ಆಟವನ್ನು ಮುಂದುವರಿಸ್ತಾ ಇದ್ದಾರ ಈ ಸೀದ ಬೆತ್ತರಿ ಹೋದರ ಕುಳ್ಳು ಎರಡನೇ ನಿಮಿಷದಲ್ಲಿ ಆಟ ಸಾಗಿ ಬರ್ತಾ ಇದೆ ಆಯ ಮೊಬೈಲ್ ಹೊತ್ತೊಂದಿಲ್ಲ ಸೊಂಟದ ಫೈನಲ್ ಪಂದ್ಯಾಟ ವಿನಯನ ತಂಡಗಳು ಸೀದಾ ಪಿದಾಯಿ ಪೋಪ ಕೆಲವೊಂದು ಸರ್ತಿ ಇಂಚಿನ ಒಂದು ಅವಕಾಶ ಕೇಳಿನಾಗ ಒತ್ತೊನ್ನ ಬಾರಿ ಮಲ್ಲ ಖುಷಿತ ವಿಷಯ ಕುರ್ಕದೊಯ್ಪಿ ಒಂದು ನಿಮಿಷ ನಿಗಿಲು ಒಂಚ ಕುರ್ಕದೊಯ್ಪು ಬರ್ಪುಂಡು ಬಲ್ಲು ಬರ್ಪು ಕುರ್ಕದೊಯ್ಪು ನಿಗಿಲಾತಿಗೆ ಕುರ್ಕ ಹೊಡಾತೆ ಬಲ್ಲು ಬರ್ಪುಚ್ಚು ಈ ಜನ ನಿಗಿಲು ಜೆತ್ತೋದು ಒಯ್ಪೋಡು ಅವ ಒಯ್ಕಲ ರೆಡಿ ಈ ಜನ ನಾನೊಂದು ಕ್ರಮಂಡು ಓಡ ವಚ್ಚರು 3 ನಿಮಿಷ ಮುಕ್ತಾಯ ಆಗಿದೆ ನನ್ನ 1 ನಿಮಿಷ ಆತು ಬುಕ್ಕ ಪನ್ ಪ್ಯಾನ್ ನಿಗಿಲ ಒಯ್ಪೇರಾಗ ಶರತ್ ಬರ ಬತ್ತು ಕೋಚ್ ಗೋರು ಮಾರ ಬಲ ಬಲ ಇಡ ಬಲ ಮೂಳೆ ಬಲ ಈ ಬಲ್ಲು ಕಡಪು ಅಲ್ಲ ಆಪಿಡಲ್ಲ ಬಲ ಬೇಗ ಬಲ ಎಡ್ಡೆ ಉಂಡು ಆಯ್ನೊಂಚೂರು ಸಾದಿ ಬಿಡ್ಲ ಇವಳೈ ಬರಡು ಗುರು
ಒಂಚೂರು ಚೂರು 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 ಒರಿ ಬತ್ತೆ ಕೊರು 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 ಆಯೇ ಕಷ್ಟ ಸುಖ ಮಾತಿರ್ತಿ 2 ಗಂಟೆ ರಾತ್ರಿಗೆ ಬರ್ತದೆ ಮೇನ ಸಮಾಚಾರ ಸೈಡ್ ಅಲ್ಲ ನಾನು ಎತ್ತಿನ ಬೇತೇನೆ ಈಗ ಲಾಸ್ಟ್ 30 seconds ಅವಿನಾಶ್ ಅಣ್ಣ ಏನೇ ಕಡೆ ಬಂಡೆ ಎಸ್ ಅಭಿನಂದನೆ ಸಲ್ಲಿಸುತ್ತಾ ನೇರವಾಗಿ ವೇದಿಕೆಯಲ್ಲಿ ಸುರೇಶ್ ಕೋಡಿಂಬಾಲ ಮುಂದುವರಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಈತ ಬರ್ತು ಭಾರಿ ಫಾರ್ಲೋಟು ಶಿವಾಜಿ ಟ್ರೋಫಿ 2022 ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಲ ಉಂದಿತ ವತೀರ್ಥ ನಡತನಂಜನ ಶಿವಾಜಿ ಟ್ರೋಫಿ 2022 ಪುರುಷರ 520+5 kg ಸಿಂಗಲ್ ಗ್ರಿಪ್ ಮಾದರಿಯ ಈ ಹಗ್ಗ ಜಗ್ಗಾಟ ಕಾರ್ಯಕ್ರಮದ ನಿರ್ವಹಣೆಯನ್ನು ಅತ್ಯುತ್ತಮ ರೀತಿಯಲ್ಲಿ ನೆರವೇರಿಸಿದಂತಹ ಶ್ರೀಯುತ ಸುರೇಶ್ ಪಡಿಬಂಡ ಇವರಿಗೆ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಲ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಆತ್ಮೀಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಬಹುಮಾನ ವಿತರಣೆ. ಪ್ರಥಮ ಬಹುಮಾನ ರು 10,515 ಕೊಡುಗೆ ಜಿ ಬಾಲಕೃಷ್ಣ ಪವಿತ್ರ ಕನ್ಸ್ಟ್ರಕ್ಷನ್ ಇದರ ಮಾಲೀಕರು. ಹಾಗೆ ದ್ವಿತೀಯ ಬಹುಮಾನ 7,555 ಕೊಡುಗೆ ರವಿ ಪಾದರೆ. ತೃತೀಯ ಬಹುಮಾನ 5,555 ಕೊಡುಗೆ ಸಂತೋಷ್ ಕುಮಾರ್. ನಾಲ್ಕನೇ ಬಹುಮಾನ ರು 1,111 ಈ ಕಾರ್ಯಕ್ರಮಕ್ಕೆ ಜಿ ಬಾಲಕೃಷ್ಣ ಪವಿತ್ರ ಕನ್ಸ್ಟ್ರಕ್ಷನ್ನ ಮಾಲೀಕರು, ಹಾಗೆ ಸುರೇಶ್ ಕೋಟೆಗುಡ್ಡೆ ಮಾಲಕರು, ದುರ್ಗಾ ಗಣೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ರವಿ ಪಾದರೆ ಕನ್ಸ್ಟ್ರಕ್ಷನ್ ಕೋಡಿಂಬಾಲ ಹಾಗೂ ಅಧ್ಯಕ್ಷರು ಯುವ ಸೇವನೆ ಫ್ರೆಂಡ್ಸ್ ಕ್ಲಬ್ ಕಡಬ, ಹಾಗೆಯೇ ಹರೀಶ್ ಕೋಡಿಬೇಲು, ಸಂತೋಷ್ ಕುಮಾರ್ ಶ್ರೀ ಗುರು ಆಗ್ರೋ ಏಜೆನ್ಸೀಸ್, ವಿಘ್ನೇಶ್ ಕೋಟೇರಿ ವಿನಾಯಕ ಎಲೆಕ್ಟ್ರಿಕಲ್ಸ್ ಕಡಬ ಇವರೆಲ್ಲರೂ ವೇದಿಕೆಗೆ ಬರಬೇಕು. ಇವರೆಲ್ಲರನ್ನು ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ಮಾಸ್ತಿ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕು. ಪವಿತ್ರ ಕನ್ಸ್ಟ್ರಕ್ಷನ್ನ ಮಾಲೀಕರಾದಂತಹ ಬಾಲಕೃಷ್ಣಜಿ, ದುರ್ಗಾ ಗಣೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮಾಲಕರಾದಂತಹ ಸುರೇಶ್ ಕೋಟೆಗುಡ್ಡೆ, ಪಾದರೆ ಕನ್ಸ್ಟ್ರಕ್ಷನ್ನ ಮಾಲೀಕರಾದಂತಹ ರವಿ ಪಾದರೆ, ಹರೀಶ್ ಕೋಡಿಬೇಲು, ಗುರುಶ್ರೀ ಆಗ್ರೋ ಏಜೆನ್ಸೀಸ್ನ ಮಾಲಕರಾದಂತಹ ಸಂತೋಷ್ ಕುಮಾರ್, ವಿನಾಯಕ ಎಲೆಕ್ಟ್ರಿಕಲ್ಸ್ನ ಮಾಲೀಕರಾದಂತಹ ವಿಘ್ನೇಶ್ ಕೋಟಾರಿ ಇವರೆಲ್ಲರನ್ನು ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಹಾಗೆಯೇ ರಘುರಾಮ ಕುಕ್ಕರಬೆಟ್ಟು ಇವರು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. DK ಬಾಲಕೃಷ್ಣಗೌಡ ಕೋಳ್ಪೆ ಇವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಕೇಶವ ಬೇರಿಕೆ, ರಾಜೇಶ್ ಕೋಡಿಂಬಾಲ,
ಮೋಹನ್ ಕೋಡಿಮಲ, ಸುರೇಶ್ ಪಡಿಬಂಡ ಇವರು ಕೂಡ ವೇದಿಕೆಗೆ ಬರಬೇಕು. ಸುರೇಶ್ ಪಡಿಬಂಡ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಲ ಇದರ ಆಶ್ರಯದಲ್ಲಿ ನಡೆದಂತಹ ಶಿವಾಜಿ ಟ್ರೋಫಿ 2022 ಈ ಹಗ್ಗ ಜಗ್ಗಾಟದ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಟ್ಟಂತಹ ಸುರೇಶ್ ಕೋಟೆಗುಡ್ಡೆ, ಸುರೇಶ್ ಪಡಿಬಂಡ ಇವರಿಗೆ ಸ್ಮರಣಿಕೆಯನ್ನು ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೆ ಎಲ್ಲ ಅತಿಥಿಗಳು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಶಸ್ವಿ 156ನೇ ಕಾರ್ಯಕ್ರಮ ನಿರೂಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಸುರೇಶ್ ಪಡಿಬಂಡ ಇವರಿಗೆ ಮತ್ತೊಮ್ಮೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಶಿವಾಜಿ ಟ್ರೋಫಿ 2022 ಈ ಹಗ್ಗ ಜಗ್ಗಾಟ ಕಾರ್ಯಕ್ರಮದ 4ನೇ ಬಹುಮಾನವನ್ನು ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ಇವರು 4ನೇ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ಈ ಬಹುಮಾನವನ್ನು ಬಾಲಕೃಷ್ಣ ಡಿಕೆ ಇವರು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 4ನೇ ಬಹುಮಾನವನ್ನು ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ಇದರ ಸದಸ್ಯರು ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ 3ನೇ ಬಹುಮಾನವನ್ನು ಶಿವಶಕ್ತಿ ಕೋಡಿಯಾಲ ಇವರು 3ನೇ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ಈ 3ನೇ ಬಹುಮಾನವನ್ನು ಸಂತೋಷ್ ಕುಮಾರ್ ಶ್ರೀ ಗುರು ಏಜೆನ್ಸಿಸ್ನ ಮಾಲಕರಾದಂತಹ ಸಂತೋಷ್ ಕುಮಾರ್ ಇವರು ನೀಡಿರುತ್ತಾರೆ. ಹಾಗೆಯೇ ಫಲಕದ ಕೊಡುಗೆಯನ್ನು ವಿಘ್ನೇಶ್ ಕೊಠಾರಿ ಇವರು ನೀಡಿರುತ್ತಾರೆ. ಇವರಿಬ್ಬರು ಜಂಟಿಯಾಗಿ ಈ ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಸೇರಿ ಬಹುಮಾನ ವಿತರಣೆಯನ್ನು ಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಎರಡನೆಯ ಬಹುಮಾನ ರು 7,555 ಮತ್ತು ಶಿವಾಜಿ ಟ್ರೋಫಿ. ಈ ಬಹುಮಾನದ ನಗದು ಕೊಡುಗೆ ರವಿ ಪಾದರೆ ಕನ್ಸ್ಟ್ರಕ್ಷನ್ ಕೋಡಿಂಬಾಲ ಹಾಗೂ ಫಲಕದ ಕೊಡುಗೆ ಹರೀಶ್ ಕೋಡಿಬೇಲು. ಈ ಬಹುಮಾನವನ್ನು ಪ್ರಶಾಂತ್ ರೈ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಸಂಘಟಕರು ಸೇರಿ ಈ ಬಹುಮಾನದ ವಿತರಣೆಯನ್ನು ಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಶಾಂತ್ ರೈ, ದಿನೇಶ್ ಮಾಸ್ತಿ, ರಘುರಾಮ ಕೊಕ್ಕರೆಬೆಟ್ಟು ಇವರೆಲ್ಲರೂ ಈ ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಕೋಡಿಂಬಾಲ ಇದರ ವತಿಯಿಂದ ನಡೆದಂತಹ ಶಿವಾಜಿ ಟ್ರೋಫಿ 2022 ಈ ಸಿಂಗಲ್ ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನ ರು 10,555. ಇದರ ನಗದು ಕೊಡುಗೆಯನ್ನು ಜಿ ಬಾಲಕೃಷ್ಣ, ಪವಿತ್ರ ಕನ್ಸ್ಟ್ರಕ್ಷನ್ ಇದರ ಮಾಲೀಕರಾದಂತಹ ಜಿ ಬಾಲಕೃಷ್ಣ, ವೈದ್ಯನಾಥ ನಗರ ಅತ್ತಾವರ ಮಂಗಳೂರು ಇವರು ನೀಡಿರುತ್ತಾರೆ. ಹಾಗೆಯೇ ಫಲಕದ ಕೊಡುಗೆಯನ್ನು ಸುರೇಶ್ ಕೋಟೆಗುಡ್ಡೆ, ಮಾಲಕರು ದುರ್ಗ ಗಣೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡಬ ಇವರು ನೀಡಿರುತ್ತಾರೆ. ಶಿವಾಜಿ ಫ್ರೆಂಡ್ಸ್ ಕ್ಲಬ್ನ ವತಿಯಿಂದ ನಡೆದಂತಹ ಶಿವಾಜಿ ಟ್ರೋಫಿ 2022 ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನವನ್ನು ಕಾರಿಂಜ ಫ್ರೆಂಡ್ಸ್ ಇವರು ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಈ ಬಹುಮಾನವನ್ನು ಬಾಲಕೃಷ್ಣ ಜಿ ಇವರು ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಜೇತರಿಗೆ ಅಭಿನಂದನೆಗಳು. ಹಾಗೆಯೇ ಭಾಗವಹಿಸಿದ ಎಲ್ಲ ತಂಡಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ಟಂತಹ ಎಲ್ಲ ಅತಿಥಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಕೋಡಿಂಬಾಲ ಘಟಕ, ಹಿಂದೂ ಜಾಗರಣ ವೇದಿಕೆ ಕೋಡಿಂಬಾಲ ಘಟಕ, ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಕೋಡಿಂಬಾಲ, ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ, ಶ್ರೀರಾಮ ಭಜನಾ ಮಂದಿರ ಕೋಡಿಂಬಾಲ, ಸೌತ್ ವೆಸ್ಟರ್ನ್ ರೈಲ್ವೆ ಕೋಡಿಂಬಾಲ ಇದರ ಸಿಬ್ಬಂದಿ ವರ್ಗ, ಹಾಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸನ್ನು ಒದಗಿಸಿಕೊಟ್ಟಂತಹ ಅಮ್ಮ ಲೈಟಿಂಗ್ಸ್, ಹಾಗೆ ದ್ವಾರವನ್ನು ನಿರ್ಮಿಸಿಕೊಟ್ಟಂತಹ ಜನನಿ ಡೆಕೋರೇಷನ್ಸ್,